ಧ್ವನಿ ಕೇಳಿದ್ರ ಅಳೋ ಮಕ್ಳು ಬಾಯಿ ಎರಡು ಮುಚ್ಕೋತಾವ. ನೀ ಏನು ಮಾಡಕ್ಕಾಗೋದಿಲ್ಲ ಮಂಗ್ಯ. ವಿಷ ನುಂಗ್ದವ್ರಿಗೆ ವಿಷ ಕಕ್ಕಿಸ್ತೇನೆ. ನಿನ್ ಮಕ್ಕಳ ಮರಿ ಮುಖ ನೋಡ್ಬಿಟ್ಟಿದ್ದೇನ. ಗುಡ್ ಮಾರ್ನಿಂಗ್ ಸರ್. ಹೇಳ್ರಿ ಮೂರ್ತಿ ಅವರ. ಸರ್ ನಿನ್ನೆ ಒಂದೆರಡು ಕೇಸ್ ಬಂದಿತ್ತು, ಅದನ್ನು ನಮ್ಮ ಕೈಯಿಂದ ಸಾಲ್ವ್ ಮಾಡೋಕ್ಕಾಗಲಿಲ್ಲ. ಅವರು ಮತ್ತೆ ಬಂದಿದ್ದಾರೆ. ತಮ್ಮ ಹತ್ರ ಕಳ್ಸಿಕೊಡ್ಲ ಸರ್ ಅವ್ರನ್ನ? ಬ್ಯಾಡ್ರಿ, ನಾನೇ ಬರ್ತೇನೆ. ಬನ್ನಿ ಸರ್. ನಮಸ್ಕಾರ ಪತಿ. ಹೇಳ್ರಪ್ಪ. ಸರ್, ನಿನ್ನ ರಾತ್ರಿ ನನ್ನ ಸ್ಕೂಟ್ರು ಯಾರೋ ಕದ್ದಿದ್ದಾರೆ ಸರ್. ಮೂರ್ತಿ ಅವರ, ಸರ್ ಆ ಗುಜರಿ ಗಫೂರ್ ಕರ್ಕೊಂಬರ್ರಿ. ಗಫೂರ್ ಯಾಕೆ ಸರ್? ಸ್ಕೂಟ್ರ್ ಕಳ್ತನ ಆಗೈತ್ರೆ. ಹೌದು ಸರ್. ಸ್ಕೂಟ್ರ್ ಕದ್ದಿರೋನು ಈ ಊರಾಗ ಎಲ್ಲಿ ಓಡ್ಸಕ್ ಆಗೋದಿಲ್ರಿ. ಅವ್ ಯಾರು ಮಾರ್ತಾನೋ, ಹಾರ್ಡ್ ಕ್ಯಾಶ್ ಯಾರು ಕೊಡ್ತಾನೋ ಅವನು ಮಾರ್ತಾನ್ರಿ. ಹೌದಿಲ್ರಿ? ಹೌದು ಸರ್. ಆ ತಗೊಳ್ಳೋರು ಯಾರ? ಗುಜರಿ ಗಫೂರು. ಗುಜರಿ ಗಫೂರ್. ಕರ್ಕೊಂಬರ್ರಿ. ನೀವು ಲಗುನು ಕರ್ಕೊಂಡ್ ಬರ್ತಿರ್ಕ ಇವನ್ ಸ್ಕೂಟರ್ನ ಪಾರ್ಟ್ಸ್ ತೆಗೆದ ಮಾರ್ಬಿಡ್ತಾನ ಆಮೇಲೆ. ಆಯ್ತು ಸರ್, ಆಯ್ತು ಸರ್. ನಿಂದೇನಪ್ಪ? ಬುದ್ಧಿ, ನಾನು ಹಸ ಕಳ್ತನ ಆಗಿದೆ ಬುದ್ಧಿ. ಏಯ್, ನೀನೇ ದುಡ್ಡು ಕಳ್ದಂಗಿದ್ದಿ, ನಿಂದ್ ಕಳ್ತನ ಆಗೈತಿ? ಹೌದು ಬುದ್ಧಿ, ನೀನು ಬೆಳಗ್ಗೆ ಮೇಯ ಕಳ್ಸಿದ್ದೆ, ಸಂಜೆ ಆದ್ರೂ ಮನೆಗೆ ಬರಲಿಲ್ಲ. ಮೂರ್ತಿ, ಕಸಾಯಿ ಕರಿಮೀನ್ ಕರ್ಸ್ರಿ. ಅವನ್ ಯಾಕೆ ಸರ್? ಆಕಳ ಕಳ್ತನ ಮಾಡವ್ರಿ ಸರ್. ಮನ್ಯಾಗ ಇಟ್ಟು ಪೂಜೆ ಮಾಡಕಲ್ರಿ. ಎಸ್ ಸರ್. ರೊಕ್ಕ ಎಲ್ಲಿ ಸಿಗ್ತಾವ ಅಲ್ಲಿ ಹೋಗಿ ಮಾರಿರ್ತಾನ್ರಿ. ಹೇಳ್ಕೊಂಬರ್ರಿ ಅವನ್ನ. ಎಸ್ ಸರ್, ಎಸ್ ಸರ್. ನೀವು ಹೋಗ್ರಪ್ಪ, ನಾಳೆ ಬನ್ನಿ. ಬರ್ತೀವಿ ಬುದ್ಧಿ. ಸರ್. ರೇ, ಬರೀ ರೈಟರ್ ಮಾತ್ರ ಬಂದಾರ, ಶ್ರೀಕಂಠ ಇಲ್ರಿ. ಸರ್, ಶ್ರೀಕಂಠ ಹೆಂಡತಿ ಗರ್ಭಿಣಿ, ಆಕೆಗೆ ನಂಜಾಗಿದ್ದೇನೆ ಸರ್. ಈಗಲೂ ಆಗ್ಲೋ ಸಾಯೋ ಸ್ಥಿತಿಲಿ ಇದ್ದಾಳಂತೆ ಸರ್. ಅದಕ್ಕೆ ರಜಾ ಹಾಕಿದ್ದಾನೆ ಸರ್. ರೇ, ಹೆಂಡತಿ ಸತ್ರ ಎರಡನೇ ಹೆಂಡತಿ ಮದುವೆ ಮಾಡ್ಕೋಬಹುದ್ರಿ. ಆದ್ರ ಈ ಕಾಕಿ ಅರಿವಿ ಹಾಕೊಳಕ ಬೇರೆಯವ್ರ ಕೈಯಿಂದ ಆಗೋದಿಲ್ರಿ. ಅದ MLA ಎಲೆಕ್ಷನ್ ಬೇರೆ ಅನೌನ್ಸ್ ಮಾಡಿದಾರು. ಸ್ಟಾಪ್ ಬೇರೆ ಕಡಿಮೆ ಇದಾರ. ಇಲ್ಲೇ ಸ್ಟಾಪ್ ಬೇಕ್ರಿ. ಕರ್ಕೊಂಬರ್ ಹೋಗಿ. ಎಸ್ ಸರ್. ಸರ್, ಒಂದ್ ನಿಮಿಷ. ಏನಾಗ್ಬೇಕಿತ್ತು? ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿ ಬರುತ್ತೆ? ಪೊಲೀಸ್ ಸ್ಟೇಷನ್ ಎಲ್ಲಿಗೂ ಬರಲ್ಲ, ನೀವು ಅಲ್ಲಿಗೆ ಹೋಗ್ಬೇಕು ಅಷ್ಟೇ. ಎಲ್ಲಿದೆ? ಸ್ವಲ್ಪ ಅಡ್ರೆಸ್ ಹೇಳ್ತೀರಾ? ಏನಿಲ್ಲ, ಸೀದಾ ಇದೇ ರಸ್ತೆಯಲ್ಲಿ ಹೋಗಿ ಅಂಗಡಿ ಬೀದಿ ಸಿಗುತ್ತೆ. ಅಲ್ಲಿ ಬೇಕಾದಷ್ಟು ಬಟ್ಟೆ ಅಂಗಡಿಗಳಿದೆ. ಒಂದ್ ಕಲ್ ತಗೊಳ್ಳಿ, ಗುರಿ ಇಟ್ಟು ಯಾವ್ದಾದ್ರು ಒಳ್ಳೆ ಗಾಜಿನ ಶೋಕೇಸ್ ಹೊಡಿರಿ. 5 ನಿಮಿಷದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತೀರಾ. ಏನ್ ಸರ್, ಜೋಕ್ ಮಾಡ್ತಿರಲ್ಲ? ಜೋಕ್ ಅಲ್ರಿ, ಫ್ಯಾಕ್ಟ್. ಹೋಗ್ಲಿ ಬಿಡಿ. ಸೀದಾ ಹೋಗಿ ಲೆಫ್ಟ್ ತಗೊಂಡ್ ರೈಟ್ ತಗೊಳ್ಳಿ, ಪೇಟೆ ಬೀದಿ ಇದೆ, ಅಲ್ಲೇ ಇದೆ ಪೊಲೀಸ್ ಸ್ಟೇಷನ್. ಹೌದು, ನಿಮ್ಗಲ್ಲಿ ಯಾರು ಬೇಕಾಗಿತ್ತು? ಯಾರು ಇಲ್ಲ, ನನ್ಗಲ್ಲಿ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಆಗಿದೆ. ವಂಡರ್ಫುಲ್. ನೋಡಿ, ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಹುಡುಕ್ತಿದ್ದಾರೆ ಅಂದ್ಮೇಲೆ ಸ್ಟೇಷನ್ ಮಾಸ್ಟರ್ ರೈಲ್ವೆ ಸ್ಟೇಷನ್ ಹುಡುಕೋದೊಂದು ಬಾಕಿ. ಸುಮ್ನೆ ಕೀಟ್ಲೆ ಮಾಡಿದೆ. ಓಕೆ, ನೀವು ಸಿಂಹ ನೋಡಿದೀರಾ? ನೋಡಿದ್ದೀನಲ್ಲ, ಝೂ ನಲ್ಲಿ, ಫಿಲಮ್ಸ್ ನಲ್ಲಿ. ನಾನ್ ಮಾತಾಡ್ತಿರೋದು 2 ಕಾಲಿನ ಸಿಂಹ, ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಗ್ಗೆ. ಬಹಳ ಸ್ಟ್ರಿಕ್ಟು. ಆಲ್ ದ ಬೆಸ್ಟ್. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸರ್, ಗುಡ್ ಮಾರ್ನಿಂಗ್ ಸರ್. ಯಾರು ನೀವು? ಏನಾಗಬೇಕಿತ್ತ? ಸರ್, ನನ್ನ ಹೆಸರು ವಸಂತ. ಹೆಣ್ಣೋ ಗಂಡೋ? ಸರ್, ನಾನೇ ಸರ್, ಗಂಡ್ಸು ಸರ್, ವಸಂತ್ ಕುಮಾರ್ ಅಂತ. ಮತ್ತೇನದ ಅರ್ಧಂಬರ್ಧ ಹೆಸರು ಹೇಳೋದ? ಪೂರ್ತಿ ಹೇಳ್ಬೇಕಿಲ್ಲ? ಸಾರಿ ಸರ್. ಏನಾಗಬೇಕಿತ್ತು? ಸರ್, ನನ್ಗಿಲ್ಲಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಹೊಸದಾಗಿ ಪೋಸ್ಟಿಂಗ್ ಆಗಿದೆ, ಅದಕ್ಕೆ ಜಾಯಿನ್ ಆಗೋಣ ಅಂತ ಬಂದಿದ್ದೀನಿ ಸರ್. ಅದೇ ಸರ್, ನನ್ನ SP ಆಫೀಸರ್ ಲೆಟರ್ ಬಂದಿದ್ದಲ್ಲ, ಪೋಸ್ಟಿಂಗ್ ಆಗಿದೆ ಅಂತ. ಅವರೇ ಇರ್ಬೋದು ಸರ್. ಓ, ಅವ್ರ ಇವರು? ರೇ, ನಿಮ್ ಆಫೀಸ್ ಏನ್ರಿ? ಸರ್, ನನ್ನ ಸ್ಕೂಲ್ ಡೇಸ್ ಅಲ್ಲಿ ಫ್ಯಾನ್ಸಿ ಡ್ರೆಸ್ಸು ಮತ್ತೆ ಡ್ರಾಮಾಸ್ ಅಲ್ಲೆಲ್ಲ ಫಸ್ಟು ಸರ್. ಸರ್, ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಅಲ್ಲೆಲ್ಲ ತುಂಬಾ ಅವಾರ್ಡ್ಸ್ ಬಂದಿದೆ ಸರ್ ನನಗೆ. ಹಲೋ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್. ನೀ ಫೇಸ್ ಮಾಡಬೇಕಾಗಿರೋದು ನಾಟಕ ನೋಡಕ್ ಬರೋ ಆಡಿಯನ್ಸ್ ನಲ್ಲ, ಹಾರ್ಡ್ ಕೋರ್ ಕ್ರಿಮಿನಲ್ಸ್ ನ. ಸಾರಿ ಸರ್. ಏಯ್, ಅದ್ಯಾಕೋ ಹೆಣ್ಮಕ್ಳಂಗ ಕಚ್ಚಿಪ್ನಾಗ ಬೆವರಿಸ್ಕೋತಿ? ಧೈರ್ಯವಾಗಿರ್ಬೇಕ. ಆಯ್ತು ಸರ್. ಎಲ್ಲಿ ಉಳ್ಕೋತೀರಿ?
ಸರ್ ಇನ್ನ ಏನ್ ಡಿಸೈಡ್ ಮಾಡಿಲ್ಲ ಸರ್, ಇನ್ಮೇಲೆ ಹುಡುಕ್ಬೇಕು. ಮದುವೆ ಆಗೈತಿ? ಇಲ್ಲ ಸರ್. ಮೂರ್ತಿ ಅವ್ರ, ಎಸ್ ಸರ್. ನಮ್ ಡಾಕ್ಟರ್ ಲೋಕಾಬಿ ಅವರದಾರಲ್ಲ, ಹಾ. ಅವ್ರ ಮನ್ಯಾಗ ಒಂದು ಪೋರ್ಷನ್ ಖಾಲಿ ಐತಿ. ಹಾ. ಅದೇ ನಮ್ಮ ಹಳೆ ಇನ್ಸ್ಪೆಕ್ಟರ್ ಇರ್ತಿದ್ರಲ್ಲ, ಹೌದು ಸರ್. ಆ ಮನಿ ಕೊಡ್ಸ್ರಿ ಅವ್ರಿಗೆ. ಆಯ್ತು ಆಯ್ತು ಸರ್, ಹಾ. ಆಯ್ತು ಆಯ್ತು. ಏನ್ರಿ ಅದು? ಸರ್ ಅದೇ ಇದು ಇವತ್ತು ನಾಮಿನೇಷನ್ ಫೈಲ್ ಮಾಡೋದು ಲಾಸ್ಟ್ ಡೇಟ್ ಅಲ್ವಾ ಸರ್, ಅದೇ ಇದು. ನಾ ಏನ್ ಹೇಳಿದೆ ನಿಮ್ಗ? ಇಲ್ಲ ಹೇಳಿ ಸರ್. ಗಲಾಟೆ ಇಲ್ದ ಕಿರ್ಚಾಟ ಇಲ್ದೆ ಮೆರವಣಿಗೆ ಮಾಡೋದು ಹೇಳಿಲ್ಲ? ನೀವ್ ಹೇಳಿದ್ರಿ, ಆದ್ರೆ ಇವ್ಗಳನ್ನ ನಾನು ಫಸ್ಟ್ ನಾಮಿನೇಷನ್ ಮಾಡಬೇಕು. ನಾನ್ ಫಸ್ಟ್ ನಾನ್ ಸಮಯ ನಾನು ಫಸ್ಟ್ ಮಾಡ್ತೀನಿ. ನಾನ್ ಫಸ್ಟ್ ಹೇಳಿರ್ಲಿಲ್ಲ ಪ್ರಶಾಂತವಾಗಿ ಮೆರವಣಿಗೆ ಹೋಗ್ಬೇಕು ಅಂತ? ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನ ಒಳಗಾಗ್ಬಿಡ್ತೇನೆ. ಗಲಾಟೆ ಮಾಡ್ದೆ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕಷ್ಟ. ನಿಮ್ಮಿಬ್ಬರಿಗೂ ಹೇಳತ್ತೇನೆ, ನಿಮ್ ಛೇಲಾಗಳು ನೀವು ಕಂಟ್ರೋಲ್ ಮಾಡ್ತಿದ್ರ ನಿಮ್ಮೆಲ್ಲಾರ ಮೇಲೂ ಕೇಸ್ ಹಾಕಿ ಒಳಗಡೆ ಹಾಕ್ಬೇಕಾಗ್ತೈತೆ. ಮ್ಯಾಲ ಹಾರರು ಗುಂಡ್ ನಿಮ್ ಮೇಲೆ ಹಾರಕ್ ಮೊದ್ಲ ಶಾಂತ ರೀತಿಯಿಂದ ಜಾಗ ಖಾಲಿ ಮಾಡ್ರಿ. ನಡ್ರಿ. ಬಂದ್ರು ನಡೀರಿ. ವೆರಿ ಗುಡ್. ಪರವಾಗಿಲ್ಲ ಸಾಹೇಬ್ರು, ಇಷ್ಟ್ ದೊಡ್ಡದಾಗಿ ಬೇಡಿತಾ ಇದ್ದ ಜಗಳನ ಎಷ್ಟ್ ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ರು. ದಟ್ ಈಸ್ ಮಿಸ್ಟರ್ ಸೂರ್ಯ. ಈ ಊರ್ ಜನಕ್ಕೆ ಗೊತ್ತು ನಮ್ ಸಾಹೇಬ್ರು ಬಹಳ ಸ್ಟ್ರಿಕ್ಟ್ ಅಂತ. ಅವ್ರು ಹೇಳೋದನ್ನೇ ಮಾಡ್ತಾರೆ, ಮಾಡೋದನ್ನೇ ಹೇಳ್ತಾರೆ ಅಂತ ಅವ್ರಿಗೂ ಗೊತ್ತು. ಅದನ್ನ ತಗೊಂಡು ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ನಡೀರಿ, ನಿಮ್ ಮನೆ ತೋರಿಸ್ತೇನೆ. ಆಹಾ ಲಚ್ಚಿ, ಲಾಂಗ್ ನೋಡಿ ಹೆಂಗ್ ಅರ್ಥ ಆಗೈತೆ. ಸುಮ್ನೆ ಹಂಗ್ ತಟ್ಟಿದ್ರೆ ಸಾಕು, ತಲೆ ಒಂದ್ ಕಡೆ ಬಾಡಿ ಒಂದ್ ಕಡೆ ಎಗರ್ಕೊಂಡ್ ಬೀಳ್ಬೇಕು. ಆಹಾ ಏ ಮುದೇವಿ, ಯಾವಾಗ್ಲೂ ಅವ್ರದ್ದು ಇವ್ರದ್ದು ತಲೆ ತೆಗೆಯೋದ್ರಾಗೆ ಇರು. ಯಾರಾದ್ರೂ ಒಂದ್ ದಿವಸ ನಿನ್ ತಲೆ ತೆಗ್ದು ನನ್ನ ಹಣೆ ಮೇಲಿನ ಕುಂಕುಮ ಅಳಿಸ್ಬಿಡ್ತಾರೆ. ಆಟಯ್ಯ ಉಸಾರು. ನಿನ್ ಬಂಡ್ಬಾಳು ಸಾಕು. ನೀನ್ ಈಗಾಗ್ಲೇ ಮಾಡಿರೋ ಕುಂಟನಕ್ಕೆ ದೊಡ್ಡ ಸಾಹೇಬ್ರು 2 ಸತಿ ಒದ್ದು ಒಳಗಡೆ ಹಾಕವ್ರೆ. ನಾನು ಹೆಂಗೋ ಕಾಡಿ ಬೇಡಿ ಬಿಡಿಸ್ಕೊ ಬಂದೀವ್ನಿ. ನಾನು ಕೂಲಿನಲ್ಲಿ ಮಾಡಿ ಅಚ್ಚೆ ಹಾಕಿ 4 ಸಂಪಾದನೆ ಮಾಡ್ತೀವ್ನಿ. ಈ ಗುಂಡಗಿರಿ ಎಲ್ಲ ಬಿಟ್ಬಿಡು. ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನೆಮ್ಮದಿಯಾಗಿರೋವಾ. ಏನಂದೆ? ಮಂಕೆ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡಿರೋ ಜಾಯಮಾನ ಈ ಭೀಮಾರೆಡ್ಡಿದಲ್ಲ. ದಿನ ಚಿಕನ್ ಮಟನ್ ಬಿರಿಯಾನಿ ತಿನ್ಕೊಂಡು ಗಂಟೆ ಗಟ್ಲೆ ಎಣ್ಣೆ ಬಿಟ್ಕೊಂಡು ಉಸ್ರಿರ ಗಂಟ ಮಜಾ ಮಾಡಕ್ಕೆ ಹುಟ್ಟಿರೋದು ಈ ಭೀಮಾರೆಡ್ಡಿ. ತಿಳ್ಕ. ಈ ಜನ್ಮದಾಗ ನಿಂಗ್ ಬುದ್ಧಿ ಬರಕ್ಕಿಲ್ಲ. ನಾ ಹೇಳೋದು ಬಿಡಕ್ಕಿಲ್ಲ. ವಯಸ್ಸಿಗೆ ಬಂದ್ ಗಂಡಸ್ರು ನನ್ ತಾವ ಅಚ್ಚೆ ಹಾಕಿಸ್ಕೊಳಕ್ ಬಂದಾಗ ಏನ್ ಹೇಳ್ತಾರ ಗೊತ್ತಾ? ಲಚ್ಚಿ, ನಿನ್ನಂತ ಸುಂದ್ರಿ ನನಗೆ ಎಂಡ್ರಾಗ್ ಸಿಕ್ಕಿದ್ರೆ ರಾಣಿ 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 ತರ ನೋಡ್ಕೊಂತಿದ್ವಿ ಅಂತಾರೆ. ನಿನ್ನ ರಾಣಿ ಹೆಂಗ್ ನೋಡ್ಕೊಳಂಗ್ ಯಾವನ ಇದ್ರೆ ಈಗ್ಲೇ ಹೊಂಟೋಯ್ತಾ ಇರೋ. ಆದ್ರೆ ಒಂದ್ ಮಾತ್ ಜ್ಞಾಪಕ ಮಡಿಕೋ, ನಿಮ್ಮಿಬ್ರು ರುಂಡನು ಇದೇ ಲಾಂಗ್ನಾಗೆ ಹಂಗೆ ಕಚ್ಚಕ್ ಅನ್ಸ್ಬಿಡ್ತೀನಿ. ಅಯ್ಯೋ, ಮತ್ತೆ ಬುಲ್ಟೆ ತೆಗಿಯ ಮಾತಾ? ನಿಂಗೆ ಏಟ್ ಹೇಳಿದ್ರು ಆಟಯ್ಯ. ಹೋಗ್ಲಿ ಬಿಡು. ಯಾಕೆ ಹೇಳಿ? ಸುಮ್ಕೆ ಕ್ಯಾಮೆ ನೋಡು ಕ್ಯಾಮೆ. ಅಯ್ಯ ಅಣ್ಣ, ಆ ಇನ್ಸ್ಪೆಕ್ಟರ್ ಸೂರ್ಯರಾವ್ ಮೆರವಣಿಗೆ ಟೈಮಲ್ಲಿ ಬರ್ದೇ ಹೋಗಿದ್ರೆ ಆ ನಾರಾಯಣ ಸ್ವಾಮಿ ಪಾರ್ಟಿ ಕಡೆ ಒಂದ್ 4 ಜನರ ಕಾಲ ನಾನು ಮುರಿದ್ಬಿಡ್ತಿದ್ದೆ ಅಣ್ಣ. ಈಗಲೂ ಕಾಲ ಮಿಂಚಿಲ್ಲಣ್ಣ. ನೀವು ಅಣ್ಣ ಅವ್ರದ್ದು 2 ತಲೆ ಉದುರಿಸ್ಬಿಡ್ತೀನಿ. ಉದುರಿಸ್ಬಿಡ್ತೀರಾ. ಇದೇ ತರ ಕೆಲಸ ಮಾಡಕ್ಕಿಂತ ನಿಮ್ ತರ 4 ಜನ ಅವ್ರ ಕಡೆ ಇರ್ತಾರೆ ಅನ್ನೋದ್ರ ಮರಿಬೇಡ. ಇಂಥ ಕೆಲಸಕ್ಕೆ ಬಾರ್ದು ಮಾತನಾಡ್ತಾ ಕೂತ್ರೆ ನಾನು ಎಲೆಕ್ಷನ್ ಗೆಲ್ಲಕ್ಕೆ ಆಗಲ್ಲ. ನಾನು ಎಲೆಕ್ಷನ್ ಗೆಲ್ಲೇಬೇಕು. ಏನು ಉಪಾಯ? ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತಿದ್ದೀರಾ ರಂಗರಾಜು? ಭೀಮಾರೆಡ್ಡಿನ ಕರೆಸಿದ್ರೆ ಆಯ್ತು. ಅಯ್ಯ, ರಾತ್ರಿ ಆದ್ರೆ ಆಯ್ತು.
ಆ ಭೀಮಾ ರೆಡ್ಡಿ ಕಂಟಿ ಪೂರ್ತಿ ಕುಡ್ದು ಬಾಯಿಗೆ ಬಂದಂಗೆ ಕೆಟ್ಟದಾಗ ಮಾತಾಡ್ತಿರ್ತಾನೆ. ಅಯ್ಯೋ ನಿಮ್ಗೇನ್ ಗೊತ್ತು ಅವನ್ ಗಮ್ಮತ್ತು. ಹಾ. ಒಂದ್ ಚೆನ್ನಾಗಿ ತಿಳ್ಕೊಳ್ಳಿ, ಜಗತ್ನಲ್ಲಿ ಹೆದರ್ಸೋರನ್ ಕಂಡ್ರೆ ಜನ ಹೆದರ್ಕೋತಾರೆ, ಹೇಳ್ದಂಗ್ ಕೇಳ್ತಾರೆ. ಗಾದೆ ಮಾತೇ ಇಲ್ವಾ, ದೇವ್ರಿಗೂ ಹೆದರ್ದವನ್ಗೆ ನೀ ಹೆದರು ಅಂತ. ಹೌದಣ್ಣ, ಈ ಲೋಕಾಭಿಯಣ್ಣ ಆಗಾಗ್ಗೆ ಹೇಳ್ತಾ ಇರ್ತಾರೆ ಅವರಿಗೆ 3 ಹೆಚ್ಚಿನ ಹುಚ್ಚಿದೆ ಅಂತ. 3 ಹೆಚ್ಚಿನ ಹುಚ್ಚು ಅಂದ್ರೆ ಹೆಂಡ, ಹೆಣ್ಣು, ಹಣ. ನೀವ್ ಈ ಮೂರನ್ನು ಅವ್ನಿಗೆ ಸಪ್ಲೈ ಮಾಡ್ಬಿಟ್ರೆ ನಿಮ್ ಮನೆ ನಿಯತ್ತಿ ನಾಯಿ ತರ ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಹೌದಲ್ಲ. ಹೇ ಹೋಗ್ರ, ಈಗಲೇ ಹೋಗಿ ಆ ರೌಡಿ ಭೀಮಾ ರೆಡ್ಡಿಗೆ ನಾನು ಹೇಳ್ದೆ ಅಂತ ಹೇಳಿ ಕರ್ಕೊಂಬನ್ನಿ. ಆಯ್ತಣ್ಣ. ನೀನು ಹೋಗೋ. ಇನ್ ನಿಮ್ ಕೆಲ್ಸ ಆದಂಗೆ. ಭೀಮಣ್ಣ, ಓ ಏನ್ ನಾಗೇಶಪ್ಪ, ರಂಗರಾಜಪ್ಪ ಅವರು ನಿನ್ನ ಕರ್ಕೊಂಬ ಅಂತ ಹೇಳಿದ್ರು. ನಮ್ ರಂಗರಾಜಪ್ಪನ? ಹೌದಣ್ಣ, ಈಗ್ಲೇ ಕರ್ಕೊಬರಕ್ ಹೇಳವ್ರೆ. ಹೌದಾ, ಬತ್ತೀನಿ. ಲಚ್ಚಿ ಇದೆಲ್ಲ ತೆಗ್ದು ಒಳಗ್ ಮಡ್ಗು, ನಾನು ಹಿಂಗ್ ಹೋಗಂಗ್ ಬತ್ತೀನಿ. ಬಿರೆನ್ ಬಂದ್ಬಿಡು. ನಡೀರಪ್ಪ ಹೋಗೋಣ. ಬಾಣ್ಣ. ಭೀಮಾ, ನಮ್ಮ ಆಳುಗಳು ಕರೆದ ತಕ್ಷಣ ಬಂದಿದೆಯಲ್ಲ, ನಂಗೆ ಬಹಳ ಸಂತೋಷ. ಎಲೆಕ್ಷನ್ ಬಂದಿದೆಯಲ್ಲ, ನಾನ್ ನಿಂತಿರೋದು ಗೊತ್ತು ತಾನೆ? ಅಯ್ಯೋ ಬುಡಿ ಬುದ್ಧಿ, ನಿಮ್ನೆದ್ರ ಹಾಕೊಂಡಿ ಊರ್ನಾಗ ಯಾವನ್ ಗೆಲ್ಲಕ್ಕಾಯ್ತದೆ? ಈ ಸಲ್ಯ ನಾರಾಯಣ ಸ್ವಾಮಿ ಮಣ್ಮುಖದ್ ಗ್ಯಾರಂಟಿ. ಹಂಗಲ್ಲ ಭೀಮಾ, ನಾರಾಯಣ ಸ್ವಾಮಿ ಕಡೆಯವರು ತುಂಬಾ ದುಡ್ಡು ಹಂಚವ್ರೆ. ಅಲ್ದೆ ಅವ್ರಿಗೆ ಜಾತಿ ಬೆಂಬಲ ಬೇರೆ ಐತೆ. ಹಂಗಾಗಿ ನಾವು ಒಳ್ಳೊಳಗೆ ಕೆಲಸ ಮಾಡಿದ್ರೆ ಮಾತ್ರ ಗೆಲ್ಬಹುದು. ನಾನು MLA ಆದ್ಮೇಲೆ ನಿನಗೆ ತಿಂಗ್ಳಿಗಿಷ್ಟು ಅಂತ ಕೊಟ್ಬಿಡ್ತೀನಿ. ಅಷ್ಟೇ ಅಲ್ಲ, ನಮ್ಮ ವೈನ್ ಸ್ಟೋರಲ್ಲಿ ನೀನು 3 ಹೊತ್ತು ಕಂಟಿ ಪೂರ್ತಿ ಕುಡಿದ್ರು ಯಾರು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ. ತಗೋ. ಐ ಬ್ಯಾಡಿ ಬುದ್ಧಿ. ಏಯ್ ತಗಾಳ. ಪ್ರಸಾದ. ನಾಳೆಯಿಂದ ಪ್ರಚಾರಕ್ಕೆ ಬಂದ್ಬಿಡು. ನಾನ್ ನಿಮ್ ಜೊತೆ ಪ್ರಚಾರಕ್ಕೆ ಬರಕ್ಕಿಲ್ಲ ಬುದ್ಧಿ. ಯಾಕೋ? ನನ್ ಸ್ಟೈಲೇ ಬೇರೆನೆಯ. ಓ, ನಂದೇನಿದ್ರು ರಾತ್ರಿ ಹೊತ್ತು ಪ್ರಚಾರ. ಓ ನೀವ್ ಈ ಸಲ ಎಲೆಕ್ಷನ್ ಗೆದ್ದಂಗೆ ಅನ್ಕೋಬಿಡಿ. ಬತ್ತಿನ್ ಬುದ್ಧಿ. ಹೋಗ್ಬಾ, ಹುಲಿನ್ ಸಾಕಿದ್ದೀನಿ. ಓ ಭೀಮಣ್ಣ, ಇಷ್ಟೊತ್ತಲ್ಲಿ ನೀನು? ಹೇಯ್, ನಾನ್ ಹೆಂಗಾನ ಬತ್ತೀನಿ, ಎಷ್ಟೊತ್ಗಾದ್ರೂ ಬತ್ತೀನಿ, ಪ್ರಶ್ನೆ ಕೇಳಬಾರ್ದು. ಬರೋವರ MLA ಎಲೆಕ್ಷನ್ ಐತೆ. ನಿಂದೋ ನಿನ್ ಹೆಂಡ್ರದು ಆ ಮೂಲೆಗ್ ಬಿದ್ದವನಲ್ಲ ನಿಮ್ಮಪ್ಪ, ಅವಂದು 3 ಜನದ ಓಟು ಯಾರಿಗ್ ಬೀಳ್ಬೇಕು? ನಮ್ ರಂಗರಾಜ್ನಪ್ಪನವ್ರಿಗೆ. ಯಾರಿಗ ಹಾಕ್ಸ್ತೀಯಾ? ರಂಗರಾಜಪ್ಪನ್ಗೆ ಹಾಕ್ಸ್ತೀನಿ. ಹಾಕೋ ಬಾಗ್ಲು. ಆಯ್ತಣ್ಣ. ಹೋಗ್ ಒಳಕ್ಕೆ. ಐ ಸಿದ್ಧಾ, ತೆಗಿಯ ಬಾಗ್ಲು. ಏನ್ ಭೀಮಣ್ಣ ಇಷ್ಟೊತ್ತಲ್ಲಿ? ಗೊತ್ತಲ್ಲ, ಎಲೆಕ್ಷನ್. ಏನ್ ಮಾತಾಡ್ತೀಯ ಭೀಮಣ್ಣ? ನಿನ್ ಮಾತ್ ಮೀರೋ ಶಕ್ತಿ ಊರಲ್ಲಿ ಯಾರಿಗೈತೆ? ನಮ್ ಬೀದಿ ಓಟೆಲ್ಲ ರಂಗರಾಜಪ್ಪನ್ಗೆ ಹಾಕ್ಬಿಡ್ತೀವಿ. ಅದನ್ನ ಹೇಳಕ್ಕೆ ನಾನ್ ಬಂದಿರೋದು. ಮೊದ್ಲು ಯಮ್ಮ ನನ್ ಕಳ್ಸವ್ನೆ. ರಂಗರಾಜಪ್ಪನ್ ಓಟ್ ಹಾಕಿಲ್ಲ ಅಂದ್ರೆ ಅವನೇ ಬತ್ತಾನೆ. ರಂಗರಾಜಪ್ಪನ್ಗೆ ಹಾಕ್ಬಿಡ್ತೀವಿ. ಹೋಗಣ್ಣ ಹೋಗಣ್ಣ ನೀನು. ಅದು ಮಾತಂದ್ರೆ ಹೋಗ್ವಳಿಕೆ. ಆಯ್ತಣ್ಣ ಆಯ್ತಣ್ಣ. ಹಾಕೋ ಬಾಗ್ಲು. ಓಹೋ, ಗುಡ್ ಮಾರ್ನಿಂಗ್ ಚಿಕ್ ಸಾಹೇಬ್ರಿಗೆ. ಏನ್ ಡಾಕ್ಟ್ರು, ಬೆಳಗ್ಗೆನೆ ಡ್ಯೂಟಿ ಹೊರಟಿದ್ದೀರಾ? ಪಕ್ಕದಳ್ಳಿನಲ್ಲಿ ಯಾರಿಗೋ ವಾಂತಿ ಭೇದಿ ಅಂತೆ.
ನಾನು ಹೋದ್ರೇನೆ ಅದ್ ನಿಲ್ಲೋದು. ಓ. ಅದಕ್ಕೆ ಹಿಂಗೆ ಹೊರಟಿದ್ದೆ. ತಾವೇನು ಫುಲ್ ಎಕ್ಸರ್ಸೈಸ್ ಮಾಡ್ತಿದ್ದೀರಿ? ಹಾಗೇನಿಲ್ಲ, ಜಸ್ಟ್ ವಾರ್ಮ್ ಅಪ್ ಅಷ್ಟೇ. ಮಾಡಿ ಮಾಡಿ, ಯುವಕರು ಗಟ್ಮುಟ್ಟಾಗಿರ್ಬೇಕು. ಅವನ್ ವಿಚಿತ್ರ ನೋಡಿ, ನೀವ್ ಊರಿಗೆ ಬಂದು ಹೊಸದ್ರಲ್ಲಿ ಫಸ್ಟ್ ಪೊಲೀಸ್ ಸ್ಟೇಷನ್ ಅಡ್ರೆಸ್ ಕೇಳಿದ್ದು ನನ್ನ ಹತ್ರ. ಈಗ ನಮ್ಮನೆ ಪೋರ್ಷನ್ ಅಲ್ಲೇ ಬಂದ್ ಬಾಡಿಗೆಗಿರೋ ಹಾಗಾಯ್ತು. ಅದೇ ವಿಚಿತ್ರ. ಐ ಆಮ್ ಸೋ ಹ್ಯಾಪಿ. ನನಗೂ ಅಷ್ಟೇ. ಹೌದು, ಏನ್ 2-3 ದಿನದಿಂದ ಕಾಣಿಸ್ಲೇ ಇಲ್ಲ? ತಮಗೆ ಗೊತ್ತಲ್ಲ, ಎಲೆಕ್ಷನ್ ನಡೀತಾ ಇದೆ. 2 ಪಾರ್ಟಿ ಜನ ಬೇಕಾದವರು, ಇಬ್ರು ಓಡಾಡು ಅಂತಾರೆ, ಇಲ್ಲ ಅನ್ನಕ್ಕಾಗಲ್ಲ. ಅದಕ್ಕೆ ತೆರೆ ಮರೆಯಲ್ಲಿ ಇಬ್ಬರಿಗೂ ಸಪೋರ್ಟ್ ಮಾಡಬೇಕು. ನೋಡಿ ಚಿಕ್ಕ ಸಾಹೇಬ್ರೆ, ಈ ನ್ಯಾಯ ಧರ್ಮ ಉಳಿಬೇಕಾದ್ರೆ ಕೃಷ್ಣ ಸಂಧಾನಗಳನ್ನ ಮಾಡ್ಬೇಕಲ್ಲ, ಅದರಲ್ಲಿ ಬ್ಯುಸಿ ಇರ್ತೀನಿ. ಓ, 1 ನಿಮಿಷ, ಕುಕ್ಕರ್ ಆಫ್ ಮಾಡಿ ಬರ್ತೀನಿ. ಏನಿದು, ಈಗ್ಲೂ ನೀವೇ ಅಡಿಗೆ ಮಾಡಿ ಊಟ ಮಾಡ್ಬೇಕೆ? ಮತ್ತಿನ್ನೇನು, ಹೋಟ್ಲಿಗೆ ಹೋಗಿ ಅಂತೀರಾ? ಇಲ್ಲ ಇಲ್ಲ, ಯಾರಿಗಾರು ತಾಳಿ ಕಟ್ಟಿ ಮದ್ವೆ ಆಗಿ ಅಂತೀನಿ. ಅಯ್ಯೋ, ಆಮೇಲೆ ಅವಳಿಗೂ ಸೇರಿ ನಾನೇ ಅಡಿಗೆ ಮಾಡ್ಬೇಕಾಗಿ ಬಂದ್ರೆ? ಅದು ನಿಜಾನೇ. ಹೌದು, ಮನೆ ಮುಂದೆ ಡಾಕ್ಟರ್ ಲೋಕಾಬಿ ಅಂತ ಬೋರ್ಡ್ ಹಾಕೊಂಡಿದ್ದೀರಲ್ಲ, ಮತ್ತೆ ನಿಮ್ ಕ್ಲಿನಿಕ್ ಎಲ್ಲಿದೆ ಸರ್? ಅಯ್ಯೋ, ಮನೇನೆ ಮಂತ್ರಾಲಯ ಅನ್ನಲ್ವೇ, ಹಾಗೆ ನಮ್ಮ ಮನೇನೆ ಕ್ಲಿನಿಕ್. ಓ, ಮತ್ತೆ ಪೇಷಂಟ್ಸೇ ಕಾಣಿಸಲ್ಲ? ಅಯ್ಯೋ ನೋಡಿ, ನಾನೊಂಥರ ಮೊಬೈಲ್ ಡಿಸ್ಪೆನ್ಸರಿ ಇದ್ದಂಗೆ. ನನ್ನ ಈ ಮೆಡಿಕಲ್ ಬಾಕ್ಸ್ ಅಲ್ಲಿ ಎಲ್ಲ ಔಷಧಿಗಳು ಇರುತ್ತೆ. ಓ, ನಾನೇ ಪೇಷಂಟ್ಸ್ ಹತ್ರ ಹೋಗ್ತೀನಿ, ಔಷಧಿ ಕೊಡ್ತೀನಿ, ಟ್ರೀಟ್ಮೆಂಟ್ ಮಾಡ್ತೀನಿ. ಹಾಗಾದ್ರೆ ನೀವು ಡಾಕ್ಟರ್ ಡಿಗ್ರಿ ತಗೊಂಡ್ರದೆಲ್ಲಿ? ನೋಡಿದ್ರ ನಿಮ್ ಪೊಲೀಸ್ ಬುದ್ಧಿ ಶುರು ಮಾಡ್ಕೊಂಡ್ಬಿಟ್ರ, ಎನ್ಕ್ವೈರಿ ಶುರುನಾ? ಹಾಗಲ್ಲ, ನಿಮ್ ಬೋರ್ಡ್ ಅಲ್ಲಿ ಡಾಕ್ಟರ್ ಲೋಕಾಬಿ ವೈದ್ಯಕೀಯ ತಜ್ಞ ಅಂತ ಮಾತ್ರ ಹಾಕಿದೀರಾ. MBBS, ಯುನಾನಿ, LMP ಅಂತ ಒಂದೂ ಇಲ್ಲ. ನಾನೊಂಥರ ಡಿಗ್ರಿ ಇಲ್ಲದ ಡಾಕ್ಟ್ರು. ಅಂದ್ರೆ? ಅಯ್ಯೋ, ಅದೊಂದ್ ದೊಡ್ಡ ಕಥೆ. ನಾನು ಮದುವೆ ಆದ ಹೊಸದ್ರಲ್ಲಿ ನನಗಿಬ್ರು ಕಂದ್ರು. ಅದರಲ್ಲಿ ಒಬ್ಬ ಡಾಕ್ಟ್ರು, ಇನ್ನೊಬ್ಬ ಇಂಜಿನಿಯರು. ನಾನು SSLC ಫೇಲ್ ಗಿರಾಕಿ. ನನ್ನ ಹೆಂಡತಿಗೆ ಒಂಥರ ಅವಮಾನ. ಆ ಟೈಮಲ್ಲಿ ಕರೆಕ್ಟ್ ಆಗಿ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಏನಂತ? 3 ತಿಂಗಳ ಪೋಸ್ಟಲ್ ಪಾಠ, 3,000 ಫೀಸ್ ಕಟ್ಟಿ ಡಾಕ್ಟರ್ ಆಗಿ ಅಂತ. ನನ್ನ ಹೆಂಡತಿಗೆ ಆಸೆ ಆಗಿ ಅವ್ರ ಅಪ್ಪನಿಗೆ ಫೋರ್ಸ್ ಮಾಡಿ ದುಡ್ಡು ಕಟ್ಟಿಸ್ಬಿಟ್ಲು. ನಾನು ಅಪ್ಲೈ ಮಾಡಿಬಿಟ್ಟೆ, ಡಾಕ್ಟರ್ ಆಗ್ಬಿಟ್ಟೆ. ಇದೇ ನಾನು ಡಾಕ್ಟರ್ ಆದ ಕಥೆ. ಅಲ್ಲ ಲೋಕಾಬಿ ಅವರೇ, ಪ್ರಾಪರ್ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ದೇನೆ ಡಾಕ್ಟರ್ ಆಗಿದ್ದೀರಾ. ಇನ್ನ ನಿಮ್ಮ ಹತ್ರ ಔಷಧಿ ತಗೊಳ್ಳೋ ಪೇಷಂಟ್ಸ್ ಗತಿ ಏನು? ಅಯ್ಯೋ, ನಿಜವಾದ ಔಷಧಿ ಕೊಟ್ಟಿದ್ದಕ್ಕೆ ನನ್ನ ಹೆಂಡತಿ ಗೊಟಕ್ಕಂದ್ಬಿಟ್ಲು. ಪಾಪ, ನನ್ನನ್ನು ಪ್ರೀತಿಯಿಂದ ಡಾಕ್ಟರ್ ಮಾಡಿದ ತಪ್ಪಿಗೆ ಅವಳನ್ನೇ ನಾನು ಬಲಿ ತಗೊಂಡ್ಬಿಟ್ಟೆ. ಅದಕ್ಕೆ ನಾನು ಯಾರಿಗೂ ನಿಜವಾದ ಔಷಧಿ ಕೊಡಲ್ಲ. ಮಾತ್ರೆ ಕೊಡಬೇಕಾದ್ರೆ ವೈಟಮಿನ್ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ ಕೊಡಬೇಕಾದ್ರೆ ಡಿಸ್ಟಿಲ್ ವಾಟ್ರು. ಇದರಲ್ಲಿ ಯಾವಾಗಲೂ ರೆಡಿ ಇರುತ್ತೆ. ಜನಕ್ಕೋ ನಂಬಿಕೆ ಮುಖ್ಯ. ಪ್ರೀತಿಯಿಂದ ಕೊಡ್ತೀನಿ, ರೋಗ ವಾಸಿ ಆಗೋಗುತ್ತೆ. ಅಂತೂ ಈ ಊರಲ್ಲಿ ರೋಗ ವಾಸಿ ಮಾಡೋ ಸಂಜೀವ್ನಿ ನೀವು. ಅಷ್ಟೇ ಅಲ್ಲ ಸಾಹೇಬ್ರೆ, ಹೆಣ್ಣು ನೋಡಕ್ ಹೋಗೋರ್ಗೆ, ಓ, ಫ್ಯಾಮಿಲಿ ಟೂರ್ಗೆ ಹೋಗ್ಬೇಕು ಅಂತ ರಜಾ ಅಪ್ಲೈ ಮಾಡ್ಕೊಂಡಿರೋರ್ಗೆ ಸುಳ್ಳು ಸರ್ಟಿಫಿಕೇಟ್ ಕೊಡ್ತೀನಿ. ಓ, LIC ಅಪ್ಲೈ ಮಾಡ್ಕೊಂಡಿರೋರ್ಗೆ ಹೆಲ್ತ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತೀನಿ. ಅಬ್ಬಬ್ಬಾ. ಕೆಲವು ಸರ್ತಿ ನ್ಯಾಯ ಧರ್ಮ ಉಳ್ಸಕ್ಕೆ ಸಾಕ್ಷಿ ಆಗ್ತೀನಿ, ಇಲ್ಲ ಸುಳ್ಳು ಸಾಕ್ಷಿ ರೆಡಿ ಮಾಡ್ತೀನಿ. ಟೋಟಲಿ ಹೀಗೆ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕೆ ಬಹಳ ಪರದಾಡ್ತಿರೋ ಒಬ್ಬ ನಿಷ್ಠಾವಂತ ಡಾಕ್ಟ್ರು ಈ ಲೋಕಾಬಿ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಅಂದ್ರೆ, ಬೇರೆ ಡಾಕ್ಟರ್ಗಳ ಹತ್ರ ಪೇಷಂಟ್ಸ್ ಹೋಗ್ತಾರೆ, ಆದ್ರೆ ಈ ಡಾಕ್ಟ್ರು ಪೇಷಂಟ್ಸ್ ಹತ್ರನೇ ಹೋಗ್ಬೇಕು. ನನಗ್ ತಡ ಆಗುತ್ತೆ, ಬರ್ತೀನಿ. ಓಕೆ. ಡಾಕ್ಟ್ರೇ, ಕಾಪಿ. ಅಯ್ಯೋ ಈರಪ್ಪ, ಅಲ್ಲಿ ಯಾರೋ ವಾಂತಿ ಭೇದಿ ಮಾಡ್ಕೊಂಡ್ ಬಿದ್ದವನೇ, ನಿಂದೊಳ್ಳೆ ಸರಿ. ಆಯ್ತು. ಸರ್. ಏನ್ರಿ? ದೊಡ್ಡ ಸಾಹೇಬ್ರು ತಕ್ಷಣ ನಿಮ್ಮನ್ನ ಮನೆ ಕರ್ಕೊಂಬರಕ್ ಹೇಳಿದ್ರು. ಸರಿ, ನಾನು ಬರ್ತೀನಿ, ಹೋಗಿ. ಎಸ್ ಸರ್. ಮೇಡಮ್, ಸಾಹೇಬ್ರಿದಾರಾ? ವಸಂತ್, ಏನ್ ನೀವಿಲ್ಲಿ? ಅಂದ್ರೆ ಇದ್ ನಮ್ಮನೆ ಕಣ್ರಿ. ಓ, ನೀವು ಸೂರ್ಯರಾವ್ ಅವ್ರ ಮಗಳ? ಅಲ್ಲಪ್ಪ. ಅಂದ್ರೆ ಅವ್ರ ನಮ್ ತಂದೆ. ತರ್ಲೆ ಮಾಡಬೇಡಿ. ಹೌದು, ನಾವಿಬ್ರು ಸೇರಿ ಗೆದ್ದಿದ್ ಬೆಳ್ಳಿ ಕಪ್ಪು ಇನ್ನ ನಿಮ್ಮ ಹತ್ರನೇ ಇದೆಯಾ? ಆ ಟ್ರೋಫಿದು ಕೆಳಗಿನ ಪೀಠ ನಿಮ್ಮ ಹತ್ರನೇ ಇದೆಯಾ? ಹೌದು, ಮತ್ತೆ ನೆನಪಾಗಿಟ್ಕೊಂಡಿದ್ದೀನಿ. ಯಾರ್ ನೆನ್ಪು? ಕಪ್ ಹಾರ್ಸ್ಕೊಂಡ್ ಹೋದವ್ರದು. ಹೋ, ನಾನ್ ಬರೀ ಕಪ್ ಮಾತ್ರ ಹಾರ್ಸ್ಕೊಂಡ್ ಹೋದ್ನಾ? ಅದ್ರ ಜೊತೆ ನನ್ನ ಹೃದಯನು ನೀವೇ ಕದ್ದಿದ್ರಲ್ಲ.
ಕಳ್ಳಿ ಸಿಕ್ಕಿದಾಳಲ್ಲ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಪ್ಪ. ಕಂಪ್ಲೇಂಟ್ ಕೊಡೋದೇನು, ನಾನೇ ಸಬ್ ಇನ್ಸ್ಪೆಕ್ಟ್ರು, ಕೇಸು ಹಾಕ್ಬೋದು. ಓಹೋ, ಹಾಕಿ ಮತ್ತೆ. ಓ ಬೇಡಪ್ಪ, ಮತ್ತೆ ಅವ್ರು ಕದ್ದಿರೋ ಮಾಲ್ನ ವಾಪಸ್ ಕೊಟ್ಬಿಟ್ರೆ ನನಗೆ ಲಾಸು. ಓ, ಆ ಮಾಲು ಅವ್ರ ಹತ್ರನೇ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಗುಜ್ರಿಗೂ ಹಾಕಿರ್ಬೋದು. ಅದಕ್ಕೆ ಗುಜರಲ್ಲಿ 1 ಪೈಸೆ ಬೆಲೆ ಇಲ್ಲ ಬಿಡಿ. ಅವ್ರು ಅದನ್ನ ಮಾರೋ ಪ್ರಶ್ನೆನೇ ಇಲ್ಲ, ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಆದ್ರೆ ಮುಂದಕ್ಕೂ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ನಾನು ಕೇಳ್ಕೋಬಹುದು ಅಷ್ಟೇ. ಖಂಡಿತ ನನ್ನ ಹತ್ರನೇ ಜೋಪಾನವಾಗಿದೆ. ಥ್ಯಾಂಕ್ಸ್ ಅ ಲಾಟ್. ಬೈ ದ ಬೈ, ನಿಮ್ ತಂದೆಯವ್ರು ಬರಕ್ ಹೇಳಿದ್ರು, ನೋಡಬಹುದಾ? ಹಾ, ಇದಾರೆ, ಮನೆಯಲ್ಲೇ ಇದಾರೆ, ಸ್ನಾನ ಮಾಡ್ತಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಬನ್ನಿ. ಓಕೆ ಓಕೆ. ಮಿಸ್ಟರ್ ವಸಂತ್, ಕುಂಡ್ರಿ, ಇದು ಪೊಲೀಸ್ ಸ್ಟೇಷನ್ ಅಲ್ರಿ. ಕುಂಡ್ರಿ. ಥ್ಯಾಂಕ್ ಯು ಸರ್. ಹೌದು, ನಮ್ಮ ಮಗಳು ನಿಮಗೆ ಮೊದಲೇ ಪರಿಚಯ ಐತೇನ್ರಿ? ಹೌದು ಸರ್, ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಪ್ರಿಯಾ ನನ್ ಜೂನಿಯರ್ ಆಗಿದ್ರು. ನಾವಿಬ್ರು ತುಂಬಾ ಕಾಂಪಿಟೇಷನ್ಸ್ ಅಲ್ಲಿ ಪ್ರೈಸ್ ಎಲ್ಲ ತಗೊಂಡಿದೀವಿ. ಓ ಅಪ್ಪ, ನೀವ್ ಆಗಾಗ ಈ ಬೆಳ್ಳಿ ಕಪ್ ಬುಡ ಎಲ್ಲಿ ಅಂತ ಕೇಳ್ತಿದ್ರಲ್ಲ, ಅದನ್ ಕದ್ದಿದ್ ಇವ್ರೆ. ಏನ್ರಿ, ಖರೆ ಏನ್ರಿ? ಹೇ ಇಲ್ಲ ಸರ್, ಆ ಪ್ರೈಸು ನಮ್ಮಿಬ್ರಿಗೂ ಸೇರ್ ಬಂದಿದ್ದು. ಆದ್ರೆ ಬುದ್ಧಿವಂತರು ಮೇಲಿಂದ ಇಟ್ಕೊಂಡ್ರು, ನಾನ್ ದಡ್ಡ ಬುಡ ಇಟ್ಕೊಂಡೆ. ಸೋ ಫನ್ನಿ. ಬಟ್ ಒನ್ ಥಿಂಗ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಕಾಲೇಜಲ್ಲಿ ಇದ್ದ ಹ್ಯಾಪಿ ಡೇಸು ಇಲ್ಲಿರಲ್ಲ. ನೀವು ಕಾಕಿ ಬಟ್ಟೆ ಹಾಕೊಂಡ್ಮೇಲೆ ಬೆಳಗ್ಗೆ ಎದ್ರ ಅವ್ನ್ ತಲೆ ಹೊಡೆದ್ರು, ಇವ್ನ್ ಕೈ ಕತ್ತರಿಸಿದ್ರು, ಅವ್ರ ಮನೆಗೆ ಬೆಂಕಿ ಬಿತ್ತು, ಇವ್ರು ತೋಟ ಸುಟ್ಟಾಕ್ಬಿಟ್ರು. ಬರೀ ಇದೇ ಇರ್ತೈತ್ರಿ. ನಿಮಗಿಲ್ಲಿ ಸಿನಿಮಾ ನೋಡಕ, ಸೀರಿಯಲ್ ನೋಡಕ, ಹರಿಕತೆ ಕೇಳಕ ಟೈಮ್ ಇರೋದಿಲ್ರಿ. ಅಂಡರ್ಸ್ಟ್ಯಾಂಡ್? ಸುಮ್ನೆ ಏನೇನೋ ಹೇಳಿ ಅವ್ರನ್ನ ಹೆದರ್ಸ್ಬೇಡಿ. ಓ, ಆಗಲೇ ನಿಮ್ಗೆ ಸಪೋರ್ಟು. ಸರಿ, ನೀವ್ ಮಾತಾಡ್ತೀರಿ, ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಓಕೆ ಮಾ, ಸ್ವಲ್ಪ ಬಿಸಿ ಆಗಿರ್ಲಮ್ಮ. ಇವಳು ನನ್ನ ಮುದ್ದಿನ ಮಗಳ್ರಿ. ಸರ್, ಬೈ ದ ಬೈ, ನನಗ್ ಬರಕ್ ಹೇಳಿದ್ರಂತೆ, ಏನ್ ಸರ್ ವಿಷಯ? ಮಿಸ್ಟರ್ ವಸಂತ್, ದಿಸ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್. ಸ್ಕಾಟ್ಲೆಂಡ್ ಯಾರ್ಡ್ಸ್ ಅಲ್ಲಿ ಹೈಯರ್ ಟ್ರೈನಿಂಗ್ಗೋಸ್ಕರ ನಾನು ಸೆಲೆಕ್ಟ್ ಮಾಡಿದ್ದಾರೆ. 10 days ಟ್ರೈನಿಂಗ್ ಇರುತ್ತೆ. ನಾಳೆ ಬೆಳಗ್ಗೆನೆ ಹೋಗ್ತಾ ಇದ್ದೀನಿ. ಈಗ ಎಲೆಕ್ಷನ್ ನಾಮಿನೇಷನ್ ಮುಗ್ದೈತಿ. ಗೆಲ್ಲಬೇಕನ್ನೋ ಕಾರಣಕ್ಕೆ ಕ್ಯಾಂಡಿಡೇಟ್ಗಳು ಏನ್ ಮಾಡಕ್ಕೂ ಹೇಸೋದಿಲ್ಲ. ನನಗ MLA ಗೊತ್ತು, MP ಗೊತ್ತು ಅಂತಾರೆ. ಏನ ಅಂಥ ನನ್ನ ಮಕ್ಕಳನ್ನ ಒದ್ದು ಒಳಗೆ ಹಾಕ್ರಿ. ಅಂಡ್ ಬಿ ಅಲರ್ಟ್. ಶೋರ್ ಸರ್. ಅಪ್ಪ, ಕಾಫಿ. ಅವ್ರು ಮೊದಲು ಕೊಡಮ್ಮ. ಥ್ಯಾಂಕ್ ಯು. ನಿನಗವ ಆಮೇಲೆ. ಓಹೋ, ಓಕೆ. ಮಿಸ್ಟರ್ ವಸಂತ್. ಎಸ್ ಸರ್. ಸಿನ್ಸ್ ಯು ಆರ್ ಜೂನಿಯರ್ ಟು ಮೀ. ಎಸ್ ಸರ್. ಇದನ್ನೆಲ್ಲ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ಸಂತೋಷ ವಿಷಯ ಅಂದ್ರೆ, ನೀವು ನನ್ನ ಮಗಳಿಗೆ ಹಳೆಯ ಸ್ನೇಹಿತರು. ಹೌದು ಸರ್. ತುಂಬಾ ಸಂತೋಷ ಆಯ್ತು. ನನಗೂ ಅಷ್ಟೇ ಸರ್. ನಿಮ್ಮಂತ ಮೋಸ್ಟ್ ಸಿನ್ಸಿಯರ್ ಅಂಡ್ ಸ್ಟ್ರಿಕ್ಟ್ ಆಫೀಸರ್ ಹತ್ರ ಕೆಲಸ ಮಾಡೋದಕ್ಕೆ ನನ್ಗೆ ಹೆಮ್ಮೆ ಆಗ್ತದೆ ಸರ್. ಏನಂತೀರಾ ಪ್ರಿಯಾ? ಎಸ್ ವಸಂತ್, ಯು ಆರ್ ರೈಟ್. ಐ ಆಮ್ ವೆರಿ ಪ್ರೌಡ್ ದಟ್ ಹಿ ಇಸ್ ಮೈ ಡ್ಯಾಡ್. ನಿಮ್ಗೊಂದು ವಿಷಯ ಗೊತ್ತಾ? ನನ್ನ ರೂಮಲ್ಲಿ ನಾನು ಯಾವತ್ತೂ ಯಾವ ರಾಕ್ ಸ್ಟಾರ್ಸು, ಫಿಲಿಂ ಸ್ಟಾರ್ಸು, ಸಿಂಗರ್ಸು ಯಾರ ಫೋಟೋಸು ಹಾಕೊಂಡಿಲ್ಲ. ನನಗ್ ಬುದ್ಧಿ ಬಂದಿಂದ ನಮ್ ತಂದೆಗೆ ಸಿಕ್ಕಿರೋ ಅವಾರ್ಡ್ಸು, ಅಪ್ರಿಸಿಯೇಷನ್ಸು, ಪೇಪರ್ ಕಟಿಂಗ್ಸು ಇದನ್ನೇ ಹಾಕೊಂಡಿದ್ದೀನಿ. ಸಂಭ್ರಮ ಪಟ್ಟಿದ್ದೀನಿ. ಹಿ ಇಸ್ ಮೈ ರೋಲ್ ಮಾಡೆಲ್. ಹಲೋ, ನೀವಿಬ್ಬರು ಹೊಗಳಿದ್ ಜಾಸ್ತಿ ಆಗೋಯ್ತು. ಸಾಕು. ಎನಿವೇ ವಸಂತ್, ವಿಶ್ ಆಲ್ ದಿ ಬೆಸ್ಟ್. ನಾನು ಹೇಳಿದ ಜ್ಞಾಪಕ ಇದೆಯಲ್ಲ? ಕೀಪ್ ಇನ್ ಮೈಂಡ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. PC ಸಾಹೇಬ್ರೆ, ಎಲೆಕ್ಷನ್ ಫುಲ್ ಕಮ್ಮಯ್ಯ. ಅಯ್ಯೋ, ನಿನ್ ಬಾಯಿ ಮಣ್ಣಾಕ. ಸರ್ಕಲ್ ಇನ್ಸ್ಪೆಕ್ಟರ್ ಸೂರ್ಯರಾವ್ ಬಂದಾಗ್ಲಿಂದ ನಮ್ ವರಮಾನಕ್ಕೆಲ್ಲ ಕಲ್ಬಿದ್ಬಿಟ್ಟಿದೆ ಕಣಯ್ಯ. ಅವನು ತಿನ್ನಲ್ಲ, ನಮಗೂ ತಿನ್ನಕ್ ಬಿಡಲ್ಲ. ಅಂದಾಗೆ ಎಲೆಕ್ಷನ್ ಅಲ್ಲಿ ಯಾವ ಪಾರ್ಟಿ ನಿಮ್ದು? ನಿಮ್ದು ಯಾವ ಪಾರ್ಟಿನೋ ನಮ್ದು ಅದೇ ಪಾರ್ಟಿ. ನಿಮ್ಮ ಹತ್ರ ಹೊಡೆದಾಡಕ್ ನಮ್ಗೆ ಇಷ್ಟ ಅಲ್ಲ ಕಣಯ್ಯ. ಹಂಗಾರೆ ಎಲೆಕ್ಷನ್ ಅಲ್ಲಿ ನಮ್ ನಾರಾಯಣ ಸ್ವಾಮಿಗೆ ಓಟ್ ಹಾಕ್ಬಿಡು. ಆಯ್ತಪ್ಪ, ನನ್ನ ನೋಟು ನಿಮ್ಗೆ ಹಾಕ್ತೀನಿ. ಆದ್ರೆ ಆ ಭೀಮಾರೆಡ್ಡಿ ಆ ರಂಗರಾಜು ಕ್ಯಾನ್ವಾಸ್ ಮಾಡ್ತಿದ್ದಾನಂತೆ. ಹೀಗಿರ್ಬೇಕಾದ್ರೆ ನಿಮ್ಮ ಯಜಮಾನ್ ಹೆಂಗ್ ಗೆಲ್ತಾನೆ? ಅದು ಅಲ್ದಲೆ ನಮ್ ದೊಡ್ಡ ಸಾಹೇಬ್ರು ಸೂರ್ಯರಾವ್ ಬೇರೆ ಊರ್ಗ್ ಹೋಗ್ತಾ ಇದ್ದಾರಂತೆ. ಇಲ್ಲಿ ಆ ಭೀಮಾರೆಡ್ಡಿ ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ. ಹೀಗಿರ್ಬೇಕಾದ್ರೆ ನಿಮ್ಮ ಯಜಮಾನ ಯಾಗ ಗೆಲ್ತಾನೆ? ಆ ಭೀಮಾರೆಡ್ಡಿನ ನಿಮ್ ಕಡೆ ಸೇರ್ಸ್ಕೊಂಡ್ರೆ ನಿಮ್ ಪ್ಲಾನ್ ಸಕ್ಸಸ್ ಆಗುತ್ತೆ ನೋಡಯ್ಯ. ಹಂಗಾರೆ ಈಗ್ಲೇ ಹೋಗಿ ಭೀಮಾರೆಡ್ಡಿನ ಕರ್ಕೊಂಡು ನಮ್ ದಣಿಗಳ ಹತ್ರ ಹೋಗ್ಬಿಡ್ತೀವಿ. ನಮಸ್ಕಾರ ಭೀಮಾರೆಡ್ಡಿ. ಏನೋ ನಮ್ಮ ಯಜಮಾನ್ರು ನಾರಾಯಣ ಸ್ವಾಮಿ ನಿಮ್ಮನ್ನ ಕರ್ಕೊಂಬ ಅಂದ್ರು. ನಾರಾಯಣ ಸ್ವಾಮಿ ನಿಮ್ಮನ್ನ ಕರ್ಕೊಂಬ ಅಂದ್ರು. ಏಯ್, ನಮ್ದಣಿ ರಂಗರಾಜು ನಿಮ್ಮ ಯಜಮಾನ್ರತವ ನನಗೇನ್ಲ ಕೆಲ್ಸ? ಬರಕ್ಕಿಲ್ಲ ಅಂತ ಹೇಳಾಗ್.
ಹಂಗಂದ್ರೆ ಹೆಂಗೆ ಭೀಮಣ್ಣ? ದೊಡ್ಡೋರ್ತವ ಕಿರಿಕ್ ಬೇಡ. ಏನೋ ಕಿರಿಕ ನಂತವನ ಎಲ್ಲಾರ್ಗೂ ಒಂದ್ ಕಡೆಯಿಂದ ಐಕ್ಬಿಡ್ತೀನಿ ಅಷ್ಟೇ. ಮರ್ಯಾದೆಯಾಗಿ ಹೋಯ್ತಾ ಇರೋ. ಅಕ್ಕ ನೀನಾದ ಒಂದ್ ಮಾತೇಳಕ್ಕ. ಏ ಅವ್ರ ಆಟೊಂದ್ ಕೇಳ್ಕಂತವ್ರೆ, ಯಾಕೆ ದೊಡ್ಡೋರ್ತವ ನಿಷ್ಠೂರ ಅಂತೀನಿ. ಅದೇನ್ ಹೇಳ್ತೀಯೋ ಅವ್ನ ಯಜಮಾನ್ತವನೇ ಹೋಗಿ ನೇರವಾಗಿ ಹೇಳು. ಅದಪ್ಪ ಗಂಡಸ್ತನ ಅಂದ್ರೆ. ಏನೋ ನನ್ ಗಂಡಸ್ತನದ ಬಗ್ಗೆ ಮಾತಾಡ್ತೀಯಾ? ಇರೋ ನನ್ ಗಂಡಸ್ತನ ತೋರ್ಸ್ಬತ್ತೀನಿ. ಕೊಡಿಲ್ ನನ್ ಟವಲ್ನ. ಅದಪ್ಪ ಮಾತು ಅಂದ್ರೆ. ತಕ್ಕ ನಡಿರ್ಲ ಬತ್ತೀನಿ. ಭೀಮಾರೆಡ್ಡಿ, ನೀ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿಲ್ಲ, ನನಗದೇ ಸಂತೋಷ. ಮುಂಚೆನೆ ನೀನು ಕರ್ಸೋಬೇಕಂತಿದ್ದೆ. ಏನ್ ಮಾಡೋದು, ಇಲೆಕ್ಷನ್ ಗಲಾಟೆನಲ್ಲಿ ಅದಾಗ್ಲಿಲ್ಲ. ನಿನಗೆ ಗೊತ್ತಲ್ಲ, ಮುಂದಿನ ವಾರ ನಡೆಯೋ ಇಲೆಕ್ಷನ್ ಅಲ್ಲಿ ನಾ ಗೆಲ್ಲೋದು ನಿನ್ನ ಕೈನಾಗ ಐತೆ. ಚಂದಾಗಿ ಹೇಳಿದ್ರಿ. ಯಾರ್ದಾದ್ರೂ ತಲೆ ಕಡ್ದು ನಿಮ್ ಮುಂದೆ ಮಡ್ಗೋನ್ನಿ, ಮಡಗ್ತೀನಿ. ಆದ್ರೆ ನೀವ್ ಹೇಳಿದ ಇಸ್ಯ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಎಲೆಕ್ಷನ್ ಇಸ್ಯಾದಾಗೆ ನಾನು ರಂಗರಾಜಪ್ಪನ್ಗೆ ಮಾತು ಕೊಟ್ಬಿಟ್ಟಿವ್ನಿ. ನಾನು ಹುಟ್ಟು ಕುಡ್ಕ ಇರ್ಬೋದು, ಆದ್ರೆ ನಿಯತ್ತ ನಾಯಿ. ನಮ್ ದಣಿಗಳು ನನ್ನ ಹುಲಿ ಅಂತನೂ ಕರೀತಾರೆ. ಒಂದಪ್ಪ ಮಾತು ಕೊಟ್ರೆ ಮುಗೀತ್. ಆ ದ್ಯಾವ್ರೆ ಬಂದ್ ಹೇಳಿದ್ರು ಆ ದೇವ್ರ ಮಾತು ಕೇಳಕ್ಕಿಲ್ಲ. ಬ್ಯಾರೆ ಏನಾದ್ರೂ ವಿಷಯ ಇದ್ರೆ ಹೇಳಿ. ನೀನೇ ಹಿಂಗೆ ಮಾತಾಡಿದ್ರೆ ಹೆಂಗ ಭೀಮಣ್ಣ? ನಿನಗೆ ಹಣ ಎಷ್ಟು ಬೇಕು ಹೇಳು, ನಾನು ಕೊಡ್ತೀನಿ. ಬೇಕಾದ್ರೆ ನಾನು ಸಾರಾಯಿ ಗಡಂಗ್ನೆ ನಿನ್ನ ಹೆಸರಿಗೆ ಬರೆದು ಕೊಡ್ತೀನಿ. ನೀ ನನ್ನ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಆಗಕ್ಕಿಲ್ಲ ಅಂದ್ಮೇಲೆ ಆಗಕ್ಕಿಲ್ಲ. ಏ ಭೀಮಾರೆಡ್ಡಿ, ಸುಮ್ಗೆ ಒಳ್ಳೆ ಮಾತಲ್ಲಿ ಒಪ್ಕೋ. ನಮ್ಮಲ್ಲಿ ಯಾತಕ್ ಜಗಳ? ನೋಡ್ರೆಡ್ಡಿ, ಗೊತ್ತಲ್ಲ ನಾವ್ ಎಂತ ಖತರ್ನಾಕ್ಗಳಂತ. ಏಯ್ ನನ್ನ ಮಕ್ಕಳ, ನೀವ್ಯಾರೋ ನಂದೊಂದು ಕೂದ್ಲು ಅಲ್ಲಾಡ್ಸಕ್ಕಾಗಲ್ಲ. ನನ್ನ ಮಕ್ಕಳ, ನನ್ ವಿಷಯಕ್ ಬಂದ್ರೆ ಒಬ್ಬೊಬ್ಬನ್ಗೂ ತೋರಣ ಕಟ್ಬಿಡ್ತೀನಿ. ಹೇಯ್ ನಾರಾಯಣ ಸ್ವಾಮಿ, ನಿನ್ಗೆ ಈ ಎಲೆಕ್ಷನ್ ಅಲ್ಲಿ ಚಿಪ್ಪೆ ಗತಿ ತಗೋ. ಟೆನ್ಷನ್ ಮಾಡ್ಕೋಬೇಡಿ ನಾರಾಯಣ ಸ್ವಾಮಿಗಳೇ. ಊರಲ್ಲಿ ಕಚ್ಚೋ ನಾಯಿಗಳು ಜಾಸ್ತಿ ಆದ್ರೆ ಏನ್ ಮಾಡ್ತಾರೆ? ಮುನ್ಸಿಪಾಲ್ಟಿಯವರು ಗಾಡಿ ತರಿಸ್ತಾರೆ, ನಾಯಿ ಹಿಡಿಸ್ತಾರೆ, ಮುಗಿಸ್ತಾರೆ. ಹಾಗೆ ಸತ್ಯಾಧರ್ಮ ಉಳಿಬೇಕು ಅಂದ್ರೆ ಶತ್ರು ಮಾತು ಕೇಳಲಿಲ್ಲ ಅಂದ್ರೆ ಅವನ್ನ ಮುಗಿಸ್ಬೇಕು ಅಷ್ಟೇ. ಬದ್ದಿ ಪ್ರಕಾಶ, ಹೋಗ್ರು. ಅವನು ಒಳ್ಳೆ ಮಾತಿನಲ್ಲಿ ಒಪ್ಪಿದ್ರೆ ಸರಿ, ಇಲ್ಲ ಅಂದ್ರೆ ಆಯ್ತು ಯಾರಾದ್ರೂ ರಂಗರಾಜಪ್ಪನ್ ಬಿಟ್ಟು ಅವನ್ಗೇನಾದ್ರು ಓಟ್ ಹಾಕಿದ್ರೋ ಅಷ್ಟೇ, ನಿಮ್ನು ಇಲ್ಲ ಅನ್ಸ್ಬಿಡ್ತೀನಿ. ಯಾರು ಓಟ್ ಹಾಕ್ತೀರಾ? ಯಾರ್ಗೆ? ರಂಗರಾಜಪ್ಪನ್ಗೆ. ನಾಯಿಗಿಂತ ಜಾಸ್ತಿ ನಿಯತ್ತಿರೋದು ಕುಡ್ಕುರ್ಗೆನೆ. ನನ್ಗೆ ದುಡ್ಡು ಕೊಟ್ಕೊಂಡ್ಕೋತೀನಿ ಅಂತಾನೆ. ಏ ಭೀಮಾರೆಡ್ಡಿ, ನಿಂತ್ಕೊಳ್ಳಿ ಅಲ್ಲಿ. ಏಯ್ ಯಾಕ್ರ ನಿಂದೆ ಬಂದ್ ಪ್ರಾಣ ತಿಂತೀರಾ? ಒಳ್ಳೆ ಮಾತಲ್ಲಿ ಕೇಳ್ಕೊತಾ ಇದೀನಿ, ನಮ್ ಜೊತೆ ಸೇರ್ಕೋ. ಕುದುರೆ ಕಾಲ್ಗೊಡಿಯಲ್ಲಾಳ ನಿಮ್ಮಿಬ್ಬರು ಬಾಯ್ ಕೊಡ್ಬಿಡ್ತೀನಿ ನನ್ ಮಕ್ಕಳ. ನನ್ ತಂಟೆಗ್ ಬಂದ್ರೆ ಹುಷಾರ್. ಓರ ಒಳ್ಳೆ ಮಾತು ಕೇಳಲ್ಲ ಅವನು, ಒಂದು ಗತಿ ಕಾಣಿಸ್ಲೇಬೇಕು. ಬಾ ಬಾ. ಅಯ್ಯಯ್ಯೋ ಹೇಳ, ಅಯ್ಯಯ್ಯೋ ಹೇಳ, ಅಣ್ಣ ಹೆಣ ಹೆಣ, ಕೆರೆ ಹತ್ರ ಯಾವ್ದೋ ಹೆಣ ಬಿದ್ದಿದೆ ಅಣ್ಣ.
ಅಣ್ಣ ಏನೋ ವಿಷಯ? ಕೆರೆ ಹತ್ರ ಯಾವ್ದೋ ಹೆಣ ಬಿದ್ದೈತೆ. ಹೌದಾ? ಬರ್ಲಾ? ಹೆಣ ಸರ್. ಏನೋ ಹಂಗೆ ಎದ್ರಕೊಂಡಿದ್ಯಾ? ಒಳ್ಳೆ ಹೆಣ ನೋಡ್ದವ್ರ ತರ. ನೋಡ್ದಂಗೇನು ಸರ್, ಹೆಣನ ಬಿದ್ದೈತೆ. ಏನ್ ಹೇಳ್ತಾ ಇದ್ಯಾ? ಕೆರೆ ತಕ್ಕ ಹೋಗಿದ್ನ ಅಣ್ಣ, ಅಲ್ಲಿ ಹೆಣ ಬಿದ್ದೈತೆ. ಸರಿ, ನೀನು ಇಬ್ರು ಪೀಸಿನ ಕರ್ಕೊಂಡು ಅಲ್ಲಿಗೆ ಬಾ, ನಾನು ಅಲ್ಲಿಗೆ ಬರ್ತೀನಿ. ಆಯ್ತು ಸರ್. ಅಯ್ಯೋ ದ್ಯಾವ್ರೇ, ಅಯ್ಯೋ ಯಾರೋ ಕಳ್ಳನ್ ಮಕ್ಳು ನನ್ ಗಂಡನ್ ಸಾಯಿಸ್ಬಿಟ್ರಪ್ಪ. ಕಲ್ಗುಂಡಿದ್ದಂಗಿದ್ನಪ್ಪ. ಜಾಗ ಬಿಡಿ, ಜಾಗ ದಾರಿ ಬಿಡ್ರಿ, ದಾರಿ ಬಿಡ್ರಿ. ಸಾಹೇಬರು ಬರ್ತಾ ಇದ್ದಾರೆ, ದಾರಿ ಬಿಡಿ. ಏನ್ರಿ ಮೂರ್ತಿಗಳೇ, ಬಾಡಿಗೆ ತಲೆನೇ ಇಲ್ಲ. ಹೌದಲ್ಲ ಸಾರ್, ರುಂಡವಿಲ್ಲದ ಮುಂಡ. ನೋಡಿ ಬುದ್ಧಿ, ನನ್ ಗಂಡನ್ ಕೊಂದಾಕ್ಬಿಟ್ಟವ್ರೆ. ಏಯ್ ಎದ್ದಾಳೆ, ಬಾರೆ ಕಡೆ. ಇನ್ನು ಪಂಚನಾಮೆ ಆಗಿಲ್ಲ, ಆಗಲೇ ಬಾಡಿ ಮುಟ್ಕೊಂಡೇ ಕೂತಿದ್ದಾಳೆ. ಎದ್ಬಾ ಈ ಕಡೆ. ಹೌದು ಲಚ್ಚಿ, ನಿನ್ ಗಂಡಗೆ ತಲೆ ಇತ್ತ? ರೀ ಮೂರ್ತಿಯವ್ರೆ, ಮೊದ್ಲೇ ಗಂಡ ಸತ್ತಿರೋ ದುಃಖದಲ್ಲಿದ್ದಾರೆ, ನೀವ್ ಹಾಸ್ಯ ಮಾಡ್ತೀರಲ್ಲ. ಮೊದ್ಲು ಪಂಚನಾಮೆಗೆ ರೆಡಿ ಮಾಡಿ. ಪಂಚನಾಮೆನಾ? ಏನ್ ಸರ್, ತಲೆ ಇಲ್ದಿದ್ ಹೆಣ ಇಟ್ಕೊಂಡು ಪಂಚನಾಮೆ ಮಾಡು ಅಂತಿದಾರಲ್ಲ, ಏನ್ ಪಂಚನಾಮೆ ಮಾಡೋದು ನಿಮ್ ತಲೆ? ಸರಿಯಾಗಿ ಹೇಳಿದ್ರಿ ನರಸಿಂಹಮೂರ್ತಿ. ಈ ಹೆಣಕ್ ತಲೆ ಇರ್ಲಿ ಬಿಡ್ಲಿ, ಆದ್ರೆ ನಿಮ್ ಡಿಪಾರ್ಟ್ಮೆಂಟ್ ತಲೆಗೆ ತಂದ್ರಲ್ಲ ಪ್ರಾಬ್ಲಮ್. ಒಟ್ನಲ್ಲಿ ಸತ್ಯ ಧರ್ಮ ನ್ಯಾಯ ಉಳಿಬೇಕಾದ್ರೆ ಈ ಬಾಡಿ ಯಾರ್ದು ಅಂತ ಫಸ್ಟ್ ಪತ್ತೆ ಆಗ್ಬೇಕು ಅಲ್ವೇ? ನೀವೆಲ್ಲ ಮನಸ್ಸರ ರಾಕ್ಷಸರು. ಯಾರೋ ದ್ವೇಷಕ್ಕೆ ನನ್ ಗಂಡನ್ ತಲೆನೇ ತೆಗೆದ್ಬಿಟ್ಟವ್ರೆ. ನಾನಿಲ್ಲಿ ಅಳ್ತಾ ಕುಂತಿದ್ರೆ ನಿಮ್ಗೆಲ್ಲ ತಮಾಸಿನಾ? ಅಯ್ಯೋ ಹಂಗಲ್ಲ ಲಚ್ಚಿ, ಅವ್ರವ್ರ ಡಿಪಾರ್ಟ್ಮೆಂಟ್ ಕೆಲಸ ಅವ್ರು ಮಾಡ್ಲೇಬೇಕಲ್ವಾ ಅಮ್ಮ? ಹೌದು ಹೌದು. ನೋಡಿ ಲಕ್ಷ್ಮಮ್ಮನವ್ರೆ, ಏನ್ ಸರ್ ನೀವು ಹೋಗಿ ಹೋಗಿ ಅವಳಿಗೆ ಲಕ್ಷ್ಮಮ್ಮನವರೇ ಅವರು ಇವರು ಅಂತ ಮರ್ಯಾದೆ ಕೊಡ್ತಾ ಇದ್ದಾರಾ? ಅವಳ ಬಗ್ಗೆ ಊರಲ್ಲಿ 100 ಜನ 100 ತರ ಮಾತಾಡ್ತಿದ್ದಾರೆ ಸರ್. ಅವಳು ಗೌರವ ಕೊಡ್ತಿದ್ದಾರ ಸರ್. ನಮ್ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆನೆ ಹರಾಜಾಗ್ತಿದಾರ ಸರ್. ರೀ ಮೂರ್ತಿಯವ್ರೆ, ನೀವು ಸೀನಿಯರು, ಎಲ್ರೆದಗಡೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ನೋಡಮ್ಮ ಲಕ್ಷ್ಮಮ್ಮ, ಇದ್ ನಿಮ್ ಗಂಡನ್ ದೇಹಾನೇ ಅಂತ ಹೆಂಗ್ ಹೇಳ್ತೀರಾ? ಏನ್ ಸಾಹೇಬ್ರೆ, ನೀವು ಹಿಂಗೆ ಮಾತಾಡ್ತಿರಲ್ಲ. ಇವನ್ ಜೊತೆ 4 ವರ್ಷ ಸಂಸಾರ ಮಾಡಿವ್ನಿ. ನೋಡಿ, ಕೈ ಮ್ಯಾಗ್ ನಾನೇ ಅಚ್ಚೆ ಹಾಕಿವ್ನಿ. ನನ್ ಗಂಡನ್ ದೇಹ ಯಾವ್ದಂತ ನಂಗ್ ಗೊತ್ತಾಗಿಲ್ವಾ? ಮೊನ್ನೆ ಆ ನಾರಾಯಣ ಸ್ವಾಮಿ ಕಡೆ ಆಳ್ಗಳು ಬಂದ್ ಕರೆದ್ರು. ಇವ್ರು ಹೋಗಕ್ಕಿಲ್ಲ ಅಂದ್ರು. ನಾನೇ ಬಲವಂತ ಮಾಡಿ ಕಳಿಸ್ದೆ. ಮಾರನೇ ದಿನ ಮನೆಗೆ ಬರ್ಲಿಲ್ಲ. ನಿನ್ನೆ ಬೆಳಿಗ್ಗೆ ಹೋಗಿ ನಾನೇ ಪೊಲೀಸ್ ಸ್ಟೇಷನ್ ದೂರ್ನು ಕೊಟ್ಟಿವ್ನಿ. ನೀವಿರ್ಲಿಲ್ಲ, ಶ್ರೀಕಂಠಪ್ಪನವ್ರು ಇದ್ರು. ಕೇಳಿ ಬೇಕಾದ್ರೆ. ಹೌದೇನ್ರಿ ಶ್ರೀಕಂಠು? ಸರ್ ಅದು ಅವನ್ ಯಾಕೆ ಸರ್ ರೇಗ್ತೀರಾ? ಈ ನನ್ನ ಮಗ ಭೀಮರಾಡ್ ಇದಾನಲ್ಲ, ಅವನು ಬಾರ್ ಸೇರ್ಕೊಂಡ್ಬಿಟ್ರೆ ದಿನಗಟ್ಲೆ ಮನೆ ಬರೋದಿಲ್ಲ. ಇವಳು ಮಾತು ಕಟ್ಕೊಂಡು ನಾವೇನಾದ್ರೂ ಕೇಸ್ ಬುಕ್ ಮಾಡ್ಬಿಟ್ರೆ ನಾಳೆ ಊರ್ ಜನ ಎಲ್ಲ ನಮ್ಮ ಮಕ್ಕಳಿಗೆ ಕ್ಯಾಕಿರ್ ತುಮಕ್ಕಂದು ಹೋಗಿದ್ದಾರೆ. ಅದು ಅಲ್ಲದೆ ತಲೆನೇ ಇಲ್ಲ. ಮುಂಡ ತಗೊಂಡು ಏನ್ ಸಾರು ಮಾಡ್ತೀರಾ? ಏನ್ ಪಂಚನಾಮೆ ಮಾಡ್ತೀರಾ ಸರ್? ಮೊದಲು ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋಣ, ರಿಪೋರ್ಟ್ ತರ್ಸೋಣ, ಸಾಹೇಬರ್ಗೆ ತೋರ್ಸೋಣ, ಆಮೇಲೆ ಮುಂದುವರಿಯೋಣ. ನೀವ್ ಹೇಳೋದು ನಿಜ ಮೂರ್ತಿಗಳೇ. ಒಟ್ನಲ್ಲಿ ತಲೆ ಸಿಕ್ಕದಂಗೆ ಪಂಚನಾಮೆ ಬರ್ದಂಗೆ. ಟೋಟಲಿ ಸತ್ಯ ಧರ್ಮ ನ್ಯಾಯ ಕಾಲ ಇಲ್ಲ. ಏಯ್ ನೀವ್ ಯಾಕೆ ನಿಂತ್ಕೊಂಡು ಅವ್ರಿಗೆ ಕಾಟ ಕೊಡ್ತೀರಿ? ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ. ಬನ್ನಿ ಬನ್ನಿ, ಎಲ್ಲ ಬನ್ನಿ ಬನ್ನಿ. ಅನ್ಯಾಯವಾಗಿ ಹೋಗ್ಬಿಟ್ಟ. ಸಮಾಧಾನ ಮಾಡ್ಕೊಳ್ಳಿಮ್ಮ, ಧೈರ್ಯ ತಗೊಳ್ಳಿ. ನಾವೆಲ್ಲ ನಿಮ್ ಜೊತೆಗೇ ಇದ್ದೀವಿ. ಕೊಲೆಗಾರ ಯಾರಂತ ನಾವು ಖಂಡಿತ ಪತ್ತೆ ಹಚ್ತೀವಿ. ಹೌದು, ಆ ನಾರಾಯಣ ಸ್ವಾಮಿ ಕಡೆ ಜನರು ನಿನ್ ಗಂಡನ್ ಕರ್ಕೊಂಡೋದ್ರು ಅಂದ್ಯಲ್ಲ, ಏನಕ್ಕೆ? ಇನ್ನೇನಕ್ಕೆ? ಆ ರಂಗರಾಜಪ್ಪನ್ ಬಿಟ್ಟು ಅವ್ರಿಗೆ ಓಟಾಕ್ಸು ಅಂತ ಕೇಳಿದ್ರು. ನನ್ ಗಂಡ ಹೋಗಲ್ಲ ಅಂದ. ನಾನೇ ಬಲವಂತ ಮಾಡಿ ಕಳಿಸ್ದೆ. ಇವ್ರವ್ರ ಮಾತಿಗೆ ಒಪ್ಪಿರಲ್ಲ, ಕುಡಿದ್ ಗಲಾಟೆ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ಸಿಟ್ಟು ಬಂದ್ ಕೊಲೆ ಮಾಡಿರ್ತಾರೆ. ನನಗೆ ನಾರಾಯಣ ಸಮಪ್ಪನ ಮೇಲೆ ಅನುಮಾನ. ಆಯ್ತು, ದೊಡ್ಡ ಸಾಹೇಬ್ರು ನಾಳೆ ಊರಿಗೆ ಬರ್ತಾ ಇದಾರೆ. ಕೊಲೆಗಾರನ್ ಖಂಡಿತ ಪತ್ತೆ ಹಚ್ತೀವಿ. ಸಮಾಧಾನ ಮಾಡ್ಕೊಳಮ್ಮ. ಶ್ರೀಕಂಠು, ಡಾಕ್ಯುಮೆಂಟ್ಸ್ ಸೈನ್ ಮಾಡಿಸ್ಕೊಳ್ಳಿ. ಆಯ್ತು ಸರ್, ಇಲ್ಲಿ ಸೈನ್ ಮಾಡಿಮ್ಮ. ಬರ್ತೀವಮ್ಮ,
ಬನ್ನಿ. ಎಸ್ ಸರ್. ಛೇ, ನೀವೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ನಾಲಾಯಕು. ಸಾರಿ ಮಿಸ್ಟರ್ ವಸಂತ್, ಎಲೆಕ್ಷನ್ ಟೈಮ್ನಾಗ ಆಗೋ ಘಟನೆಗಳ ಬಗ್ಗೆ ನಾನು ಮೊದಲ ವಾರ್ನಿಂಗ್ ಮಾಡೀನಿ, ಆದ್ರೂ ಆಗೈತಿ. ಕ್ಷಮಾ ನೀವು. ನನ್ನ ಲಿಮಿಟ್ಸ್ನ್ಯಾಗ ಇಂಥ ನಿಗೂಢವಾದ ಕೊಲೆ ಆಗಿರೋದು ಇದ ಫಸ್ಟ್ ಟೈಮ್ ರೀ. ಹೌದು, ಈ ಕೇಸನ್ನ ಯಾವ ಸೆಕ್ಷನ್ ಬುಕ್ ಮಾಡಿರಿ? 302 ಸರ್. ಡೀಟೇಲ್ಸ್ ಎಲ್ಲ ಸೂಪರಿಂಟೆಂಡೆಂಟ್ ಸಾಹೇಬ್ರು ಹೋಗೈತ್ರಿ? ಸರ್, ಕೇಸ್ ಡೀಟೇಲ್ನ ನಾನೇ ಖುದ್ದಾಗಿ ಬರ್ಸಿ ಕಳ್ಸಿದ್ದೇನೆ. ಬಾಡಿ ಪೋಸ್ಟ್ ಮಾರ್ಟಮ್ಗೆ ಪ್ರೊಡ್ಯೂಸ್ ಆಗಿದೆ, ರಿಪೋರ್ಟ್ ಬರ್ಬೇಕು ಅಷ್ಟೇ ಸರ್. ಮುಂದೇನು ಮಾಡ್ತೀರಿ? ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ ಸರ್. ಒಂದ್ ಕೆಲಸ ಮಾಡ್ರಿ, ಮಸ್ತಾಗಿ ಉಂಡ ಗಡದ್ದ ಮಲ್ಕೋರಿ. ಇನ್ನೇನ್ರಿ ಮತ್ತ ಸರಿಯಾಗಿ FIR ಹಾಕ್ಬೇಕಂದ್ರ ಭೀಮರೆಡ್ಡಿ ತಿಳಿಸ್ಬೇಕ್ರಿ, ಇಲ್ಲ ಅಂದ್ರೆ ಕೇಸ್ ನಿಲ್ಲೋದಿಲ್ರಿ. ಸರ್, ಆವತ್ತೇ ನಾನು ವಿಚಾರ ಇವ್ರಿಗೆ ಹೇಳಿದೆ ಸರ್, ಆದ್ರೆ ಇವರು ನೀವು ಸೀನಿಯರ್ ಅದಾರ ಅಂತೇಳಿ ಅವ್ರ ಮ್ಯಾಗ ದರ್ಪ ತೋರಿಸ್ಬೇಡ್ರಿ. ಜಸ್ಟ್ ಗೈಡ್ ಹಿಮ್ ಅಂಡ್ ಹೆಲ್ಪ್ ಹಿಮ್. ಹೆಣ ಸಿಕ್ಕು ಒಂದು ವಾರ ಆದ್ರೂ ಅದ್ರ ತಲೆ ಸಿಕ್ಕಿಲ್ಲ ಅಂದ್ರ ಸೂಪರಿಂಟೆಂಡೆಂಟ್ ಸಾಹೇಬ್ರು ನನ್ನ ಮುಖಕ್ಕೆ ಹೋಗಿತಾರ. ನಾಳೆ ಬೆಳಕಾಗೋದ್ರೊಳಗ ಆ ಭೀಮಾರೆಡ್ಡಿ ತಲೆ ಸಿಗದ್ರಕ ನಿಮ್ ತಲೆಗೆ ಬರ್ತೈತಿ. ಹುಷಾರ್. ಎಸ್ ಸರ್. ಎಸ್ ಸರ್. ಏನ್ ಮೂರ್ತಿಗಳೇ, ಮಧ್ಯರಾತ್ರಿಯಿಂದ ಹುಡುಕ್ತಾ ಇದೀವಿ, ತಲೆನೇ ಪತ್ತೆ ಆಗ್ತಾ ಅಲ್ವೇ? ಒಂದ್ ಪಕ್ಷ ಬುಲ್ಡೆ ತಗೊಬಂದು ನೀವೇ ಬಿಸಾಕಿದ್ದಿದ್ರೆ ಸಿಕ್ತಿತ್ತೋ ಏನೋ. ಸೀರಿಯಸ್ ಟೈಮಲ್ಲೂ ಹಾಸ್ಯನಾ? ಇನ್ನೇನ್ ಸಾಹೇಬ್ರೆ, ನನ್ನ ಮಗ ಭೀಮಾರೆಡ್ಡಿ ಸಾಯೋನ್ ಸತ್ತ, ಬುಲ್ಡೆ ಸಮೇತ ಸತ್ತಿದ್ರೆ ಏನಾಗ್ತಿತ್ತು? ಅವ್ನ್ ಸೊತ್ತು ಅವ್ನ್ ಬುಲ್ಡೆ ಹುಡ್ಕೋ ಕೆಲಸ ನಮಗ್ ಕೊಟ್ಟಿದ್ದಾರಲ್ಲ, ಯಮ ಹಿಂಸೆ ಸಾರ್ ಇದು. ಅಯ್ಯೋ ಮೂರ್ತಿ ಅಣ್ಣ, ಅವನ್ ತಲೆ ಬುಡ ಹುಡುಕ್ತಿದ್ರೆ ನಮ್ ತಲೆ ಬುಡ ತೆಗಿತೀನಿ ಅಂತ ಹೇಳಿದಾರೆ ದೊಡ್ಡ ಸಾಹೇಬ್ರು. ಹುಡುಕ್ಲೇಬೇಕಲ್ಲ. ದೊಡ್ಡ ಸಾಹೇಬ್ರಿಗೆ ಗೊತ್ತಾಗುತ್ತೆ, ಬಂದ್ ಹುಡುಕ್ಬೇಕಾಯ್ತು ಬುಲ್ಡೆನ, ಆವಾಗ ಗೊತ್ತಾಗ್ತಿತ್ತು ಕಷ್ಟ ಏನು ಅಂತ. ಸಾಹೇಬ್ರೆ, ನನಗಂತೂ ನಿದ್ದೆ ತಡ್ಕೊಳಕ್ ಆಗ್ತಿಲ್ಲ. ಗೊತ್ತಾಯ್ತು, ನಾನು ಹೋಗಿ ಮಲ್ಕೊಂತೀನಿ. ನೀವು ಬೇಕಾದ್ರೆ ಹೋಗಿ, ನಾನು ಹುಡುಕ್ತೀನಿ. ನಿಮ್ ಕರ್ಮ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಏನದು? ಇನ್ನೇ ಸಾಹೇಬ್ರೆ, ಇನ್ನೊಂದು ಗಂಟೆ ಆದ್ರೆ ಸೂರ್ಯ ಮೇಲಕ್ಕೆ ಬರ್ತಾನೆ. ಗುಡ್ ಮಾರ್ನಿಂಗ್ ಅಲ್ದು ಗುಡ್ ನೈಟಾ? ಯಾಕಾದ್ರು ಬರ್ತೀವೋ ಡ್ಯೂಟಿಗೆ, ಏನು ಕಥೆನೂ ಗೊತ್ತಿಲ್ಲ. ನಾಳೆನೇ ರಾಜೀನಾಮೆ ಕೊಟ್ಬಿಡ್ತೀನಿ. ಎಲ್ಲಿ ಮೂರ್ತಿಗಳೇ? ಹೌದಲ್ರಿ? ಸದ್ಯ ಸಾಹೇಬ್ರ ಹತ್ರ ಬಯಸ್ಕೊಳ್ಳೋದು ತಪ್ತು ಸರ್. ಸರಿ ಸರಿ, ನಾನು ಈಗ್ಲೇ ಸಾಹೇಬ್ರ ಹತ್ರ ತಗೊಂಡೋಗಿ. ನಾವೀಗ್ಲೇ ಸಾಹೇಬ್ರ ಹತ್ರ ಹೋದ್ರೆ ಅವ್ರು ಎಲ್ಲಡಿಕೆ ಹಾಕೊಂಡು ಮಕ್ಕಳಿಗೆ ಕಾಕಿರ ತುಬಕ್ಕಂದು ಹೋಗಿತಾರೆ. ಯಾಕ್ರಿ? ಏನ್ ಸರ್, ನಿಮ್ಗೆ ಪ್ರೊಸೀಜರ್ ಗೊತ್ತಿಲ್ವಲ್ಲ ಸಾಹೇಬ್ರೆ? ಮೊದ್ಲು ಬುಲ್ಡೆನ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು, ಅಲ್ಲಿಂದ ರಿಪೋರ್ಟ್ ತರಿಸ್ಬೇಕು, ಆಮೇಲೆ ರಿಪೋರ್ಟ್ ತಗೊಂಡೋಗಿ ಸಾಹೇಬ್ರ ಮುಂದೆ ಇಡಬೇಕು. ಆಯ್ತಾಯ್ತಾಯ್ತು. ಏನಾಯ್ತು? ಟೈಮ್ ಆಯ್ತು. ಸರ್, ಭೀಮಾರೆಡ್ಡಿ ತಲೆಬುರುಡೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಪಾಯಿಂಟ್ಸ್ ನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಸರ್. ಗುಡ್. ವಾಟ್ ಆರ್ ದ ಮೇನ್ ಪಾಯಿಂಟ್ಸ್? ಹೇಳ್ತೀನಿ ಸರ್. ನಮಗೆ ನೀವು ತಲುಪಿಸಿರುವ ರುಂಡ ಹಾಗೂ ಮುಂಡಗಳೆರಡು ಒಂದೇ ದೇಹಕ್ಕೆ ಸೇರಿದ್ದಾಗಿದೆ. ಕತ್ತಿನ ಮೂಳೆ ಕತ್ತರಿಸಿರುವ ರೀತಿ ನೋಡಿದರೆ ಇದು ಹರಿತವಾದ ಆಯುಧದಿಂದ ತುಂಡಿರಿಸಲ್ಪಟ್ಟಿದೆ ಅಂತ ಹೇಳುತ್ತೆ ಸರ್ ರಿಪೋರ್ಟು. ಗುಡ್. ಅಂದ್ರ ಭೀಮಾರೆಡ್ಡಿ ಕೊಲೆ ಆಗಿದ್ದು ಖರೆ ಅಂತ ಪ್ರೂವ್ ಆಗೈತಿ? ಹೌದು ಸರ್. ವೆರಿ ಗುಡ್. ಹಂಗಂದ್ರ ಹರಿತವಾದ ಆಯುಧದಿಂದ ಇದು ಕೊಲೆ ಆಗೈತಿ. ಈ ಪಾಯಿಂಟ್ ನ ನಿಮ್ ಪರ್ಸನಲ್ ಡೈರಿಗಳು ಬರ್ಕೋರಿ. ಸರ್, ತಾವು? ನಾನೇ ಮಾಡಿದ್ದೀನಪ್ಪ, ನಾ ಬರ್ಕೋಬಾರ್ದೆ, ನೀವು ಬರ್ಕೋರಿ. ಈ ಕೇಸ್ ಸಂಬಂಧ ನೀವ್ ಎಷ್ಟು ಕಷ್ಟಪಟ್ಟಿದ್ದೀರಿ ರೀ. ನಿಮ್ಮಂತ ಯಂಗ್ಸ್ಟರ್ಸ್ ಲೈಫ್ ನ ಮುಂದೆ ಬರ್ಬೇಕು. ಐ ಅಪ್ರಿಸಿಯೇಟ್ ಯು. ಥ್ಯಾಂಕ್ ಯು ಸರ್. ಸರ್, ಹಾಗಿದ್ರೆ ನಾನೀಗ ಅಪರಾಧಿಗಳನ್ನ ಅರೆಸ್ಟ್ ಮಾಡ್ಬೋದಲ್ವಾ? ಅದೀಗ ಸಾಧ್ಯ ಇಲ್ರಿ. ನಾವು ಭಾಳ ಹುಷಾರಾಗಿರ್ಬೇಕ. ಅನುಮಾನ ಯಾರ್ಯಾರ ಮೇಲೆ ಐತೋ ಮೊದಲು ಅವ್ರು ವಿಚಾರಿಸ್ಬೇಕ. ಮೊದಲು ಮೋಟಿವ್ ಪ್ರೂವ್ ಆಗ್ಬೇಕ. ಸರ್,
ಅದೇನೋ ಎಲೆಕ್ಷನ್ ಕ್ಯಾನ್ವಸ್ಗಂತ ಭೀಮಾರೆಡ್ಡಿನ್ ಕರ್ಸಿದ್ರಂತೆ. ಅವನು ಒಪ್ಪಿಲ್ಲ, ಅದಕ್ಕೆ ಅವನ್ನ ಸಿಟ್ಟಿಂದ ಸಾಯಿಸಿದಾರೆ ಅಂತ ಭೀಮಾರೆಡ್ಡಿ ಹೆಂಡತಿ ಲಕ್ಷ್ಮಮ್ಮ ಹೇಳ್ತಾರೆ ಸರ್. ಕೊಲೆ ಕೇಸ್ನ ಹ್ಯಾಂಡಲ್ ಮಾಡ್ತಿರೋದು ಭೀಮಾರೆಡ್ಡಿ ಹೆಂಡತಿನೋ ನೀವೋ ನಾನೋ? ಸರ್ಕಾರ ಪಗಾರ ಕೊಡ್ತಿರೋದು ನಮಗೂ ಅಕ್ಕಿಗೋ? ಹಳ್ಳಿ ರಾಜಕೀಯ ನಿಮ್ಗೆ ಗೊತ್ತಿಲ್ರಿ. ತಮ್ಮವ್ರು ತಾವೋ ಗುಟ್ಟಾಗಿ ಸಾಯಿಸಿ ಆ ಅಪರಾಧನ ಅಪೋಸಿಷನ್ ಪಾರ್ಟಿ ಮೇಲೆ ಹಾಕಿ ಆ ಸಿಂಪತಿ ಓಟ್ನಾಗ ಇವ್ರು ಗೆಲ್ತಾರೆ ನೋಡ್ರಿ. ನಾಳೆ ದೊಡ್ಡ ಸಾಹೇಬರು ಬರತಾರೋ, ಅಷ್ಟ್ರಾಗ ಆ ಭೀಮಾರೆಡ್ಡಿ ಕೊಲೆ ಮಾಡಕ್ ಉಪಯೋಗಿಸಿರೋ ಆಯುಧಗಳನ್ನ ಪತ್ತೆ ಮಾಡ್ಬೇಕ. ಅದರಿಂದ ಕೇಸ ಬಾಳ್ ಸ್ಟ್ರಾಂಗ್ ಆಗತೈತಿ. ಅದಕ್ಕೆ ರಂಗರಾಜ್ ಮನಿ ರೈಡ್ ಮಾಡ್ಬೇಕ. ಸರ್ಚ್ ವಾರೆಂಟ್ ರೆಡಿ ಮಾಡ್ರಿ. ಸರ್, ನನಗೆ ಯಾಕೋ ಆ ನಾರಾಯಣ ಸ್ವಾಮಿ ಮೇಲೆ ಅನುಮಾನ ಸರ್. ಸೀನಿಯರ್ ನಾನೋ ನೀವೋ, ಹೇಳ್ದಂಗ್ ಮಾಡ್ರಿ. ಆಯ್ತು ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ ಸಾಹೇಬ್ರೆ, ನಮ್ ಮನೆ ತನಕ ಬಂದಿದ್ದೀರಾ? ಬಹಳ ಸಂತೋಷ. ನಮ್ಮ ಆತಿಥ್ಯ ಸ್ವೀಕರಿಸ್ಬೇಕು. ನೋಡಿ ರಂಗರಾಜ್ ಅವ್ರೆ, ನಾವಿಲ್ಲಿ ಬಂದಿರೋದು ನಿಮ್ಮ ಆತಿಥ್ಯ ಸ್ವೀಕಾರ ಮಾಡಕ್ಕಲ್ಲ. ಭೀಮಾರೆಡ್ಡಿ ಕೊಲೆ ಕೇಸ್ನಾಗ ನಿಮ್ಮ ಮೇಲೆ ಗುಮಾನಿ ಐತ್ರಿ, ಅದಕ್ಕೆ ಸರ್ಚ್ ಮಾಡಕ್ ಬಂದಿವ್ರಿ. ಏನ್ ಮಾತು ಅಂತ ಆಡ್ತೀರಾ ಸಾಹೇಬ್ರ? ಅವನು ನಮ್ ಪಾರ್ಟಿ, ನನಗ್ ಕ್ಯಾನ್ವಾಸ್ ಮಾಡ್ದವನು, ನಾನು ಅವನ್ ಕೊಲಿಸ್ತೀನ. ಸ್ವಲ್ಪ ತಲೆ ಇಟ್ಕೊಂಡ್ ಮಾತಾಡಿ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಮಿಸ್ಟರ್ ರಂಗರಾಜ್. ರಾಜಕೀಯದಾಗ ಅದಿರಂತೇಳಿ ದರ್ಪ ತರ್ಸೋಕ್ ಹೋಗ್ಬೇಡ್ರಿ. ನಾ ಏನಂತ ಹೇಳಿ ಊರಿಗೆ ಗೊತ್ತೈತಿ. ಸರ್ಚ್ ವಾರೆಂಟ್ ತಗೊಂಬಂದಿದ್ದೇನೆ. ಮಿಸ್ಟರ್ ವಸಂತ್. ಎಸ್ ಸರ್. ಪ್ರೊಸೀಡ್. ಎಸ್ ಸರ್. ಶ್ರೀಕಂಠು ಸರ್ಚ್ ಮಾಡಿ. ಎಸ್ ಸರ್. ಸಾಹೇಬ್ರೆ, ಎಲೆಕ್ಷನ್ ಟೈಮಲ್ಲಿ ನನ್ನ ಹೆಸರ ಮೇಲೆ ಕಪ್ಚುಕ್ಕೆ ಇಡಕ್ಕೆ ಪ್ರಯತ್ನಿಸ್ತಿದ್ದೀರಾ, ದುಡುಕ್ತಾ ಇದ್ದೀರಾ. ನಾನು ಎಲೆಕ್ಷನ್ ಗೆದ್ದ ಮೇಲೆ ಇದಕ್ಕೆ ಪ್ರತಿಫಲ ಅನುಭವಿಸ್ತೀರಾ. ಹುಷಾರ್. ನನ್ ಸರ್ವಿಸ್ ಅಲ್ಲಿ ಇಂತ ಹೆದರಿಕೆಗಳಿಗೆ ಲೆಕ್ಕ ಇಲ್ಲ. ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ನಂಬಿರೋ ನಾನು ನನ್ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಮೈಂಡ್ ಯುವರ್ ಟಂಗ್. ಸರಿ, ಬನ್ನಿ ಬನ್ನಿ. ಸರಿ ಸರ್. ಸರ್, ಒಳಗಡೆ ಏನೂ ಇಲ್ಲ ಸರ್. ಈಗಲಾದ್ರೂ ಗೊತ್ತಾಯ್ತಲ್ಲ ಸಾಹೇಬ್ರೆ, ನಮ್ಮವ್ರನ್ನ ನಾವೇ ಸಾಯಿಸಲ್ಲ ಅಂತ. ತಾವಿನ್ನು ಹೋಗಬಹುದು. ಎಕ್ಸ್ಕ್ಯೂಸ್ ಮೀ ಸರ್, ನಾರಾಯಣ ಸ್ವಾಮಿ ಮನೆ ಮೇಲೆ ಒಂದ್ಸತಿ ರೈಡ್ ಮಾಡೋಣ ಸರ್. ನನಗೆ ಯಾಕೋ ಅವ್ರ ಮೇಲೆ ಅನುಮಾನ. ಮಿಸ್ಟರ್ ವಸಂತ್, ನಾರಾಯಣ ಸ್ವಾಮಿ ಮೇಲೆ ಯಾವ ಸರ್ಚ್ ವಾರೆಂಟ್ ಇಲ್ವಲ್ಲ? ಇಲ್ಲ ಸರ್, ನಾನು ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ ಅವ್ರ ಮೇಲೂ ಸರ್ಚ್ ವಾರೆಂಟ್ ರೆಡಿ ಮಾಡಿದ್ದೀನಿ. ಓ, ವೆರಿ ಗುಡ್, ಕ್ಲೇವರ್ ಬಾಯ್. ಥ್ಯಾಂಕ್ ಯು. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಬನ್ನಿ ಹೋಗೋಣ. ಡ್ರೈವರ್. ಆ ಮಾದೇಶ ಕೊಡ್ಬೇಕಾಗಿರೋ ದುಡ್ಡು ಕೊಟ್ನೇನು? ಇಲ್ಲ ಅವನು ಏನಾದ್ರು ಕೋರ್ಟ್ಗೆ ಎಳಿಬೇಕಾ? ಕೋರ್ಟ್ ಏನಕ್ಕೆ ಬುದೇ? ನಮ್ದೇ ಕೋರ್ಟ್ ಇಲ್ವಾ? 4 ಹಾಕಿ ತದಕಿದ್ರೆ ಬರುತ್ತೆ ಬಿಡು ಬುದೇ. ಅಷ್ಟೇ ಅಂತೀಯ? ನಾರಾಯಣ ಸ್ವಾಮಿ ಅವರೇ, ನಮಸ್ಕಾರ ಸರ್. ನಮಸ್ಕಾರ. ಏನು ದೊಡ್ಡ ಸಾಹೇಬ್ರು ಚಿಕ್ಕ ಸಾಹೇಬ್ರು ಜೊತೆಲೆ ಬಂದ್ಬಿಟ್ಟಿದ್ರಿ? ವಸಂತ್, ಏನು ವಿಷಯ? ಯು ಕ್ಯಾನ್ ಪ್ರೊಸೀಡ್. ತಪ್ಪಾಗಿ ತಿಳ್ಕೊಬೇಡಿ. ಕೊಲೆ ಆಗಿರೋ ಭೀಮಾರೆಡ್ಡಿ ಹೆಂಡತಿ ಲಚ್ಚಿ ಕೊಟ್ಟಿರೋ ಹೇಳಿಕೆ ಪ್ರಕಾರ ಆ ಕೊಲೆಯಲ್ಲಿ ನಿಮ್ ಪಾತ್ರ ಇದೆ. ಏನಂದ್ರೆ? ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಪತ್ತೆ ಹಚ್ಚೋದಿಕ್ಕೆ ನಿಮ್ ಮೇಲ್ ಸರ್ಚ್ ವಾರೆಂಟ್ ಇಶ್ಯೂ ಆಗಿದೆ. ಏನ್ ದೊಡ್ಡ ಸಾಹೇಬ್ರೆ, ಈ ಎಳಸ್ ಇನ್ಸ್ಪೆಕ್ಟರ್ ಏನೇನು ಹೇಳ್ತಾರ ನೋಡಿ ಸುಮ್ಮನೆ ನಿಂತಿದ್ರಲ್ಲ. ನಂದು CM ಊರಿಗೆ ಲಿಂಕ್ ಇರೋದು ಊರಿಗೆ ಗೊತ್ತಲ್ಲ. ಇದು ರಾಜಕೀಯದವ್ರದ್ದು ಹಳೆ ಪುರಾಣ. ಡೋಂಟ್ ಕೇರ್, ಯು ಪ್ರೊಸೀಡ್. ಎಸ್ ಸರ್. ಜಾಗ ಬಿಡಿ ಸರ್. ಇಲ್ಲಿ ನೋಡಿ, ನಾನು ಒಳಗಡೆ ಸರ್ಚ್ ಮಾಡಬೇಕಾದ್ರೆ ನೀವಿಬ್ರು ಒಳಗಡೆ ಬರೋ ಹಾಗಿಲ್ಲ, ಗೊತ್ತಾಯ್ತಾ? ಮೂರ್ತಿ ಅವರೇ, Yes, sir. ನೀವ್ ಈ ಕಡೆ ಸರ್ಚ್ ಮಾಡಿ. ಶ್ರೀಕಂಠು, ನೀವ್ ಆ ಕಡೆ ಸರ್ಚ್ ಮಾಡಿ. ಓಕೆ ಸರ್.
ಸರ್, ಒಳಗಡೆ ಹುಲ್ಲಿನ ಮೆದೆ ಸಂದಿಯಲ್ಲಿ ಈ ರಕ್ತ ಸಿಕ್ತ ಬಟ್ಟೆ ಮತ್ತು ಈ ಮಚ್ಚು ಸಿಕ್ಕಿದೆ ಸರ್. ಇದಕ್ಕೆ ಕರ್ಚಿಫಲ್ ಕವರ್ ಮಾಡ್ಕೊಂಡು ತಂದಿದ್ದೀನಿ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ನಾನು ಕೊಲೆ ಮಾಡಲೇ ಇಲ್ಲ ಸರ್. ಇದು ನಮ್ಮನೇಲಿ ಹೇಗೆ ಬಂತು ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಏಯ್, ಸಿಎಂ ಗೊತ್ತು, ಅವ್ರ ಗೊತ್ತು, ಇವ್ರ ಗೊತ್ತು ಅಂದಲ್ಲ, ಈಗ ಯಾರನ್ನ ಕರೆಸ್ತೀಯಾ? ಸರ್ ನಾನು ಕೊಲೆ ಮಾಡಿಲ್ಲ ಸರ್. ಅದು ಯಾವ ಕೊಲೆಗಾರರು ನಾನು ಕೊಲೆ ಮಾಡಿದೆ ಅಂತ ಒಪ್ಪೋದಿಲ್ಲ ಮಿಸ್ಟರ್ ವಸಂತ್. ಎಸ್ ಸರ್. ಇದು ರಿಪೋರ್ಟ್ಗಳು ಆದಷ್ಟು ಬೇಗ ಬರಬೇಕು. ಶೋರ್ ಸರ್. ಗುಡ್. ಏನ್ ಹೇಳುತ್ತೆ ಬಂದಿರೋ ರಿಪೋರ್ಟು? ಸರ್, ಕೊಲೆ ಆದ ದೇಹದ ಕುತ್ತಿಗೆಗೆ ಇದೇ ಮಚ್ಚಿನಿಂದ ಹೊಡೆದು ಕತ್ತರಿಸಲಾಗಿದೆ. ಮಚ್ಚಿನ ಜೊತೆ ಕಳಿಸಿರೋ ರಕ್ತ ಸಿಕ್ತ ಬಟ್ಟೆಯಲ್ಲಿ ಮ್ಯಾಮಲ್ ಬ್ಲಡ್ ಪತ್ತೆ ಆಗಿದೆ ಅಂತ ಹೇಳುತ್ತೆ ಸರ್ ರಿಪೋರ್ಟು. ಮ್ಯಾಮಲ್ ಬ್ಲಡ್ ಅಂದ್ರೆ ಬರೀ ಮನುಷ್ಯ ರಕ್ತನ ಆಗ್ಬೇಕಂತೇನಿಲ್ಲ, ಸಸ್ತಿನ ರಕ್ತನೂ ಆಗ್ಬೋದು. ಅಂದ್ರ ಕೋತಿ, ಚಿಂಪಾಂಜಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಸರ್, ಥಿಯರಿ ಪ್ರಕಾರ ಅದೇನೋ ಸರಿ ಸರ್, ಆದ್ರೆ ಯಾರಾದ್ರೂ ಕೋತಿನ್ ಕೊಂದು ಅದರ ರಕ್ತ ನೋರಿಸ್ತಾರ? ಯಾರೂ ಬೇಕಂತ ಮಾಡೋದಿಲ್ಲ. ಇದು ನಿಮ್ ನಾಲೆಜ್ ಬರ್ಲಿ ಅಂತ ಹೇಳಿದ್ನಿ. ಯಾಕಂದ್ರ ನಾಳೆ ಕೋರ್ಟ್ನಾಗ ಡಿಫೆನ್ಸ್ ಲಾಯರ್ ಕೇಳೋ ಕ್ವಶನ್ಗ ನಾವು ಕಕ್ಕಾಬಿಕ್ಕಿ ಆಗ್ಬಾರ್ದು, ಅದಕ್ಕೆ ಹೇಳಿ. ಮಿಸ್ಟರ್ ವಸಂತ್, ಹೇಳಿ ಸರ್. ಭೀಮಾರೆಡ್ಡಿ ಕಣ್ಮರೆಯಾಗಿ ಒಂದಿನ ಆದ್ಮೇಲೆ ಅವನ್ ಹೆಣ ಸಿಕ್ಕೈತೆ. ಹೌದ್ ಸರ್. ಅವನ್ ಕೊಲೆ ಮಾಡಕ್ ಉಪಯೋಗಿಸಿರೋ ಕತ್ತಿ ನಾರಾಯಣ ಸ್ವಾಮಿ ಮನೆ ಸಿಕ್ಕೈತೆ. ಹೌದ್ ಸರ್. ಅದೇ ಕತ್ತಿಯಿಂದ ಭೀಮಾರೆಡ್ಡಿ ಕತ್ತಿಸಿದಾರ ಅಂತ ಹೇಳಿ ಈ ರಿಪೋರ್ಟ್ ಹೇಳದೈತಿ. ಎಮ್ ಆರ್ ರೈಟ್? ಅಂದ್ರೆ ನಮಗೀಗ ಅವ್ರ ಫಿಂಗರ್ ಪ್ರಿಂಟ್ಸ್ ಬೇಕ. ಮೂರ್ತಿ, ನಾರಾಯಣ ಸ್ವಾಮಿ ಮನೆಗೆ ಹೋಗಿ ಹೆಂಗಾರ ಮಾಡೋ ಚಲಾಗಳದು ಫಿಂಗರ್ ಪ್ರಿಂಟ್ಸ್ ತಗೊಂಬರ್ರಿ. ದಯವಿಟ್ಟು ಕ್ಷಮಿಸಿ ಸರ್, ಅವರಿಬ್ರು ಕೆಟ್ಟ ರೌಡಿಗಳು ಸರ್. ನೀವಿಲ್ಲಿ ಟ್ರಾನ್ಸ್ಫರ್ ಆಗಿ ಬರೋಕ್ ಮುಂಚೆ ಅವ್ರ ಮೇಲೆ ಕಂಪ್ಲೇಂಟ್ ಬಂದಿತ್ತು ಅಂತ ವಿಚಾರಣೆ ಮಾಡೋಣ ಅಂತ ನಾನು ನಮ್ ಜೂನಿಯರ್ PC ಅಲ್ಲಿ ಹೋದ್ರೆ ನಮ್ ಜೂನಿಯರ್ PC ಕೆನ್ನಾಗಿ ಫೈಡ್ ಅಂತ ಬಾರಿಸಿದ್ರು. ಅವ್ನ್ 3 ದಿವಸ ಹೇಳಿಲ್ಲ ಸರ್. ಸರ್, ನಾನು ಹೋಗ್ತೀನಿ ಸರ್. ಬೇಡ ವಸಂತ್, ಈ ಕಸಬ ಬಾಳ್ ಹೊಸದು, ನಿಮ್ಗ ಸಟ್ ಆಗೋದಿಲ್ಲ. ಮೂರ್ತಿಯವರ, ಸರ್, ನೀವು ನಾರಾಯಣ ಸ್ವಾಮಿ ಮನೆಗೆ ಹೋಗಿ ಆ ಚೇಲಾಗಳಿಗೆ ಸಾಹೇಬ್ರು ಕರ್ದಾರು, ಅದೇನೋ 5 ನಿಮಿಷ ಮಾತಾಡ್ಬೇಕಂತ ಅಂತ ಹೇಳಿ ಪ್ರೀತಿನ ಕರ್ಕೊಂಬರ್ರಿ. ಓಕೆ, ನಾ ಹ್ಯಾಂಡಲ್ ಮಾಡ್ತೇನೆ. ಆಯ್ತು ಸರ್. ರೈಟ್. ವಸಂತ್, ಹೇಳಿ ಸರ್. ಬನ್ನಿಲಿ. ಏನಣ್ಣ, ಒಂದ್ ತಿಂಗಳಿಂದ ಟೀ ಕಾಸು ಕೊಟ್ಟಿಲ್ಲ, ಬನ್ನು ಕಾಸು ಕೊಟ್ಟಿಲ್ಲಣ್ಣ. ಯಾವನೇ ಇವನ್ ಲೈ ಚಿಲ್ಡ್ರೆ ಕಾಸೆಲ್ಲ ಕೇಳ್ತಾನಲ್ಲ. ಏಯ್, ಬಾರಲ್ಲಿ ತಿಂಗಳಗಟ್ಟೆ ಕೊಡದ ಅವರೇ ಕಾಸು ಕೇಳಲ್ಲ. ಇದು ಯಾವ್ದೋ ಪುಟ್ಕೋಸಿ ಕಾಸು ಕೇಳ್ತಿಲ್ಲ ಲೇ. ನೀ ಕುಡಿಯೋ. ತಿಂಗಳು ಕೊಡ್ತೀವಿ, ಹೋಗಲೇ. ಸರಿ ಅಣ್ಣ. ಚೆನ್ನಪ್ಪ, ಚೆನ್ನಾಗಿದ್ಯಾ? ಎಲ್ಲಿ ಆಯ್ತಣ್ಣ. ಟೀ ಕೊಡು ನೋಡೋಣ. ಏನು ನಿಮ್ಮ ಎಸ್ಐ ತುಂಬಾ ಮೆರಿತಾವನೆ? ಅಗಸ ಹೊಸದ್ರಲ್ಲಿ ಬಟ್ಟೆನ ಎತ್ತೆತ್ತೋಗದಂತೆ ಸುಮ್ನೆ ಉರಿತಾನ ಕಣಿಯ. ಅಂದಾಗೆ ನಿಮ್ಮನ್ನೇ ನೋಡೋಣ ಅಂತ ಬಂದೆ, ಇಲ್ಲೇ ಸಿಕ್ಕದ್ರಲ್ಲ ನೀವು. ಏನ್ ವಿಷಯ ಹೇಳಿ. ಏನಿಲ್ಲ ಕಣಯ್ಯ, ಮೊನ್ನೆ ಅದೇ ಮರ್ಡರ್ ಮಾಡಿದ್ದು ಮುಚ್ಚು ಮತ್ತೆ ರಕ್ತ ಆಗಿದ್ ಬಟ್ಟೆ ಸಿಕ್ತಲ್ಲ, ಅದ್ರ ಸಂಬಂಧ ನಮ್ ಹೊಸ ಎಸ್ಐ ನಿಮ್ಮ ಯಜಮಾನನ ಅರೆಸ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದಾನೆ. ಈ ಪ್ಲಾನ್ ನಾನ್ ತಿಳ್ಕೊಂಡು ನಮ್ ದೊಡ್ಡ ಸಾಹೇಬ್ರಿಗೆ ಹೇಳಿದೆ. ದೊಡ್ಡ ಸಾಹೇಬ್ರು, ಅಯ್ಯೋ ಎಲೆಕ್ಷನ್ ಟೈಮು, ಹೆಚ್ಚು ಕಡಿಮೆ ಆದ್ರೆ ಗಲಾಟೆ ಆಗ್ಬಿಡುತ್ತೆ, ಯಾರಿಗೂ ತೊಂದರೆ ಆಗೋದ್ ಬೇಡ, ನಿಮ್ಮಿಬ್ಬರನ್ನ ಗುಟ್ಟಾಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಬ ಅಂದ್ರು. ನೀವಿಬ್ರು ಈಗಲೇ ಪೊಲೀಸ್ ಸ್ಟೇಷನ್ ಬಂದ್ರೆ ನಿಮ್ಮ ಹತ್ರ ಮಾತಾಡಿ ಕಳ್ಸ್ಬಿಡ್ತಾರೆ. ಒಳ್ಳೇದಾಯ್ತಲ್ವಾ? ನಡಿ ಹೋಗೋಣ. ಸ್ವಲ್ಪ ತಡ್ಕೊಳ್ರೆ. ಆಯ್ತು. ಟೀ ಕುಡಿತೀರಿ? ಕುಡಿ. ಕೊಡಪ್ಪ ಟೀನಾ. ನೋಡ್ರಪ್ಪ ತಮ್ಮಂದಿರ, ನನಗೆ ನಿಮ್ ಮ್ಯಾಗ ಯಾವ ತರ ಬ್ಯಾಸರನು ಇಲ್ಲ. ಕೊಲೆ ಆಗಿದ ಮಚ್ಚ ನಿಮ್ಮಿಬ್ರ ಮನ್ಯಾಗ ಸಿಕ್ಕಿಲ್ಲ, ಹೌದಿಲ್ಲೋ? ಹೌದು ಸರ್. ಮಚ್ ಸಿಕ್ಕಿರೋದು ನಿಮ್ ಸಾವುಕಾರರ ಮನ್ಯಾಗ, ಹೌದಿಲ್ಲೋ? ಹೌದು ಸರ್. ಅದಕ್ಕೆ ನಮ್ಮ ಎಸ್ ಐ ಸಾಹೇಬ್ರ ನೀವು ಇಬ್ಬರನ್ನ ಎತ್ತಾಕೊಂಬಂದೆ ಎನ್ಕ್ವೈರಿ ಮಾಡ್ತಂತ ಹೇಳಿದ್ರೆ ನಾನ್ ಬ್ಯಾಡಪ್ಪ ಅಂತ ಹೇಳಿ. ಅವ್ರು ಬಾ ಚಲೋ ಮಂದಿ, ನಾ ಹೇಳ್ದಂಗೆ ಕೇಳ್ತಾರಪ್ಪ ಅಂತ ಹೇಳಿ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಥ್ಯಾಂಕ್ಸ್ ಸರ್. ನೀವು ಭೀಮಾರೆಡ್ಡಿನ ಅವನ ಮನೆಯಿಂದ ನಾರಾಯಣ ಸ್ವಾಮಿ ಮನೆ ಕರ್ಕೊಂಡು ಹೋಗಿದ್ದು ಖರೇನೋ ಇಲ್ಲೋ? ನಿಜ ಸರ್. ಅವನು ನಮ್ ದನಿ ಮತ್ ಕೇಳಿಲ್ಲ ಸರ್. ಆಮೇಲೆ ಅವನು ವಾಪಸ್ ಹೋಗ್ಬಿಡ ಸರ್.
ಕುಂತ್ಕೊಳ್ರಪ್ಪ, ಯಾಕೆ ನಿಂತೀರಿ? ಬೇಡಿ ಸರ್. ಏ ಕುಂಡ್ರಪ್ಪ, ನೀವು ತಮ್ಮಂದಿರ್ದಂಗ ಕುಂಡ್ರಿ. ಶ್ರೀಕಂಠು, ಎಸ್ ಸರ್. 2 ಕಪ್ ಚಾ ತಗೊಂಬಾ. ಓಕೆ ಸರ್. ಏಯ್, ಆ ಗ್ಲಾಸ್ ಚಂದ ತೊಳ್ಯಾಕ್ ಹೇಳಿ. ಸರಿ ಸರ್. ಆಮ್ಯಾಗ ಭೀಮಾ ರೆಡ್ಡಿ ನಿಮ್ ಪಾರ್ಟಿ ಸೇರ್ಕೊಳ್ಳಿಲ್ಲ, ಹೊರಟೋಗ್ಬಿಟ್ಟ. ಆಮೇಲೆ ಏನಾಯ್ತು? ಅವನು ನಮ್ಮ ಎದುರಿಗೆ 2 ಕೊಟ್ಟು ಕುಡ್ದು ನಮ್ಮ ಪಾಟಿಗೆ ರೋಪ ಕೂಡ ಸರ್ ಅವನು. ಓ, ನಾವು ಸಮಾಧಾನ ಮಾಡಿ ಕಳಿಸ್ತೀವಿ ಅಷ್ಟೇ ಸರ್. ಆಹಾ. ಆ ಒಬ್ಬನ ಹೋದ್ನೋ ಇಲ್ಲ ಹಿಂದೆ ನೀವು ಹೋದ್ರು? ನಾವು ಅವನಿಂದನೇ ಹೋದ್ವಿ ಸರ್. ಎಷ್ಟು ಹೇಳಿದ್ರು ಅವ್ನು ನಮ್ಮ ಮಾತು ಕೇಳಿಲ್ಲ ಸರ್. ಅರೆ ಹೌದೇನ್ರಿ? ಹಾ ತಗೊಳ್ರಿ, ಟೀ ತಗೊಳ್ರಿ, ಪರವಾಗಿಲ್ಲ. ನನ್ನ ತಮ್ಮಂದ್ರ ಇದ್ದಂಗ ನೀವು ಕುಡೀರಿ. ಹಾ, ಆಹಾ, ಖಡಕ್ ಟೀ ಅಂದ್ರೆ ಇದಪ್ಪ. ಹೌದು, ನೀವು ಅವನ್ನ ಏನ್ ಕೇಳಿದ್ರಿ? ಸರ್, ನಮ್ಮ ಯಜಮಾನ್ರಿಗೆ ಕ್ಯಾನ್ವಸ್ ಮಾಡೋ ಅಂತ ಕೇಳ್ಕೊಡಿ ಸರ್. ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಹೊರಟೋಗ್ಬಿಟ್ಟ ಸರ್. ಅಷ್ಟೇ ನಡೆದಿದ್ದು? ಅಷ್ಟೇ ಸರ್. ನೋಡಿದ್ರ ವಸಂತ್, ಪಾಪ ಅವರಿಬ್ರು ನಿರಪರಾಧಿಗಳು ಅಂತ ಅನಿಸ್ತಾ ಇದೆ. ಆಯ್ತರಪ್ಪ, ನೀವು ಹೊರಡ್ರಿ. ಏನಾದ್ರೂ ಬೇಕಾದ್ರ ಮತ್ತೆ ಹೇಳಿ ಕಳಿಸ್ತೇನೆ. ಬರ್ತೀವಿ ಸರ್. ನಮಸ್ಕಾರ, ಹೋಗ್ಬರ್ರಿ. ಸರ್, ಏನ್ ಸರ್ ನೀವು? ನಾವು ಅವ್ರ ಹತ್ರ ಫಿಂಗರ್ ಪ್ರಿಂಟ್ಸ್ ತಗೊಳ್ಳೋಣ ಅಂತ ಇಂಕ್ ಪ್ಯಾಡ್ನೆಲ್ಲ ರೆಡಿ ಮಾಡಿಟ್ಟಿದ್ದೆ, ನೀವು ಅವ್ರನ್ನ ಹಾಗೆ ಕಳಿಸ್ಬಿಟ್ರಿ. ಯಾಕೆ ಸರ್, ಏನಾಯ್ತು? ಏಯ್, ಆ ಥರದ ಆಂಜನೇಯ ಸ್ವಾಮಿ, ನಿನಗ ಫಿಂಗರ್ ಪ್ರಿಂಟ್ ಬೇಕಲ್ಲ? ಹೌದು ಸರ್. ಆ ಗ್ಲಾಸ್ ಮ್ಯಾಗ ಅದಾವ ನೋಡು ಮಂಗ್ಯ, ನೋಡಲ್ಲಿ. ಹಲೋ, ಹೇಳ್ರಿ. ಹಾ ಹಾ ಹೌದು, ಹೌದ್ರಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಅಲ್ಲ, ನಮ್ಮ ಅಪ್ಪನ ಹುಚ್ಚು ನಿಮ್ಗೆ ಹಿಡೀತಾ ಅಂತ. ಅಂದ್ರೆ ನಮ್ಮಪ್ಪ ಸ್ಟೇಷನ್ ಅಲ್ಲಿ ಫುಲ್ ಟೈಮ್ ವರ್ಕ್ ಮಾಡೋದಲ್ದೆ ಸ್ಟೇಷನ್ ವರ್ಕ್ ಎಲ್ಲ ಮನೆಗೂ ತಂದ್ ಮಾಡ್ತಾರೆ. 3 ಹೊತ್ತು ಡ್ಯೂಟಿ ಡ್ಯೂಟಿ ಡ್ಯೂಟಿ. ನೀವು ನೋಡಿ, ಬೆಳಗ್ಗೆ ಎದ್ದು ಡ್ಯೂಟಿ ಅಂತ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ, ಅದಕ್ಕೆ ಹೇಳ್ದೆ. ಸರಿ, ಒಂದ್ 5 ನಿಮಿಷ, ಅಪ್ಪ ಬಂದ್ಬಿಡ್ತಾರೆ. ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹೋಗ್ ಬನ್ನಿ, ಮತ್ತೆ ಸಿಗೋಣ. ಶೋರ್. ಹೇಗಿದ್ದೀರಿ? ಗುಡ್ ಮಾರ್ನಿಂಗ್ ಸರ್. ಹಾ, ಕೂತ್ಕೊಳ್ರಿ, ಪರವಾಗಿಲ್ಲ. ನಾರಾಯಣ ಸ್ವಾಮಿ ಚೇಲಾಗದು ಕ್ರೈಮ್ ರಿಪೋರ್ಟ್ ಬಂತಾ? ಎಸ್ ಸರ್, ಅವರಿಬ್ರು ಫಿಂಗರ್ ಪ್ರಿಂಟ್ಸ್ ಚೆಕ್ ಆಗಿದೆ. ಆದ್ರೆ ಅವರಿಬ್ರು ಸುಮಾರು ಕೇಸಲ್ಲಿ ಇನ್ವಾಲ್ವ್ ಆಗಿದ್ರಂತೆ. ಹಾಗೆ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ರಂತೆ. ಓ, ಐ ಸಿ. ಬಟ್ ಸಾಕ್ಷಿಗಳು ಕೋರ್ಟ್ಗೆ ಬರ್ದೆ ಕೇಸೇ ಬಿದ್ದೋಗ್ಬಿಟ್ಟಿದ್ಯಂತೆ. ಬಟ್ ಆಸ್ ಪರ್ ದ ರೆಕಾರ್ಡ್ಸ್, ದೇ ಆರ್ ದ ಹಾರ್ಡ್ ಕೋರ್ ಕ್ರಿಮಿನಲ್ಸ್. ಸ್ವಲ್ಪ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಿದ್ರ ಈ ಕೇಸ್ನಾಗ ನಾರಾಯಣ ಸ್ವಾಮಿ ಅವ್ರ ಚೇಲಾಗಳನ್ನ ಜೈಲ್ ಕಳಿಸ್ಬೋದು, ಶಿಕ್ಷೆನೂ ಕೊಡಿಸ್ಬೋದು. ಓಕೆ ಸರ್. ನಮಸ್ಕಾರ. ಅಡ್ಡ ಬಿದ್ದೆ ಇಬ್ರು ಸಾಹೇಬ್ರಿಗೂ. ಏನ್ರಿ ಸತ್ಯ ಧರ್ಮದ ಡಾಕ್ಟರ್ ಲೋಕಾಬಿ, ನಮ್ಮನಿ ಮಠ ಬಂದಿರಿ? ಏನಿಲ್ಲ, ಆ ಭೀಮಾರೆಡ್ಡಿ ಕೊಲೆ ವಿಚಾರ ತಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡ್ರಿ, ಪರವಾಗಿಲ್ಲ. ಅದು ಅದು ತಾವು ಸ್ವಲ್ಪ ಪರ್ಸನಲ್ ಆಗಿ ರೂಮಿಗೆ ಬಂದ್ರೆ ಮಾತಾಡಬಹುದಿತ್ತು. ಯಾವ ಸೀಮೆ ಪರ್ಸನಲ್ ರೀ? ಹಾಗಲ್ಲ, ಇವ್ರಿರೋದೇ ನಮ್ಮನೆ ಪೋರ್ಷನ್ ಅಲ್ಲಿ. ಹೇಳೋದಾದ್ರೆ ಆಗ್ಲೇ ಹೇಳ್ಬಿಡ್ತಿದ್ದೆ, ಬೇಡ ಅಂತ. ಆಯ್ತು ಸರ್, ನೀವು ಮಾತಾಡ್ಕೊಳ್ಳಿ, ನಾನು ಹೊರಗಿರ್ತೀನಿ. ನೀವು ಕುತ್ಕೊಳ್ರಿ. ಏಯ್ ಲೋಕಾಬಿ, ಆ ಭೀಮಾರೆಡ್ಡಿ ಕೊಲೆ ಕೇಸ್ನ ಇವರೇ ಹ್ಯಾಂಡಲ್ ಮಾಡ್ತಿರೋದು. ಹೇಳೋಗಿದ್ರೆ ಇವ್ರ ಮುಂದೆ ಹೇಳ್ರಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ರಿ. ಆಯ್ತಾಯ್ತು ಸಾಹೇಬ್ರೆ, ಹೇಳ್ತೀನಿ. ನೋಡಿ, ನಿಮಗೆ ಗೊತ್ತು, ಈ ಲೋಕಾಭಿ ಯಾವತ್ತೂ ಸತ್ಯಧರ್ಮ ಬಿಟ್ಟವನಲ್ಲ. ನಿನ್ ಸತ್ಯ ಧರ್ಮಕ್ಕ ಬೆಂಕಿ ಬಿತ್ತ, ಅದೇನ್ ಬೊಗಳ್ಬೇಕೋ ಬೊಗಳೆ, ಜಾಗ ಖಾಲಿ ಮಾಡ. ಆಯ್ತು ಬುದ್ಧಿ, ಹೇಳ್ತೀನಿ.
ನಾನು ಯಾವತ್ತೂ ನಿಮ್ಮ ಮನೆ ತನಕ ಬಂದು ಈ ರೀತಿ ನಿಮ್ಮ ಮುಂದೆ ಮಾತಾಡೋ ಧೈರ್ಯ ಮಾಡಿರಲಿಲ್ಲ. ವಿಧಿ ಇಲ್ಲ, ಬಂದಿದ್ದೀನಿ. ನಿಜ ಹೇಳಬೇಕು ಅಂದರೆ ನಮ್ಮ ನಾರಾಯಣ ಸ್ವಾಮಿಗೂ ಭೀಮಾರೆಡ್ಡಿ ಕೊಲೆಗೂ ಏನೂ ಸಂಬಂಧ ಇಲ್ಲ. ನೀವು ಲಕ್ಷಮ್ಮನ ಮಾತು ನಂಬೇಡಿ, ಅವರು ನಿರಪರಾಧಿ. ನೋಡಿ, ಎಲೆಕ್ಷನ್ ಟೈಮಲ್ಲಿ ನಿಮಗೆ ತುಂಬ ಪವರ್ಸ್ ಕೊಟ್ಟಿರ್ತಾರೆ. ಹೇಗಾದರೂ ಮಾಡಿ ಆ ಪವರ್ಸನ್ನು ಯೂಸ್ ಮಾಡಿ ನಾರಾಯಣ ಸ್ವಾಮಿ ಮನೆಯಲ್ಲಿ ಸಿಕ್ಕಿರೋ ಸಾಕ್ಷಿಗಳನ್ನ ದಯವಿಟ್ಟು ಮುಚ್ಚಿಬಿಡ್ಬೇಕು ಅಂತ ಕೇಳ್ಕೊತೀನಿ ಬುದ್ಧಿ. ಪ್ಲೀಸ್ ನಾರಾಯಣ ಸ್ವಾಮಿನ ಜೈಲಿಗೆ ಕಳಿಸ್ಬೇಡಿ. ಕಳಿಸಿದ್ರು ಊರ್ ಜನಗಳ ಮುಂದೆ ಮಾತ್ರ ಕಳಿಸ್ಬೇಡಿ. ಅವ್ರ ಪರವಾಗಿ ಇದು ನನ್ನ ವಿನಂತಿ ಸಾಹೇಬ್ರೆ. ಅವರೇ ಆಕ್ಚುಲಿ ಬರ್ತೀನಿ ಅಂದ್ರು, ನಾನೇ ಹೇಳ್ದೆ ಬೇಡಿ, ಸೂರ್ಯರಾವ್ ಬಹಳ ಸ್ಟ್ರಿಕ್ಟು, ನಾನು ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತ. ನೋಡಿ, ಅವರೇ ಖುದ್ದಾಗಿ ನನ್ನ ಕೈನಲ್ಲಿ ನಿಮಗೆ ತಲುಪಿಸೋದಿಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ತಾವು ದೊಡ್ಡ ಮನಸ್ಸು ಮಾಡಿ ಈ ಹಣನ ಒಪ್ಪಿಸ್ಕೋಬೇಕು, ನಮ್ಮ ಬುದ್ಧಿಯವ್ರನ್ನ ಉಳಿಸ್ಬೇಕು. ಸಾಹೇಬ್ರೆ, ಹೇ ಲೋಕಾಬಿ, ಈಗ ದಿನ ಒಂದ್ ಕಾಲಿಲ್ಲ, ಇರೋ ಇನ್ನೊಂದ್ ಕಾಲ್ ಮುರಿತಂದ್ರ ಜೀವನ್ ಪೂರ್ತಿ ತೆವಳ್ಕೊಂಡ್ ತಿರ್ಗಾಡ್ಬೇಕ. 1 ನಿಮಿಷ ಟೈಮ್ ಕೊಡ್ತೇನೆ. ಆ ರೊಕ್ಕ ತಗೊಂಡ ಜಾಗ ಖಾಲಿ ಮಾಡಿದ್ರೆ ಸರಿ. ಸಾಹೇಬ್ರೆ, ನೀವ ಎಲೆಕ್ಷನ್ ಮುಗಿಯೋದ್ರ ಒಳಗ ಈ ಊರಿಗೆ ಬಂದ್ರ ಖರೇನ ಕಾಲ್ ಮುರಿತೇನೆ. ಆಯ್ತು ಸಾಹೇಬ್ರೆ, ಸಿಟ್ಟು ಮಾಡ್ಕೋಬೇಡಿ. ಒಟ್ನಲ್ಲಿ ಈ ದೇಶದಲ್ಲಿ ಸತ್ಯ ಧರ್ಮಕ್ಕೆ ಬೆಲೆ ಇಲ್ಲ. ಸರ್, ನಮ್ಮನ್ನು ಅರೆಸ್ಟ್ ಮಾಡಿ ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ನೋಡ್ರಿ, ರಾಜಕಾರಣಿಗಳನ್ನ ಎದುರು ಹಾಕೋಬೇಡಿ, ಮುಂದೆ ನಿಮ್ ಟೈಮ್ ಚೆನ್ನಾಗಿರಲ್ಲ. ಇಂಥ ಮಾತು ಕೇಳಿ ಕೇಳಿ ಕಿವಿ ತೂತಾಗೈತೆ. ಸರಿಯಾ ಸಾಕ್ಷಿ ಹುಡುಕೆ ನಿಮ್ಮನ್ನ ಪರ್ಮನೆಂಟ್ ಆಗಿ ಜೈಲ್ನ ಹಾಕಿದ್ರನ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಉಳಿತೈತಿ. ಏಯ್, ಮುಖ ನೋಡ್ತೀರಿ, ಬಿಡ್ರ ಒಳಗ. ರಾಜಕೀಯದವ್ರಿಗೆಲ್ಲ ಒಳ್ಳೆ ಪಾಠ ಕಣಣ. ಹೋಗ್ಲಿ ಬಿಡು, ರೌಡಿ ಭೀಮಾರೆಡ್ಡಿ ಸತ್ತ, ನಾರಾಯಣ ಸ್ವಾಮಿ ಜೈಲ್ಗೆ ಹೋದ, ಉಳಿದಿರೋರು ಯಾರು? ರಂಗರಾಜು, ಅವನ್ ಗೆದ್ಕೋತಾನೆ. ಹೆಂಗೋ ನಮ್ಮೂರ್ಗೆ ಒಳ್ಳೇದಾಗ್ತದೆ ಅಲ್ವಾ ಮೇಷ್ಟ್ರೆ? ಭೀಮಾರೆಡ್ಡಿಯ ಅಮಾನುಷ ಕೊಲೆ ಪ್ರಕರಣದಲ್ಲಿ ದೊರೆತ ಸಾಕ್ಷಿ ಆಧಾರಗಳನ್ನು ಪರಿಗಣಿಸಿದ ನ್ಯಾಯಾಲಯ ಆರೋಪಿಗಳಾದ ನಾರಾಯಣ ಸ್ವಾಮಿ, ಪದ್ದಿ ಮತ್ತು ಪ್ರಕಾಶ್ ಅವರುಗಳನ್ನು ಅಪರಾಧಿಗಳೆಂದು ಪರಿಗಣಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಹಾಗೂ ಈ ದಿಸೆಯಲ್ಲಿ ಯಾವುದೇ ಪ್ರಭಾವಕ್ಕೊಳಗಾಗದೆ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದ ಯುವ ಪೊಲೀಸ್ ಅಧಿಕಾರಿ ವಸಂತಕುಮಾರ್ ಅವರನ್ನು ಪ್ರಶಂಸಿಸುತ್ತದೆ. ಏನಮ್ಮ, ಇಷ್ಟು ವರ್ಷ ನನ್ನ ಪೇಪರ್ ಕಟಿಂಗ್ಸ್ ಕಲೆಕ್ಟ್ ಮಾಡ್ತಾ ಇದ್ದೆ, ಈಗ ನನ್ನನ್ನು ಬಿಟ್ಟು ಬಿಸಾಕ್ಬಿಟ್ಟು ವಸಂತ್ ಪೇಪರ್ ಕಟಿಂಗ್ಸ್ ಕಲೆಕ್ಟ್ ಮಾಡ್ತಾ ಇದೀಯಾ? ಹಾಗೇನಿಲ್ಲಪ್ಪ, ಅವ್ರದ್ದು ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತಲ್ವಾ, ಅದಕ್ಕೆ ಕಟ್ ಮಾಡಿದೆ. ಸುಮ್ಮನೆ ಜೋಕ್ ಮಾಡ್ದಮ್ಮ. ನನಗೂ ಅಷ್ಟೇ ಅಮ್ಮ. ವಸಂತ್ ಕುಮಾರ್ಗೆ ಡ್ಯೂಟಿ ಮೇಲೆ ಇರೋ ಡೆಡಿಕೇಶನ್, ಸಿನ್ಸಿಯಾರಿಟಿ ನೋಡಿ ನನಗೂ ಅವನ ಮ್ಯಾಗ ಹೆಮ್ಮೆ ಜಾಸ್ತಿ ಆಗೈತೆವ. ಸರ್, ಗುಡ್ ಮಾರ್ನಿಂಗ್ ಸರ್. ಓಹೋ, ಬನ್ನಿ ಬನ್ನಿ, ನೆನೆದವರ ಮನದಲ್ಲಿ. ಮಿಸ್ಟರ್ ವಸಂತ್. ಎಸ್ ಸರ್. ಊರ್ ಜನ ಆಗಲಿ, ಡಿಪಾರ್ಟ್ಮೆಂಟ್ ಆಗಲಿ ನಿಮ್ ಮೇಲೆ ಬಹಳ ಹೆಮ್ಮೆ ಪಡ್ತಾರ್ರಿ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ನೋ ಸರ್, ಆ ಕ್ರೆಡಿಟ್ ಎಲ್ಲ ನಿಮಗೆ ಸೇರ್ಬೇಕು. ತಂದೆ ತಾಯಿ ಇಲ್ಲದ ನಾನು ತಪ್ಪು ಮಾಡಿದಾಗ ನಂಗೆ ಬೆದರಿಸ್ ಬುದ್ಧಿ ಹೇಳಿದ್ರಿ. ನಾನು ಯಾವುದೇ ಒಳ್ಳೆ ಕೆಲಸ ಮಾಡಿದಾಗ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರಿ. ನನಗೆ ಒಳ್ಳೆ ಗೈಡೆನ್ಸ್ ಕೊಟ್ರಿ. ರಿಯಲಿ ಸರ್, ಯು ಗೋಯಿಂಗ್ ಟು ಬಿ ಮೈ ರೋಲ್ ಮಾಡೆಲ್. ಓ, ಯು ಆರ್ ವೆರಿ ಹಂಬಲ್. ವಸಂತ್, ಈ ಬೊಕೆ ಯಾರಿಗೆ? ಸರ್, ಇವತ್ತು ಪ್ರಿಯಾ ಅವ್ರ ಬರ್ಡೇ ಅಲ್ವಾ, ಅದಕ್ಕೆ ವಿಶ್ ಮಾಡಕ್ಕಂತ ತಂದಿದ್ದೀನಿ. ಏನು, ಇವತ್ತು ಪ್ರಿಯಾ ಬರ್ತ್ಡೇನಾ? ಏನಮ್ಮ ಪ್ರಿಯಾ, ಇವತ್ತು ನಿನ್ನ ಬರ್ತ್ಡೇನಾ? ಏನಪ್ಪ, ಸುಮ್ನೆ ಡ್ರಾಮಾ ಮಾಡ್ಬೇಡಿ ನೀವು. ನೋಡಿ ವಸಂತ್, ಬೆಳಗ್ಗೆನೆ ನನ್ನ ಹಾಸಿಗೆ ಹತ್ರ ಹೊಸ ಸೀರೆ ತಂದಿಟ್ಟು ವಿಶ್ ಮಾಡಿ, ಈಗೇನು ಗೊತ್ತಿಲ್ಲದೆ ಇರೋ ತರ ಡ್ರಾಮಾ ಮಾಡ್ತಿದಾರೆ ನೋಡಿ. ಓಹ್, ಐ ಆಮ್ ಜಸ್ಟ್ ಕಿಡಿಂಗ್ ಬೇಬಿ. ಬೈ ದ ವೇ ಪ್ರಿಯಾ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಮಿಸ್ಟರ್ ವಸಂತ್. ಎಸ್ ಸರ್. ನಿಮ್ಗೊಂದು ಗುಡ್ ನ್ಯೂಸ್ ಐತ್ರಿ. ಏನ್ ಸರ್?
ಇನ್ನೊಂದ್ ತಿಂಗಳನಾಗ ನಾನು ರಿಟೈರ್ ಆಗ್ತೇನ್ರಿ. ಅಯ್ಯೋ, ಯು ಮೇ ಕಮ್ ಟು ಮೈ ಪೊಸಿಷನ್ ಹೇಳಕ್ಕಾಗೋದಿಲ್ರಿ. ಆಮ್ಯಾಗ ನಾ ಸಿಟಿ ಒಳಗಟ್ರು ಹೊಸ ಮನ್ಯಾಗ ನೆಮ್ಮದಿಯ ಸೆಟ್ಲ್ ಆಗ್ಬಿಡ್ತೇನ್ರಪ್ಪ. ಸರ್ ನಿಜ ಹೇಳ್ಬೇಕಂದ್ರೆ ನೀವ್ ರಿಟೈರ್ ಆಗ್ತಾ ಇರೋದು ಖಂಡಿತ ಗುಡ್ ನ್ಯೂಸ್ ಅಲ್ಲ ಸರ್. ವೇಟ್ ಮೈ ಬಾಯ್, ಇನ್ನೂ ಮುಗುದಿಲ್ಲ. ನಾನ್ ನಿಮ್ಗ ಬರೀ ನನ್ನ ಪೊಲೀಸ್ ಸ್ಟೇಷನ್ ಜವಾಬ್ದಾರಿ ಮಾತ್ರ ವಯಸ್ಸಾತಿಲ್ಲ, ನಿಮ್ಗೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಟ್ಟ ಆ ಜವಾಬ್ದಾರಿನೂ ವಯಸ್ಸಾತೇನೆ. ಈ 2 ಜವಾಬ್ದಾರಿನೂ ಸರಿಯಾಗಿ ನಿಭಾಯಿಸ್ಬೇಕ. ಓಕೆ ಸರ್, ನನ್ ಜೀವನ ರೂಪಿಸಿರೋ ದೇವ್ರು ನೀವು. ನಿಮ್ ಋಣ ನಾನು ಯಾವತ್ತೂ ಮರೆಯಲ್ಲ. ಮುಂದೆ ಪ್ರತಿ ಹಂತದಲ್ಲೂ ನಿಮ್ ಸಪೋರ್ಟ್ ಬೇಕು. ವಸಂತ್, ಇದರ ಋಣ ಎಲ್ಲಪ್ಪ ಬಂತು? ನೀವಿಬ್ರು ಮದುವೆ ಮಾಡ್ಕೊಂಡ ನೆಮ್ಮದೇ ಸಂತೋಷವಾಗಿದ್ರ ಅಷ್ಟೇ ನಂಗೆ ಸಾಕಪ್ಪ. ನಮ್ಮಿಬ್ರಿಗೂ ಯಾವಾಗ್ಲೂ ನಿಮ್ಮ ಆಶೀರ್ವಾದ ಬೇಕು ಸರ್. ಗಾಡ್ ಬ್ಲೆಸ್ ಯು. ನಿನಗೆ ಆಲ್ರೆಡಿ ಒಂದ್ಸತಿ ಒದ್ದು ಒಳಗಾಕಿದೀನಿ. ಇನ್ಮೇಲೂ ಇದೇ ದಂಧೆ ಕಂಟಿನ್ಯೂ ಮಾಡಿದ್ರೆ ಯಾವ MLA MP ಫೋನ್ ಮಾಡಿದ್ರು ನಾನು ಕೇರ್ ಮಾಡಲ್ಲ. ಎಲ್ಲಾರನ್ನ ಒಳಗಾಕ್ಬಿಡ್ತೀನಿ. ಹುಷಾರು. ರೀ ಶ್ರೀಕಂಠು, ಬನ್ರಿ ಇಲ್ಲಿ. ಏನ್ ಸರ್? ನೋಡಿದ್ರಾ ಆ ಸಾರೈ ಸೀನಪ್ಪನ್ಗೆ ಮತ್ತೆ ಆ ಮಟ್ಕಾ ಮೂರ್ತಿಗೆ ಇಬ್ರಿಗೂ 6 ತಿಂಗಳು ಜೈಲಾಗಿದೆ. ಹೌದಾ ಸರ್? ತುಂಬಾ ಸಂತೋಷ ಸರ್. ಸರ್ ನೀವು ಬಿಡಿ ಸರ್, ದೊಡ್ಡ ದೊಡ್ಡ ಪಾರ್ಟಿಗಳಿಗೆಲ್ಲ ಕೇರ್ ಮಾಡದೆ ಒದ್ದು ಜೈಲ್ಗೆ ಹಾಕಿದೀರಾ ಸರ್. ನೀವು ನಿಮ್ ಮಾವ ಸೂರ್ಯರಾವ್ಗೆ ತಕ್ಕ ಅಳಿಯ ಸರ್. ರೀ ತುಂಬಾ ಹೊಗಳ್ಬೇಡ್ರಿ, ನಾನು ಅವ್ರ ಕಾಲ್ ಧೂಳಿಗೂ ಸಮ ಇಲ್ಲ. ಸರ್ ಹೇಳೋದನ್ನೇ ಮರ್ತ್ಬಿಟ್ಟೆ. ನೀವ್ ರೌಂಡ್ಸ್ ಹೋಗಿದ್ದಾಗ ಮನೆಯಿಂದ ಅಕ್ಕ ಅವ್ರು ಫೋನ್ ಮಾಡಿದ್ರು. ನಿಮ್ ಫೋನ್ ನಾಟ್ ರೀಚಬಲ್ ಇತ್ತಂತೆ. ನಾಳೆ ಭೀಮ್ ಅಮಾವಾಸ್ಯೆಗೆ ತಪ್ಪದೆ ಮಾವನವ್ರ ಮನೆಗೆ ಹೋಗ್ಬೇಕಂತೆ. ಈ ಹೆಂಗಸ್ರಿಗೆ ಬರೀ ಹಬ್ಬ ಹರಿದಿನಾನೇ ಆಗೋಯ್ತು. ನಮ್ ಡ್ಯೂಟಿ ಪ್ರೆಷರ್ ಅರ್ಥ ಆಗಲ್ವಲ್ರಿ ಅವ್ರಿಗೆ. ಸರ್ ಹಂಗ್ಯಾಕ್ ಹೇಳ್ತೀರಾ ಸರ್? ಒಂದ್ಸತಿ ಹೋಗ್ ಬನ್ನಿ ಸರ್, ದೊಡ್ಡ ಸಾಹೇಬ್ರನ್ನು ನೋಡ್ದಂಗಾಗತ್ತೆ. ಅದು ಸರಿನೇ, ಆಯ್ತು ಹೋಗ್ತೀನಿ. ಸಾರಿ ಮಾವ, 1 ತಿಂಗಳಿಂದ ಈ ಕಡೆ ಬರಕ್ಕೆ ಆಗ್ಲಿಲ್ಲ, ಕ್ಷಮಿಸ್ಬೇಕು. ಏನ್ ಸಾಹೇಬ್ರು ಡ್ಯೂಟಿನಾಗ ನಮಗಿಂತ ಬಾಳ ಖಡಕ್ ಅಂತ? ಹೇ ಹಾಗೆಲ್ಲ ಏನಿಲ್ಲ ಮಾವ. ನೋಡ್ಪಾ ತಮ್ಮ, ನೀ ಏನ ಬಾಯ್ಬಿಟ್ಟು ಹೇಳ್ದೆ ಇದ್ರು
ಅಲ್ಲಿ ನಡೆಯೋ ಡೆವಲಪ್ಮೆಂಟ್ ಎಲ್ಲ ನನಗೆ ಗೊತ್ತಾಗ್ತಾವ. ಹೌದು, ಯಾವ್ದೋ ರಾಜಕಾರಣಿನೂ ನಿನ್ ಮುಂದೆ ಬಾಲ ಬಿಚ್ಚೋಂಗಿಲ್ಲಂತ. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಮಾವ. ಶೋರ್. ಏನಪ್ಪ ಅಪರೂಪಕ್ಕೆ ಭೀಮ್ ನಮ್ಮ ಹೊಸಗ್ ಮನೆಗ್ ಬಂದಿದ್ದಾರೆ. ಊಟ ಕೇಳ್ಸೋದ್ ಬಿಟ್ಟು ಡ್ಯೂಟಿ, ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಸಿನ್ಸಿಯಾರಿಟಿ ಇಷ್ಟೇ ಮಾತಾಡ್ಕೊಂಡು ಕೂತಿರ್ತಿರೋ ಇಲ್ಲ ಊಟಕ್ ಬರ್ತಿರೋ? ಸಾರಿ ಪುಟ್ಟಿ, ಬೆಳಗ್ಗೆಂದು ಹೇಳತ್ತೇನಪ್ಪ, ನೀ ಗರ್ಭಿಣಿ ಆಗಿದಿ, ಮಗುನ್ ತಾಯಿ ಆಗತ್ತಿ, ಬಾಳ್ ತ್ರಾಸ್ ತಗೋಬೇಡ ಅಂತ ಹೇಳಿ ನನ್ ಮಾತಲ್ಲಿ ಕೇಳ್ತಾಳ, ಕೇಳೋದಿಲ್ಲ ಅಂತಾಳು. ಅದೇನೋ ಇವತ್ತು ಭೀಮನ್ ಅಮಾವಾಸ್ಯೆ ಅಂತ ನನ್ ಗಂಡ ನಾನು ಅಡಿಗೆ ಮಾಡಾಕ್ತಿ ಅಂತ ಹೇಳ್ತಾಳ. ನಮಗೂ ಒಂದ್ ಚಾನ್ಸ್, ನಿನ್ ಹೆಸರು ಹೇಳಿ ನಾವು ಊಟ ಮಾಡ್ತೇವ. ಹಳೇಂದ್ರ ಬಾರಮ್ಮ, ಅದೇನ್ ಮಾಡಿದೆ ನೋಡೋಣ. ಪ್ರಿಯಾ, ಅಡುಗೆ ತುಂಬಾ ಚೆನ್ನಾಗಿದೆ. ನಾನ್ ನಿನ್ನನ್ ಮಾತ್ರ ಮಿಸ್ ಮಾಡ್ಕೊಂಡಿಲ್ಲ, ನಿನ್ ಕೈ ರುಚಿನೂ ಮಿಸ್ ಮಾಡ್ಕೊಂಡೆ. ಎಲ್ಲ ಸುಮ್ನೆ ಮಾತಾಡ್ತೀರಾ ಅಷ್ಟೇ. ಅಪರೂಪಕ್ ಬಂದ್ರು ಡ್ಯೂಟಿ ಡ್ಯೂಟಿ ಅಂತ ಹೊರಟೋಗ್ತೀರಾ ಅಲ್ವಾ ಅಪ್ಪ? ಸಾರಿ ಪುಟಿ, ನಾನು ಈ ಮಾತು ಒಪ್ಪೋದಿಲ್ಲ. ಡ್ಯೂಟಿ ವಿಷಯದಾಗ ನಾನು ಅಳಿಯಂದ್ರನ್ನ ಟೀಕೆ ಮಾಡೋದಿಲ್ಲ. ಯಾಕಂದ್ರ ನನ್ ದೃಷ್ಟಿ ಒಳಗ ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ಸರಿಯಾಗಿದ್ದೀರಾ ಮಾವ ಅಳಿಯ, ಮೇಡ್ ಫಾರ್ ಈಚ್ ಅದರ್. ಲಕ್ಷ್ಮಮ್ಮ, ಭೀಮಾರೆಡ್ಡಿ ಹೆಂಡತಿ. ರೀ ಶ್ರೀಕಂಠು ಸರ್, ನಿಮ್ ಹತ್ರ ಒಂದು ವಿಷಯ ಕೇಳ್ಬೇಕಿತ್ತಲ್ಲ. ಭೀಮಾರೆಡ್ಡಿ ಸಾಯೋವಾಗ ಅವ್ರ ಹೆಂಡತಿ ಹೆಸರ ಮೇಲೆ ತುಂಬಾ ಆಸ್ತಿ ಮಾಡ್ಸತ್ತಿದ್ದಾನೇನ್ರಿ? ಎಲ್ ಬಂತು ಸರ್? ಅವ್ನ್ ಮಹಾನ್ ಶುದ್ಧ ಕುಡ್ಕ, ದುಡ್ದಿದ್ದೆಲ್ಲ ಹೆಂಡಕ್ಕೆ ಹಾಳು ಮಾಡ್ತಿದ್ದ. ಈಗ್ಲೂ ಅವನ ಹೆಂಡತಿ ಕೂಲಿನಲ್ಲಿ ಮಾಡ್ಕೊಂಡು ಅಚ್ಚೆ ಹಾಕೊಂಡು ಜೀವನ ಮಾಡ್ತಿದ್ದಾಳೆ. ಓ, ಐ ಸಿ. ಆಮೇಲೆ ಆ ಪೋಸ್ಟ್ ಮ್ಯಾನ್ ಬಂದ್ರೆ ನನ್ನ ನೋಡಕ್ ಹೇಳಿ. ಸರಿ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಶ್ರೀಕಂಠ್ ಅವರು ಬಂದ್ರೆ ನಿಮ್ಮನ್ನ ನೋಡಕ್ ಹೇಳಿದ್ರು. ಏನ್ ಸರ್ ವಿಷಯ? ಹೇಳ್ತೀನಿ. ಈ ಹಿಂದೆ ಕೊಲೆ ಆದ್ನಲ್ಲ ಭೀಮಾರೆಡ್ಡಿ, ಅವನ್ ಹೆಂಡತಿ ಜೀವನಕ್ಕೇನ್ರಿ ಮಾಡ್ತಾಳೆ? ಪಾಪ ಹಣಕಾಸಿನ ತೊಂದರೆ ಇರ್ಬೇಕಲ್ವಾ? ಇಲ್ಲ ಸರ್, ಪ್ರತಿ ತಿಂಗಳು ಬೇರೆ ಬೇರೆ ಹೆಸರಲ್ಲಿ 4-5 ರೂಪಾಯಿ ಮನಿ ಆರ್ಡರ್ ಬರ್ತಾ ಇರುತ್ತೆ. ಅವಳಿಗೇನ್ ಸರ್ ದಾಡಿ ಚೆನ್ನಾಗಿ ಅವಳೆ. ಐ ಸಿ. ಹಾಗ ಸರಿ, ನೀವ್ ಹೋಗ್ಬಿಟ್ ಬನ್ನಿ. ಬರ್ತೀನಿ ಸರ್. ಒಂದ್ ನಿಮಿಷ ಸರ್. ನಾನ್ ನಿಮ್ ಹತ್ರ ಕೇಳಿರೋ ವಿಷಯ ಯಾರಿಗೂ ಹೇಳ್ಬೇಡಿ. ಇಲ್ಲ ಸರ್. ಓಕೆ? ಆಯ್ತು ಸರ್. ಓಕೆ. ಪಾಯಿಂಟ್ ನಂಬರ್ 1. ಸತ್ತ ಭೀಮಾರೆಡ್ಡಿ ಹೆಂಡತಿಗೆ ಅಪರಿಚಿತರಿಂದ ಎಮ್ಮೋ ಹಣ ಸಂದಾಯವಾಗುತ್ತಿದೆ. ಲಕ್ಷ್ಮಮ್ಮ, ಲಕ್ಷ್ಮಮ್ಮ. ಯಾರು? ನಾನ್ ಪೋಸ್ಟ್ ಮ್ಯಾನ್ ಅಪ್ಪ. ನಿನಗೆ ಮನಿ ಆರ್ಡರ್ ಬಂದೈತೆ. ನಾಳೆಗ್ ಬರ್ಬಾರ್ದಾ? ಅಯ್ಯೋ, ನಾಳೆಗ್ ನಂಗೆ ಟೈಮ್ ಇಲ್ಲಮ್ಮ, ಇವಾಗ್ಲೇ ಬಂದ್ರೆ ಕೊಡ್ತೀನಿ. ಒಳ್ಳೆ ಕಾಟ ನಿಂದು. ಏನ್ ಪೋಸ್ಟ್ ಮನ್ ಅಪ್ಪ, ಈಟೊತ್ತ ಬಂದ್ ಕಾಟ ಕೊಡ್ತಿಯಲ್ಲ, ಆಗ್ಲದ್ ಬರ್ಬಾರ್ದಾ? ನಾಳೆಯಿಂದ 3 ದಿವಸ ರಜೆ ಹಾಕಿವ್ನಿ. ನಿಂಗ್ ಬೇಡ ಅಂದ್ರೆ ಹೋಯ್ತೀನಿ. ಪೋಸ್ಟ್ ಮನ್ ಅಪ್ಪ, ನಿತ್ಕ ಕೊಡು. ತಗೋ, 4,000 ರೂಪಾಯಿ ಐತೆ, ಎಣಿಸ್ಕೋ. ತಗೋ, ಇದಕ್ಕೆ ರುಜು ಹಾಕು. ತಕೊಳ್ಳಿ. ಪಾಯಿಂಟ್ ನಂಬರ್ 2. ಸತ್ತ ಭೀಮಾರೆಡ್ಡಿ ಹೆಂಡತಿಯ ಕುತ್ತಿಗೆಯಲ್ಲಿ ತಾಳಿ, ಹಣೆಯಲ್ಲಿ ಕುಂಕುಮವಿದೆ. ಯಾಕೆ? ಆದ್ರೆ ರಾತ್ರಿ ವೇಳೆಯಲ್ಲಿ ಮಾತ್ರ ಏಕೆ?
ನಿಮಗಾಗ್ಲೇ ಹೇಳ್ದಾಗೆ ದಿಸ್ ಇನ್ವೆಸ್ಟಿಗೇಷನ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್. ಓಕೆ ಸರ್. ಸೊ ಈ ವಿಷಯ ನಿಮ್ಮಲ್ಲೇ ಇರಬೇಕು. ಆಯ್ತು ಸರ್. ನನಗೆ 2015 ಜುಲೈ 1ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ನಡೆದಿರೋ ಡೆತ್ ರಿಪೋರ್ಟ್ಸ್ ಬೇಕಾಗಿತ್ತು. ಓಕೆ ಸರ್, ಇಲ್ಲೇ ಇದೆ, ನೋಡ್ತೀನಿ. ಎಸ್ ಪ್ಲೀಸ್. ಯಾಕೆ ಫೋನ್ ಡಿಸ್ಕನೆಕ್ಟ್ ಮಾಡ್ತಿದ್ದಾರೆ? ಅಲ್ಲ, ಅಂತಹದ್ದೇನು ಇವ್ರಿಗೆ ಅಷ್ಟೊಂದು ಕೆಲಸ? ಜುಲೈ 22ನೇ ತಾರೀಕು ಜೋಸಫ್ ಅನ್ನೋರು ಕ್ರಿಶ್ಚಿಯನ್ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತಿದ್ದಾರೆ. ಜುಲೈ 29ನೇ ತಾರೀಕು ಭೀಮಾ ರೆಡ್ಡಿ ಅನ್ನೋರು ಕೊಲೆಯಾಗಿ ಸತ್ತಿದ್ದಾರೆ ಸರ್. ಓಕೆ, ಈ ತಿಂಗಳಲ್ಲಿ ಇವರಿಬ್ರು ಬಿಟ್ರೆ ಬೇರೆ ಯಾರ್ದಾದ್ರು ಡೆತ್ ಆಗಿದ್ಯಾ? ನೋಡ್ತೀನಿ ಸರ್. ಸರ್, ಇವ್ರಿಬ್ರನ್ನ ಬಿಟ್ರೆ ಇನ್ಯಾರೂ ಸತ್ತಿಲ್ಲ. ಓಕೆ, ಎನಿವೇ ಥ್ಯಾಂಕ್ ಯು ಫಾರ್ ಯೋರ್ ಇನ್ಫಾರ್ಮೇಶನ್. ಅಪ್ಪ, ಒಂದ್ ಮಿಸ್ ಕಾಲ್ ಕೊಟ್ರೆ ಸಾಕು, ತಕ್ಷಣ ಕಾಲ್ ಮಾಡ್ತಿದ್ರು. ನಾನು 2-3 ದಿನದಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ಅವ್ರು ಡಿಸ್ಕನೆಕ್ಟ್ ಮಾಡ್ತಾನೆ ಇದ್ದಾರೆ. ಪುಟಿ, ಪೊಲೀಸ್ ಸವಾಸ ಅಂದ್ರೆ ಹಂಗ. ಡ್ಯೂಟಿ ಮಾಡುವಾಗ ಯಾರು ಫೋನ್ ಎತ್ತೋದಿಲ್ಲ ಅವ್ರು. ನೀ ಸುಮ್ಮನೆ ಇರೇ, ಅವನೇ ಮತ್ತೆ ಮಾಡ್ತಾನೆ ಫೋನ್. ಇಲ್ಲಪ್ಪ, ಒಂದ್ಸರಿ ನಿಮ್ ಫೋನಿಂದ ಕಾಲ್ ಮಾಡಿ. ವೇಟ್ ಮಾಡಿ ನೋಡೋಣ. ಅಳಿಯಂದ್ರೆ ಯಾಕೋ ಭಾಳ ಬಿಜಿ ಇದ್ದಂಗೆ ಕಾಣಿಸ್ತೈತೆ. ಆಮೇಲೆ ಮಾಡೋಣ ಬಿಡ. ಹೋಗು, ಆರಾಮ್ ಮಾಡೋಗು, ಹೋಗಿ ಮಲ್ಕೋ. ನೀನು ತ್ರಾಸ ಮಾಡ್ಕೋಬೇಡ. Joseph, birth 15/5/1985, death 28/7/2015. Yes. Oh my God! There's no body inside the coffin. ಪಾಯಿಂಟ್ ನಂಬರ್ 3, ಜೋಸಫ್ ಹೆಣವನ್ನು ಭೀಮಾರೆಡ್ಡಿಯ ಹೆಣವೆಂದು ತಪ್ಪಾಗಿ ಬಿಂಬಿಸಲಾಗಿದೆ. ಜೋಸಫ್ ಹೆಣನ ಭೀಮಾರೆಡ್ಡಿ ಹೆಣ ಅಂತ ಎಲ್ಲಾರನ್ನೂ ನಂಬಿಸಿದ್ದಾರೆ. ಇದರಿಂದ ಯಾರಿಗೇನ್ ಪ್ರಯೋಜನ? ಇದೆಲ್ಲ ಗೊತ್ತಾಗ್ಬೇಕಾದ್ರೆ ಮೊದಲು ಭೀಮಾರೆಡ್ಡಿ ಸಿಗಬೇಕು. ರಕ್ಷಮ್ಮ, ರಕ್ಷಮ್ಮ. ಯಾರಪ್ಪ? ನಾನು ಸೇಟು ಪಣ್ಣಾಲಾಲು. ಸೇಟುನಾ? ಏನ್ ಸೇಟು? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಕೂತ್ಕೊಳ್ಳಿ. ಏನ್ ವಿಷಯ? ಹೌದು, ಏನ್ ನೀವು ಬಂದಿದ್ದು? ಇದನ್ನ ನಿಮಗೆ ಕೊಡ್ಬೇಕು. ಏನಾಯ್ತು ಇದ್ರಾಗೆ? ಇರಿ ಇರಿ. ಯಾವ ಪಾರ್ಟಿ ಒಡವೆ? ಯಾರಿಗಿದೆಲ್ಲ? ಮೆತ್ತಿಗೆ ಮೆತ್ತಿಗೆ. ನಿಮ್ದುಕಿ ಗಂಡ ದೇವಸ್ಥಾನದಲ್ಲಿ ಕದ್ದಿರೋ ಒಡವೆಗಳನ್ನೆಲ್ಲ ನಮ್ದುಕಿ ಅಂಗಡಿನಲ್ಲಿ ಅಡ ಇಟ್ಟಿದ್ರು. ನಾವು ಅವ್ರಿಗೆ 20,000 ರೂಪಾಯಿನೂ ಕೊಟ್ಟಿದ್ವಿ. ಆದ್ರೆ ಇವಾಗ ನಿಮ್ ಗಂಡ ಸತ್ತೋಗ್ಬಿಟ್ಟಿದ್ದಾರೆ. ಈ ಒಡವೆಗಳೆಲ್ಲ ನಮ್ಮ ಹತ್ರನೇ ಉಳ್ಕೊಂತು. ಭಗವಾನ್ ಕಿ ಒಡವೆ ಅಲ್ವಾ, ದೇವ್ರದು ಶಾಪ ನಮಗೆ ಬಂದ್ಬಿಡ್ತು. ಏನಾಯ್ತು? 1 ವರ್ಷದಿಂದ ನಮ್ ಹೆಂಡತಿ
ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. 3 ತಿಂಗಳ ಹಿಂದೆ ನಮ್ ಮಗುಗೆ ಸಾಂಪ್ ಕಚ್ಚಿ ಸತ್ತೋಯ್ತು. ನಮ್ದುಕ್ಕಿ ಫ್ಯಾಮಿಲಿ ಜ್ಯೋತಿಷಿ ಹೇಳಿದ್ರು, ಇದು ಭಗವಾನ್ ಕಿ ಒಡವೆ ಅಲ್ವಾ, ನಮ್ದುಕ್ಕಿ ಆಗ್ ಬಂದಿಲ್ಲ, ಇದು ನಮ್ಮ ಹತ್ರನೇ ಇದ್ರೆ ಇನ್ನೂ ಕೆಟ್ಟದಾಗ್ಬಿಡುತ್ತೆ, ಅದಕ್ಕೆ ಅದ್ ಯಾರು ಕೊಟ್ರೋ ಅವ್ರಿಗೆ ಕೊಟ್ಬಿಡಿ ಅಂದ್ರು. ಹೌದು, ಭೀಮಾ ರೆಡ್ಡಿ ಅವ್ರಿಗೆ ಕೊಡೋಣ ಅಂದ್ರೆ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ. ದೇವಸ್ಥಾನಕ್ಕೋ ಪೊಲೀಸವ್ರಿಗೋ ಕೊಡೋಣ ಅಂದ್ರೆ ದೇವ್ರ ಒಡವೆ ಯಾಕೋ ಅಡ ಇಟ್ಕೊಂಡಿದ್ಯಾ ಅಂತ ನಮ್ದುಕ್ಕಿ ಲಾಕಪ್ ಹಾಕ್ಬಿಡ್ತಾರೆ. ಅದಕ್ಕೆ ನೀವು ಅವ್ರ ಹೆಂಡತಿ ಅಲ್ವಾ, ಅದಕ್ಕೆ ನಿಮ್ಗೆ ತಂದು ಕೊಟ್ಬಿಟ್ಟಿದ್ದೀನಿ. ಈ ಪಾಟಿ ಒಡವೆ ನಂಗೇನಾ? ಹೌದು ಹೌದು, ಇನ್ನು ನಮ್ದುಕ್ಕಿ ಬರ್ತೀನಮ್ಮ, ಹುಷಾರು, ಯಾರಿಗೂ ಹೇಳ್ಬೇಡಿ. ಹೇಳಕ್ಕಿಲ್ಲ. ಜೋಪಾನವಾಗಿ ಒಳಗೆ ಒಳಗೆ ಇಟ್ಕೊಳ್ಳಿ, ನಾನು ಹೋಗ್ತೀನಿ. ಹೌದು, ಈ ಪಾಟಿ ಒಡವೆ ಮನೆನಾಗ ಹೆಂಗ್ ಜೋಪಾನ ಮಾಡೋದು? ಅವನ್ ತವ ಕೊಡೋದೇ ಒಳ್ಳೇದು. ಬಟ್ಟಿ ಮಗ ನಂಗೆ ಹೇಳಲೇ ಇಲ್ವಲ್ಲ. ಇರ್ಲಿ, ಮಾಡ್ತೀನಿ ಅವನಿಗೆ. ಯಾರದು? ನಾನ್ ಲಚ್ಚಿ, ಬಾಗ್ಲು ತೆಗಿ. ಇಷ್ಟೊತ್ತಲ್ಲಿ ಯಾಕೆ ಬಂದೆ? ನಿಂತಾವ್ ಮಾತಾಡ್ಬೇಕು, ತೆಗಿ. ಯಾರು ನೋಡ್ಲಿಲ್ಲ ತಾನೆ? ಇಲ್ಲ, ನಡಿ ಒಳಕ್ಕೆ. ಬಾ ಬೇಗ. ಅಯ್ಯೋ, ಇಷ್ಟೊಂದೊಡವೆ ಇಲ್ಲಿಗೆ ಯಾಕೆ ತಂದಿದ್ದು? ಎಲ್ಲ ಒಡವೆ ನಾ ಹೆಂಗ್ ಜೋಪಾನ ಮಾಡೋದು, ಅದಕ್ಕೆ ನಿಂತಾವ ಮಾಡ್ಗಣ ಅಂತ ತಕೊಂಬಂದೆ. ಇಷ್ಟೊಂದೇವ್ರ ಒಡವೆ ನಿನ್ಗೆಲ್ಲಿಂದ ಸಿಕ್ತು? ನಾಟಕ ಮಾಡಬೇಡ, ಸುಮ್ಕಿರು. ನಂಗೆಲ್ಲ ಗೊತ್ತಾಯ್ತು. ನೀನೇ ದೇವಸ್ಥಾನದಾಗ ಕದ್ದಿದಂತೆ, ಸೇಟು ತವ ಅಡ ಮಡಗಿದ್ಯಂತೆ. ಅವನಿಗೇನೋ ಕೆಡ್ದಾತು ಅಂತ ತಕೊಂಬಂದ್ ವಾಪಸ್ ಕೊಟ್ಟೋದ. ಏಯ್, ನಾನ್ ಯಾವ ದೇವ್ರೊಡನು ಕದ್ದಿಲ್ಲ, ಸೇಟು ತವ ಅಡಾನು ಮಡ್ಗಿಲ್ಲ. ಇದ್ರಾಗ ಏನೋ ಮಸ್ಲತ್ತೈತೆ, ಯಾರ್ದಿರ್ಬೋದು? ಗೊತ್ತಿಲ್ಲ. ಬುದ್ಧಿ ನನ್ ಕೈ ನೋಡಕ್ ಹಾಕಿಲ್ಲ, ಸತ್ತಾಯ್ತಾನ್ ಬುದ್ಧಿ. ಅಯ್ಯೋ ಹೇಳಲ್ವಾ ನಿಜ ಹೇಳಲ್ವಾ? ಅಯ್ಯೋ ಬುದ್ಧಿ ಬಿಟ್ಬಿಡಿ ಬುದ್ಧಿ. ಏಯ್, ನೀನ್ ಸುಮ್ನೆ ಕುತ್ಕೋ. ಇವನ್ ಬಾಯ್ ಬಿಟ್ಟು ರಹಸ್ಯ ಹೇಳೋರ್ಗು ಸುಮ್ನೆ ಬಿಡಲ್ಲ ನಾನು. ಹೇಳೋ ಬಾಯ್, ಬುದ್ಧಿ ಬಿಟ್ಬಿಡಿ ಬುದ್ಧಿ. ಏಯ್ ಮಗನೇ, ಇಲ್ಲಿವರೆಗೂ ಕೊಟ್ಟಿರೋ ಟ್ರೀಟ್ಮೆಂಟ್ ಬೇರೆ. ಏರೋಪ್ಲೇನ್ ಹತ್ಸಿ ಬೆಂಡೆತ್ತಿದ್ರೆ ನಿನ್ನ 6 ಅಡಿ ದೇಹ 3 ಅಡಿ ಆಗ್ಬಿಡತ್ತೆ. ಖಾರದ ಪುಡಿ ಹಾಕಿಟ್ರೆ ಹಂಗೆಲ್ಲ ಮಾಡಬೇಡಿ ಬುದ್ಧಿ. ಬೇಡ ಬುದ್ಧಿ, ಬಿಟ್ಬಿಡಿ ಬುದ್ಧಿ. ಎಲ್ಲ ಸತ್ಯ ಹೇಳ್ಬಿಡ್ತೀವಿ ಬುದ್ಧಿ. ನಂದೇನು ತಪ್ಪಿಲ್ಲ ಬುದ್ಧಿ. ನಡೆದಿದ್ದೆಲ್ಲ ಹೇಳ್ಬಿಡ್ತೀವಿ ಬುದ್ಧಿ. ಏನೋ ಹೇಳ್ತೇನೋ? ಹ್ಞೂ ಬುದ್ಧಿ, ಹೇಳ್ತೀನಿ ಬುದ್ಧಿ, ನಿಜ ಹೇಳ್ಬಿಡ್ತೀನಿ ಬುದ್ಧಿ. ಏನಾದ್ರೂ ಕಟ್ಟಿದ್ರೆ ಗೊತ್ತಲ್ಲ ಬುದ್ಧಿ, ನಿಜ ಹೇಳ್ಬಿಡ್ತೀನಿ ಬುದ್ಧಿ. ಹಂಗ್ ಬರ್ಬೇಕ್ ದಾರಿಗೆ.
ಕೈ ತುಂಬಾ ನೋಯ್ತೈತೆ, ಹಗ್ಗ ಬಿಚ್ಚಿ ಬುದ್ಧಿ. ಅಮ್ಮ, ಅಯ್ಯೋ ಅಮ್ಮ. ಅಮ್ಮ, 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 ನೀರು ನೀರು ಕೊಡ್ತೀನಿರೋ ಕುಡಿ. ಕೊಡಿಲಿ ಸಾಕು. ಈಗ ಹೇಳು, ನೀನ್ ಕೊಲೆ ಆದಂಗೆ ನೀನು ನಿನ್ ಹೆಂಡತಿ ಸೇರಿ ನಾಟಕ ಆಡಿದ್ ಯಾಕೆ? ವರ್ಷಾನ್ಗಟ್ಲೆ ತಲೆ ತಪ್ಸ್ಕೊಂಡು ಔಸ್ಕೊಂಡಿದ್ ಯಾಕೆ? ಹಾಗೆ ತಿಂಗಳು ನಿನ್ ಹೆಂಡತಿಗೆ ರೆಗ್ಯುಲರ್ ಆಗಿ ಯಾರೋ ಮನಿ ಆರ್ಡರ್ ಮಾಡ್ತಾ ಇದ್ದಿದ್ದು? ಹೇಳು. ಹೇಳ್ತೀನಿ ಬುದ್ಧಿ. ಅವತ್ ನಾರಾಯಣ ಸ್ವಾಮಿ ಅವ್ರ ಮನೆ ಕರ್ಸ್ಬಿಟ್ಟು ಅವನ್ ಪರವಾಗಿ ಪ್ರಚಾರ ಮಾಡು ಅಂದ. ನಾನು ಆಗಕ್ಕಿಲ್ಲ ಅಂತ ಗಲಾಟೆ ಮಾಡ್ಬಿಟ್ಟು ಊರವ್ರನ್ನೆಲ್ಲ ಎದುರಿಸ್ಬಿಟ್ಟು ಮನೆ ಕಡೆಗೆ ಬರ್ತಾ ಇದ್ದೆ. ಆಗ ಪತ್ತಿನೂ ಆ ಪ್ರಕಾಶ ಏನೋ ನಿಂದನೇ ಬಂದು ಒಪ್ಕೋ ಅಂತ ಬಲವಂತ ಮಾಡ್ತಿದ್ರು. ಎಷ್ಟೊಳ್ಳೆ ಮಾತಲ್ಲಿ ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ಅದ್ರಾಗ ಒಬ್ಬಂಗೆ ಡಿಚ್ಚಿ ಕೊಟ್ಟೆ. ಅವನ್ ಕಿಟಾರ್ ಅಂತ ಕಿರ್ಚ್ಕೊಂಡು ಕೆಳಗೆ ಬಿದ್ದ. ಆಮೇಲೆ ಎದ್ದು ಭಯ ಪಟ್ಬಿಟ್ಟು ವಾಪಸ್ ಹೋದ್ರು. ಅಷ್ಟೊತ್ತಿಗಾಗಲೇ ಕುಡ್ದಿದ್ದು ನಂಗೂ ಸ್ವಲ್ಪ ಇಳ್ದಿತ್ತು. ಈ ವಿಷಯನ ಹೇಳಲೇಬೇಕು ಅಂತ ನೇರವಾಗಿ ನಮ್ಮ ರಂಗರಾಜಪ್ಪ ದಣಿಗಳಿದ್ದ ತೋಟದ ಮನೆ ತಾಕೋದೆ. ಆಗ ಸಾಹೇಬ್ರೆ, ನಿಮ್ ಸಪೋರ್ಟ್ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ಇದೇನ್ ಸಪೋರ್ಟ್ ರೀ ಸಾಹೇಬ್ರ? ನಿಮಗ್ ನಾವ್ ಅದೇವು, ನಮಗ್ ನೀವ್ ಅದೇರಿ. ಏನಂತ ಮುರಳಿಯವ್ರ? ಅವತ್ತು ನೀವು ರಂಗರಾಜ್ ಅವರಿಗೆ ನನ್ನ ಮೀಟ್ ಮಾಡಿಸಿರ್ಲಿಲ್ಲ ಅಂದ್ರೆ ಈ ಎತ್ತರ ಸ್ಥಾನಕ್ಕೆ ಬೆಳಿತಿರ್ಲಿಲ್ರಿ. ರಾಜಕೀಯ ಅಧಿಕಾರ ಎರಡೂ ಶಾಮೀಲಾದ್ರೆ ಯಾರು ಏನ್ ಮಾಡಕ್ಕಾಗಲ್ಲ. ಏನಂತೀರಿ? ಸತ್ಯವಾದ ಮಾತು. ನಮಸ್ಕಾರ ದಣೆ. ಏನೋ ರೆಡ್ಡಿ, ಇಲ್ಲಿವರೆಗೂ ಯಾಕೋ ಬಂದೆ? ಅದೇ ನಿಮ್ಗೆ ಆ ವಿಷಯ ಹೇಳೋಣ ಅಂತ ಬಂದೆ. ಅರೆ ಸಾಹೇಬ್ರು, ಏನ್ ಸಾಹೇಬ್ರೆ ನೀವಿಲ್ಲಿ? ಏ ರೆಡ್ಡಿ, ಸಾಹೇಬ್ರು ಬಂದು ಇಲ್ಲಿ ಕೂತಿರೋ ವಿಚಾರ ಹೊರಗಡೆ ಎಲ್ಲೂ ಬಾಯ್ ಬಿಡ್ಬೇಡ ನೀನು. ನಾನ್ ನೀವು ಸಾಕಿದ್ ನಾಯಿ ಅಲ್ವಾ ದಣಿ, ಎಲ್ಲಾದ್ರೂ ಹೇಳ್ತೀನ? ಸಾಹೇಬ್ರೆ ತಪ್ಪು ತಿಳ್ಕೊಬೇಡಿ, ಊರ್ನಾಗ ಎಲೆಕ್ಷನ್ ಅಂತ ಎಲ್ಲಾರು ಕಚ್ಚಾಡ್ಕೊಂಡ್ ಸಾಯ್ತಾವ್ರೆ. ನೀವ್ ಬಂದ್ ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀರಿ. ರಾಜಕೀಯದವ್ರು ಎಲ್ರು ನಮ್ಗೆ ಬೇಕಪ್ಪ. ಯಾರು ಯಾವಾಗ ಯಾವ ಪೊಸಿಷನ್ ಬರ್ತಾರಂತ ಹೇಳಕ್ ಆಗೋದಿಲ್ಲ. ಇಂಥ ಟೈಮ್ನ್ಯಾಗ ಈ ಊರಾಗಿದ್ದ ಯಾರ ಮೇಲಾರ ಕ್ರಮ ತಗೊಂಡ್ರ ಬ್ಯಾರೆದವ್ರು ಬೇಜಾರ್ ಮಾಡ್ಕೋತಾರ, ಹೌದಿಲ್ಲ? ಹೆಂಗೋ ಹೊಸ ಪ್ರಾಣಿ SI ಅಂತ ರಿಪೋರ್ಟ್ ಮಾಡ್ಕೊಂಡಿದೆ. ನಮ್ ಸಾಹೇಬ್ರು ಟ್ರೈನಿಂಗ್ ಅಂತ ಅವನ ಹತ್ರ ಸುಳ್ಳು ಹೇಳಿ ಅವನೊಬ್ಬನ್ನೇ ಅಲ್ಲಿ ಬಿಟ್ಟು ನಮ್ ಜೊತೆ ಬಂದಿಲ್ ಕೂತಿದ್ದಾರೆ. ದೊಡ್ಡವರು ದೊಡ್ಡ ಮನ್ಸು ಮಾಡಿದ್ದಾರೆ. ಅದ್ ಸರಿ, ಎಲೆಕ್ಷನ್ ಪ್ರಚಾರ ಹೆಂಗೈತೆ? ಅದನ್ನೇ ನಿಮ್ ತವ ಹೇಳೋಣ ಅಂತ ಬಂದೆ ದಣಿ. ಆ ನಾರಾಯಣ ಸ್ವಾಮಿ ಮತ್ತೆ ಅವ್ನ ಕಡೆಯವರು ನನ್ನಿಂದೆ ಬಿದ್ದವ್ರೆ. ಅವ್ರ ಪರವಾಗಿ ಪ್ರಚಾರ ಮಾಡ್ಬೇಕಂತೆ. ಹಣ ಎಂಡ ಹೆಣ್ಣು ಎಲ್ಲ ಕೊಡ್ತೀನಿ ಅಂತ ತಲೆ ತಿಂತವ್ರೆ. ನಾನ್ ಆಗಲ್ಲ ಅಂತೇಳಿ ಬಂದ್ಬಿಟ್ಟೆ. ಆದ್ರೆ ನಮ್ಮವ್ರನ್ನ ಮಿಗ್ದವ್ರನ್ನ ಹಿಂಗೆ ಹಿಡ್ದಾಕಲ್ಲ ಅಂತ ಏನ್ ಗ್ಯಾರಂಟಿ? ಹಂಗಾದ್ರೆ ನೀವು ಗೆಲ್ಲದ್ ಹೆಂಗೆ ದಣಿ? ನೋಡಿ ಸಾಹೇಬ್ರೆ, ನಮ್ ಭೀಮಾ ರೆಡ್ಡಿ ನನ್ಗೆ ರೈಟ್ ಹ್ಯಾಂಡ್ ಇದ್ದಂಗೆ. ಅವನ್ನೇ ಎಗರ್ಸಕ್ ನೋಡ್ತಾ ಇದಾರೆ ನಮ್ಮ ಎದುರಾಳಿಗಳು. ಅದೇನ್ ಮಾತು ಅಂತ ಆಡ್ತಿಲ್ಲ, ಸುಮ್ಕಿರಿದಣೆ. ಯಾವನ್ನು ಈ ಭೀಮಾ ರೆಡ್ಡಿ ನಾಡ್ಸಕ್ಕಾಗಕ್ಕಿಲ್ಲ. ಆ ನನ್ ಮಕ್ಕಳಿಗೆಲ್ಲ ಬುದ್ಧಿ ಕಲಿಸ್ತಾ ಇದ್ರೆ ಈ ಭೀಮಾ ರೆಡ್ಡಿ ಬದುಕಿದ್ದು ಸತ್ತಂಗೆ. ನೀನು ಏನ್ ಹೇಳ್ದೆ ಹೇಳು, ಒಂದ್ಸಲ ರಿಪೀಟ್ ಮಾಡು. ಬದುಕಿದ್ದು ಸತ್ತಂಗೆ ಅಂದೆ. ನೋಡಪ್ಪ, ನಿಮ್ ದನಿ ರಂಗರಾಜ್ ಸಾಹೇಬ್ರು ಈ ಎಲೆಕ್ಷನ್ ಆಗಿ ಗೆಲ್ಬೇಕಂದ್ರೆ ನೀನ್ ಸಾಯಕಬೇಕು. ಅಯ್ಯೋ ದೇವ್ರೆ, ನನ್ ಸಾಯಿಸೋ ಬುದ್ಧಿ ನಿಮ್ಗೆ ಯಾಕೆ ಬಂತು ಬುದ್ಧಿ? ಲೇ ಮಂಗ್ಯ, ಖರೇನೆ ಸಾಯೋದಲ್ಲೋ, ಊರವ್ರ ಕಣ್ ಮುಂದೆ ನೀ ಸಾಯ್ತಿ. ಆ ಅಪರಾಧ ನಾರಾಯಣ ಸ್ವಾಮಿ ಮೇಲೆ ಹಾಕ್ತಿವು, ನಾ ಅವ್ರನ್ನ ಅರೆಸ್ಟ್ ಮಾಡ್ತೇನು. ಆಮೇಲೆ ರಂಗರಾಜ್ ಸಾಹೇಬ್ರಿಗೆ ನೋ ಅಪೋಸಿಷನ್. ಅವಾಗ ರಂಗರಾಜ್ ಸಾಹೇಬ್ರು ಆರಾಮಾಗಿ ಗೆಲ್ತಾರು. ಹೆಂಗೈತೆ ಐಡಿಯಾ? ಓ ಹಂಗೆ. ಎಲ್ರು ಏನಂತೀರಿ? ಹೆಂಗೈತೆ ಐಡಿಯಾ? ವೆರಿ ಗುಡ್ ಐಡಿಯಾ. ನೀವ್ ಹೇಳಿದ್ದೇನೋ ಸರಿ ಸಾಹೇಬ್ರೆ, ಆದ್ರೆ ನಿಮ್ ಪ್ಲಾನ್ ಸಕ್ಸಸ್ ಆಗ್ತದ? ಯಾಕಾಗೋದಿಲ್ರಿ? ರೆಡ್ಡಿ, ಬೆಳಕಾಗೋದ್ರೊಳಗೆ ನೀ ಊರ್ ಬಿಟ್ಟೆ ಯಾರ ಕಣ್ಣಿಗೂ ಬೀಳ್ದಂಗ ಹೋಗ್ಬಿಡೆ.
ನಿನಗೆ ಎಷ್ಟು ರೊಕ್ಕ ಬೇಕು ಹೇಳು, ನಾ ಸಾಹೇಬ್ರು ಹೇಳಿ ಕೊಡಿಸ್ತೇನೆ. ನಿನ್ ಹೆಂಡತಿ ಎಷ್ಟು ರೊಕ್ಕ ಬೇಕು ಹೇಳು, ನಾ ಸಾಹೇಬ್ರು ಹೇಳಿ ಎಮೋ ಮಾಡಿಸ್ತೇನೆ. ಆತಿಲೋ? ಅದೇನು ಖರೆ ನಾರಾಯಣ ಸ್ವಾಮಿ ಕೊಲೆ ಆರೋಪ ಇವನ್ ಮೇಲ್ ಹೆಂಗ್ ಹಾಕ್ತೀರಿ? ಅದ ಐಡಿಯಾ ಬರಾಕತೈತ್ರಿ. ಹಾ, ನಿನ್ನೆ ಲಾರಿ ಡ್ರೈವರ್ ಜೋಸಫ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಲ್ರಿ, ಅವನ್ ಬಾಡಿ ಸಮಾಧಿ ಮಾಡಿರ್ತಾರೆ. ಅವ್ನ ನೋಡಕ್ ಸ್ವಲ್ಪ ನಮ್ ರೆಡ್ಡಿ ಇದ್ದಂಗ ಅದನ್ರಿ. ಅವನ್ ಬಾಡಿನ ನಮ್ ರೆಡ್ಡಿ ಬಾಡಿ ಅಂತ ಹೇಳಿ ಊರ್ ಮಂದಿ ನಂಬಿಸೋದು ಹೆಂಗೈತ್ರಿ ಐಡಿಯಾ? ಮುಖ ಬೇರೆ ಇರ್ತಲ್ಲ ಸಾಹೇಬ್ರೆ. ವೆರಿ ಸಿಂಪಲ್ ರೀ. ಹೆಣದ ಕೈ ಮ್ಯಾಗ ಭೀಮಾರೆಡ್ಡಿ ಹೆಂಡತಿ ಕೈಯಿಂದ ಭೀಮಾರೆಡ್ಡಿ ಅಂತ ಅಚ್ಚ ಹಾಕ್ಸೋದ್ರಿ. ರುಂಡ ಕತ್ತರಿಸೆ ಒಂದ್ ಕಡೆ ಹಾಕೋದ್ರಿ, ದೇಹನ ಇನ್ನೊಂದ್ ಕಡೆ ಒಗೆಯೋದ್ರಿ. ಭೀಮಾರೆಡ್ಡಿ ಹೆಂಡತಿ ಇಟ್ಕೊಂಡ ಆ ಹೆಣ ಭೀಮಾರೆಡ್ಡಿದ ಅಂತ ಊರ್ ಮಂದಿ ನಂಬಿಸೋದ್ರಿ. ಏನಂತೀರಿ? ಹೊಸ ಎಸ್ಐಗೆ ಗೊತ್ತಾಗ್ಬಿಟ್ರೆ ಆ ಎಲ್ಲಾರಿಗೂ ದಾರಿ ತಪ್ಸಾಕ ಡಾಕ್ಟರ್ ಲೋಕಾಪಿನ ಉಪಯೋಗಿಸ್ಕೋಬೇಕ್ರಿ. ಬರ್ರಿ, ತಡ ಮಾಡಂಗಿಲ್ಲ. ಕೆಲ್ಸ ಬೆಳಕ್ ಹರಿಯೋದ್ರೊಳಗೆ ಮುಗಿಸ್ಬೇಕ್ರಿ. ಆಮೇಲೆ ದೊಡ್ಡ ಸಾಹೇಬ್ರು ಸೂರ್ಯರಾವ್ ಪ್ಲಾನ್ ಪ್ರಕಾರ ನಾವೆಲ್ಲ ಕ್ರಿಶ್ಚಿಯನ್ರ ಸ್ಮಶಾನಕ್ಕೆ ಹೋದ್ವಿ. ಒಂದ್ ನಿಮಿಷ ಇರು. ಹೇಳು. ಸೂರ್ಯರಾವ್ ಹೇಳ್ಕೊಟ್ಟಂಗ್ ಮಾಡಿದ್ವಿ ಅಷ್ಟೇ. ನಾವೆಲ್ಲ ಸೇರಿ ಈ ತರ ಕೊಲೆ ನಾಟಕ ಆಡಕ್ಕೆ ಪ್ಲಾನ್ ಮಾಡಿದ್ದೆ ನಿಮ್ಮ ಮಾವ ಸೂರ್ಯರಾವ್ ಅವರು. ನಮ್ದೇನು ತಪ್ಪಿಲ್ಲ. ಖತರ್ನಾಕ್ಗಳ ಅವ್ರು ಹೇಳ್ದಂಗೆ ಈ ಊರ್ ಬಿಟ್ಟು ದೂರ ಹೋಗಿ ನಾನು ತಲೆ ಮರ್ಸ್ಕೊಂಡ್ಬಿಟ್ಟೆ. ಇದ್ರಾಗ ನಂದೇನು ತಪ್ಪಿಲ್ಲ, ಬಿಟ್ಬಿಡಿ ಬುದ್ಧಿ. ಅಂಡಾಸೆಗೆ ಮಂಟಿನ ಕೆಲಸ ಮಾಡ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ನೀವಿಬ್ರು ನಾನು ಹೇಳೋ ಹಾಗೆ ಮಾಡಿದ್ರೆ, ಕೇಸಲ್ಲಿ ಅಪ್ರೂವರ್ ಆದ್ರೆ ನಿಮ್ಮಿಬ್ರಿಗೂ ಶಿಕ್ಷೆ ಕಡಿಮೆ ಆಗೋ ಹಾಗೆ ಮಾಡ್ತೀನಿ. ಏನೋ? ಆ ಬುದ್ಧಿ ಆಯ್ತು ಬುದ್ಧಿ. ಪ್ರಿಯಾ, 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 ಮಾವ, ಮಾವ. ಅಯ್ಯೋ ಯಾಕ್ರಿ, ಯಾಕೆ ಹೀಗ್ ಕೂಕೋತಿದ್ದೀರಾ? ಏನಾಯ್ತು? ಅದೆಲ್ಲ ಆಮೇಲೆ ವಿಷಯ. ಮೊದ್ಲು ನಿಮ್ಮಪ್ಪ ಎಲ್ಲಿದ್ದಾನೆ ಹೇಳು. ಆ ಮೋಸಗಾರನ, ಭ್ರಷ್ಟನ್ನ ಮೊದ್ಲು ಅರೆಸ್ಟ್ ಮಾಡ್ಬೇಕು. ಹಲೋ, ಸ್ವಲ್ಪ ನಾಲಿಗೆ ಮೇಲೆ ಹಿಡ್ತಾ ಇರ್ಲಿ. ಮೋಸ್ಟ್ ಸ್ಟ್ರಿಕ್ಟ್ ಅಂಡ್ ಡಿಸಿಪ್ಲಿನ್ಡ್ ಆಗಿರೋ ನಮ್ಮ ಅಪ್ಪನ ಮೇಲೆ ಏನು ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ? ಎವಿಡೆನ್ಸ್ ಇಲ್ದೆ ನಾನೇನು ಮಾತಾಡಲ್ಲ. ಎಲ್ಲಿ ನಿಮ್ಮಪ್ಪ? ಅಳಿದ್ರ ಯಾಕೆ ಹಿಂಗ್ ಮಾಡ್ತೀರಿ? ಏನ ಟೆನ್ಷನ್ ಇದ್ರ ಕುಂದ್ಕೋ ಮಾತಾಡೋನ್. ಬರ್ರಿ. ಕೂತ್ಕೊಳ್ಳೋದಕ್ಕಲ್ಲ ನಾನು ಬಂದಿರೋದು, ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ. ಅರೆಸ್ಟ್ ಮಾಡಕ್ಕೆ ನನ್ನ? ಏನ್ ಜೋಕ್ ಮಾಡತ್ತೀರಿ? ಜೋಕ್ ಎಲ್ಲ ಮಾಡೋದಕ್ಕೆ ನನ್ಗೆ ಪುರ್ಸೊತ್ತಿಲ್ಲ. ನಿಮ್ ಪಿತೂರಿಯಿಂದ 2 ವರ್ಷದಿಂದ ಜೈಲ್ ಸೇರಿರೋ ಅಪರಾಧಿಗಳನ್ನೆಲ್ಲ ಬಿಡಿಸ್ಬೇಕಾಗಿದೆ. ಏನಪ್ಪ ಇವ್ರು ಹೇಳ್ತಿರೋದು? ಹುಚ್ಚುಚ್ಚಾಗಿ ಆಡ್ತಿದಾರೆ. ಇವ್ರು ಹೇಳ್ತಿರೋದೆಲ್ಲ ನಿಜಾನಾ? ನೋಡ್ ಪ್ರಿಯಾ, ನೀನು ಗರ್ಭಿಣಿ ಹೆಂಗ್ಸ, ಹೆಚ್ಚಿಗೆ ತ್ರಾಸ್ ಮಾಡ್ಕೋಬೇಡ, ಆರಾಮ್ ಮಾಡು. ಅಳೇಂದ್ರ, ಅದೇನ್ ವಿಷಯ ಆಯ್ತೋ ನಾ ಹೊರಗೆ ಮಾತಾಡೋಣ. ಬರ್ರಿ. ಇಲ್ಲಪ್ಪ, ಅದ್ ಏನ್ ವಿಷಯ ಅಂತ ನನಗೆ ಗೊತ್ತಾಗ್ಲೇಬೇಕು. ದೇವ್ರಂತ ನಿಮ್ ಮೇಲೆ ಆರೋಪ ಹೊರಿಸ್ತಿದ್ದಾರೆ. ಅಷ್ಟು ಸುಲಭವಾಗಿ ನಿಮ್ ತೇಜವಧೆ ಮಾಡೋದಕ್ಕೆ ನಾನು ಬಿಡಲ್ಲ. ನೋಡಿ, ಅದ್ ಏನು ವಿಷಯ ಅಂತ ನನಗೆ ಗೊತ್ತಾಗ್ಲೇಬೇಕು. ನೋಡ್ ಮಗಳ, ನೀಗ ಆಗ್ಲೇ ಹೇಳಿದ್ದೇನೆ, ನೀ ಗರ್ಭಿಣಿ ಹೆಂಗ್ಸ, ನೀ ಎಮೋಷನ್ ಬಸ್ಟ್ ಆಗ್ಬಾರ್ದ. ನಥಿಂಗ್ ಡೂಯಿಂಗ್. ನನಗ್ ವಿಷಯ ಏನು ಅಂತ ಈಗ್ಲೇ ಗೊತ್ತಾಗ್ಬೇಕು. ಆಯ್ತು, ಸಮಾಧಾನ ಮಾಡ್ಕೋ. ಏನಂತ ಹೇಳ್ತೀನಿ. ಆ ಭೀಮಾರೆಡ್ಡಿ ಕೊಲೆ ಪ್ರಕರಣದಲ್ಲಿ 3 ಜನ ಜೈಲ್ ಸೇರಿದ್ರು, ಗೊತ್ತು ತಾನೇ ನಿನಗೆ? ಗೊತ್ತು. ಅದಕ್ಕೆ ನಿಮ್ಗೆ ಅವಾರ್ಡು ಬಂದಿತ್ತಲ್ಲ, ಆ ಪೇಪರ್ ಕಟ್ಟಿಂಗ್ಸ್ ನಾನೇ ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಅದೇ ಕೇಸು. ಆ ಭೀಮಾರೆಡ್ಡಿ ಅನ್ನೋ ರೌಡಿ ಕೊಲೆನೇ ಆಗಿಲ್ಲ, ಅವನಿನ್ನೂ ಬದುಕೇ ಇದ್ದಾನೆ. ಆದ್ರೆ ನಿಮ್ಮಪ್ಪಂಗ್ ಲಂಚ ಕೊಟ್ಟಿರೋ ಆ ರಂಗರಾಜುನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಬೇಕು ಅಂತ ಭೀಮಾರೆಡ್ಡಿನ ಅಜ್ಞಾತವಾಸಕ್ಕೆ ಕಳಿಸಿದ್ದಾರೆ. ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನನ್ನು ಮಿಸ್ಲೀಡ್ ಮಾಡಿದ್ದಾರೆ. ನಾನೇ ಆ ನಾರಾಯಣ ಸ್ವಾಮಿನ ಮತ್ತೆ ಅವನ್ ಚೇಲಾಗಳನ್ನ ಜೈಲಿಗೆ ಕಳ್ಸೋ ಹಾಗೆ ಪಿತೂರಿ ಮಾಡಿದ್ದಾರೆ. ಇದು ಮೋಸ, ವಂಚನೆ, ಭ್ರಷ್ಟತೆ ಅಲ್ವಾ? ಏನಪ್ಪ ಇವ್ರು ಹೇಳ್ತಿರೋದು? ನೋಡವ್ವ, ಬಾಯಿ ಬಂದಾಗ ಏನ್ ಬೇಕಾದ್ರೆ ಹೇಳ್ಬೋದು. ಭೀಮಾರೆಡ್ಡಿ ಸತ್ತ ಮಣ್ಣಾಗಿರೋ ವಿಷಯ ಆ ಊರಿಗೆಲ್ಲ ಗೊತ್ತೈತೆ. ಈಗ ಅದು ಇದು ಅಂತ ಕತ್ತಿಕಟ್ಟು ಹೇಳಿದ್ರ? ಮಿಸ್ಟರ್ ವಸಂತ್, ಯು ಆರ್ ಕ್ರಾಸಿಂಗ್ ದ ಲಿಮಿಟ್. ಮಿಸ್ಟರ್ ಸೂರ್ಯರಾವ್, ಹೋಲ್ಡ್ ಆನ್, ಹೋಲ್ಡ್ ಆನ್. ನನ್ನನ್ನು ಹೆದರಿಸಿ ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡಬೇಡಿ. ಪ್ರಿಯಾ, ನನ್ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಲ್ವಾ? ಇರು, ಆ ಭೀಮಾರೆಡ್ಡಿ ಕನ್ಫೆಷನ್ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ,
ಆದ್ರೆ ನಿಮ್ಮಪ್ಪ ನನ್ನ ತಡಿಬಾರ್ದು. ನಮ್ಮಪ್ಪ ಯಾಕ್ರಿ ತಡೀತಾರೆ? ಮೊದಲು ವಿಡಿಯೋ ತೋರಿಸಿ. ಆಯ್ತು, ಮನ್ಸ್ ಗಟ್ಟಿ ಮಾಡ್ಕೋ. ನೋಡು ಇದೆಲ್ಲ ನೀವು ಸುಮ್ನೆ ಇರಿಯಪ್ಪ. ನಮ್ದೇನು ತಪ್ಪಿಲ್ಲ, ಸೂರ್ಯರಾವ್ ಹೇಳ್ಕೊಟ್ಟಂಗ್ ಮಾಡಿದ್ವಿ ಅಷ್ಟೇ. ಜೋಸೆಫ್ ಹೆಣತ್ತಲೆನ ಮಚ್ಚಿಂದ ಕತ್ತರ್ಸಕ್ ಹೇಳಿದ್ರು, ಹೆಣತ್ತಲೆನ ನಾನೇ ಕತ್ತರಿಸ್ದೆ. ಸೂರ್ಯರಾವ್ ಅವರೇ ಮೊದಲು ಪ್ಲಾನ್ ಮಾಡಿ ನಾನು ಸತ್ತಂಗ್ ನಾಟಕ ಆಡಕ್ಕೆ ಹೇಳಿದ್ರು. ನಿಮ್ಮನ್ನ ದಾರಿ ತಪ್ಸಕ್ಕೆ ಡಾಕ್ಟರ್ ಲೋಕಾಭಿ ಅವ್ರನ್ನೂ ಬಳಸ್ಕೊಂಡ್ರು. ಅವರೇ ನಿಂತು ಸುಳ್ಳು ಸಾಕ್ಷಿಗಳನ್ನ ರೆಡಿ ಮಾಡಿ ನಿಮ್ಮ ಮೂಲಕ ನಾರಾಯಣ ಸ್ವಾಮಿ ಅವ್ರನ್ನ ಅರೆಸ್ಟು ಮಾಡಿಸಿದ್ರು. ನನ್ನ ಕೊಲೆ ನಾಟಕ ಆಡಿಸಿ ನಾರಾಯಣ ಸ್ವಾಮಿನ ಜೈಲಿಗೆ ಕಳಿಸಿ ನಮ್ಮ ದಣಿ ರಂಗರಾಜಪ್ಪ ಎಲೆಕ್ಷನ್ ಗೆಲ್ಲಂಗ್ ಪ್ಲಾನ್ ಮಾಡಿದ್ದೆ ನಿಮ್ಮ ಮಾವ ಸೂರ್ಯರಾವ್ ಅವರು. ಅವ್ರು ಯಾಕೆ ಸ್ಟಾಪ್ ಮಾಡ್ಬೇಕು? ಯಾಕೆ? ನಿಮ್ ಬಣ್ಣ ಎಲ್ಲ ಬಯಲಾಯ್ತು ಅಂತನಾ? ಅಮ್ಮ ಅಂತೂ ಇಲ್ಲ. ಚಿಕ್ಕಂದಿಂದನೂ ನಿಮ್ಮನ್ನೇ ಆದರ್ಶವಾಗಿ ಇಟ್ಕೊಂಡು ಬೆಳ್ದೆ. ಬುದ್ಧಿ ಬಂದ್ಮೇಲೂ ಅಷ್ಟೇ. ಯಾವ ಫಿಲ್ಮ್ ಸ್ಟಾರು, ರಾಕ್ ಸ್ಟಾರು, ಸಿಂಗಿಂಗ್ ಸ್ಟಾರು, ಟಿವಿ ಸ್ಟಾರು ಯಾರ ಪೋಸ್ಟರ್ಸ್ನು ನನ್ನ ರೂಮಲ್ಲಿ ಹಾಕೊಂಡಿರ್ಲಿಲ್ಲ. ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಪ್ರಶಸ್ತಿ ಮನ್ನಣೆ ಸಿಕ್ಕಿದಾಗ ನನಗೆ ಸಿಕ್ಕದಷ್ಟು ಸಂಭ್ರಮ ಪಟ್ಟೆ. ನಿಮ್ ಪ್ರೆಸ್ ಕಟ್ಟಿಂಗ್ಸ್ ನ ನನ್ ರೂಮ್ ತುಂಬಾ ಅಂಟಿಸ್ಕೊಂಡು ಸಂತೋಷ ಪಟ್ಟೆ. ಆದ್ರೆ ಹಣಕ್ಕಾಗಿ ನೀವ್ ಈ ಲೆವೆಲ್ ಇಳಿತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಇವ್ರು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ನಾಳೆ ಬೆಳಗಾಗೋದ್ರಲ್ಲಿ ಎಲ್ಲ ಪೇಪರು ಟಿವಿಯಲ್ಲಿ ನಿಮ್ಮ ಮೋಸದ ವಿಷಯನೇ ಬರುತ್ತೆ. ನನ್ ಜನಕ್ಕೆ ಹೇಗ್ ಮುಖ ತೋರಿಸ್ಲಿ? ನೀವ್ ನನ್ ತಂದೆ ಅಂತ ನಾನು ಹೇಗ್ ಹೇಳಿ? ನನ್ ತಂದೆ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ನಾನಿನ್ ಬದುಕಲ್ಲ. ನಿಮ್ಮ ಮಗಳಾಗಿ ನಾನ್ ಬದುಕಲ್ಲ. ಬೇಡ ಬೇಡ ಅಪ್ಪ ಅಪ್ಪ ಯಾಕಪ್ಪ? ನಿನಗೇನಾಗಿಲ್ಲಲ್ಲ? ಏನಾಯ್ತಪ್ಪ? ಯಾಕೆ ಕೂಗ್ಕೊಂಡ್ರಿ? ಏನು ಕೆಟ್ಟ ಕನ್ಸಮ್ಮ? ಪುಟಿ, ನಿನಗೇನಾಗಿಲ್ಲಲ್ಲ? ಇಲ್ಲಪ್ಪ. ಯಾಕೆ ನನ್ನ ಹೆಸರು ಕೂಗುದ್ರಿ? ಅದೇನೋ ಕೆಟ್ಟ ಕನ್ಸಮ್ಮ. ನಿನಗೆ ಮಗುಗೆ ಅದೇನೋ ಆದಂಗಿತ್ತು. ಅದೇನೋ ತುಂಬಾ ಕೆಟ್ಟದಾಗಿತ್ತು ಅಮ್ಮ. ನಿನಗೇನಾಗಿಲ್ಲಲ್ಲ? ನಿಮ್ ಮಾರಲ್ ಸಪೋರ್ಟ್ ಇರ್ಬೇಕಾದ್ರೆ ನನ್ಗೇನಪ್ಪ ಆಗುತ್ತೆ? ನೀವ್ ಯಾಕೆ ಸುಮ್ನೆ ನನ್ ಮಗು ಬಗ್ಗೆ ಯೋಚನೆ ಮಾಡ್ತೀರಾ? ನೀವ್ ಡಿಸ್ಟರ್ಬ್ ಆಗಿದ್ದೀರಾ ಅನ್ಸುತ್ತೆ. ನಾನ್ ಕಾಫಿ ತಂದ್ಕೊಡ್ತೀನಿ, ನೀವ್ ರೆಸ್ಟ್ ತಗೊಳ್ಳಿ. ಯಾಕೆ ಮಿಸ್ಟರ್ ಸೂರ್ಯರಾವ್ ಹೆಣ್ಮಕ್ಳ ತರ ಖರ್ಚೀಫಲ್ ಮುಖ ಒರೆಸ್ಕೊಳ್ತಾ ಇದೀರಾ? ಯಾಕೆ ಭಯ ಆಗ್ತಾ ಇದೆಯಾ? ವಸಂತ್ 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 ನನಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು. ಏನ್ ದೊರೆ, ಸದಾಶಿವನಗರಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ, ಅದು ಯಾವಾಗ ಮಾಡ್ಕೊಡ್ತೀರಾ? ಸೆಷನ್ ಮುಗಿಲಿ ಚಿನ್ನು, ಮಾಡ್ಕೊಡ್ತೀನಿ. ಸೋ ಸ್ವೀಟ್. ಮಿಸ್ಟರ್ ರಂಗರಾಜು. ಏನಪ್ಪ, ಎಲ್ಲಂದ್ರೆ ಎಲ್ಲಿ, ಹೇಗಂದ್ರೆ ಹೇಗೆ? ಈ ತರ ನುಗ್ಬೋದಾ? ಬರೀ ನುಗ್ಗೋದೇ ಅಲ್ಲ ಮಿಸ್ಟರ್ ರಂಗರಾಜು, ನಿಮ್ನ ಅರೆಸ್ಟ್ ಮಾಡ್ಬೋದು. ನಾನು MLA, ಜನಪ್ರತಿನಿಧಿ, ಗೊತ್ತಿರ್ಬೇಕು. ಕಾನೂನ್ ಮುಂದೆ ಯಾವ MLA MP ಬೇಳೆ ಬೈಯಲ್ಲ. ಅದ್ ಸರಿ, ನನ್ನನ್ನು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ಬೇಕು ಅಂತ ಬಂದಿದ್ದೀರಾ? ಭೀಮಾರೆಡ್ಡಿ ಕೊಲೆ ಪ್ರಕರಣದಲ್ಲಿ. ಭೀಮಾರೆಡ್ಡಿ ಸತ್ತು ಆಗ್ಲೇ 2 ವರ್ಷ ಆಗಿದೆ. ಆ ಸತ್ ಭೀಮಾರೆಡ್ಡಿ ಎದ್ದು ಬಂದಿದ್ದಾನೆ, ನಿಮ್ ಬಂಡವಾಳನೆಲ್ಲ ಬಯಲ್ ಮಾಡಿದ್ದಾನೆ. ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ರಂಗರಾಜ್. ಏನ್ರಿ ಇದು, ಮಧ್ಯರಾತ್ರಿ ಬಂದಿದ್ದೀರಾ?
ಒಂದು ವಾರದಿಂದ ನಿಮಗೆ ಫೋನ್ ಮಾಡ್ತಿದ್ದೀನಿ, ಡಿಸ್ಕನೆಕ್ಟ್ ಮಾಡ್ತೀರಾ ಇಲ್ಲ ನಾಟ್ ರೀಚಬಲ್ ಬರುತ್ತೆ. ಅಪ್ಪ ಕೂಡ ನಿಮಗೆ ಕಾಲ್ ಮಾಡಿದ್ರು, ನೀವು ರಿಪ್ಲೈನೇ ಮಾಡಿಲ್ಲ. ಏನ್ರಿ ವಿಷಯ? ಇವಾಗ ನಿಮ್ ತಂದೆ ಎಲ್ಲಿದ್ದಾರೆ? ರೂಮಲ್ಲಿ ಮಲ್ಗಿದ್ದಾರೆ. ಯಾಕೋ ನಿನ್ನೆಯಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ಏನು ಅಂತ ಕೇಳಿದ್ರೆ ಏನು ಹೇಳ್ತಾನೆ ಇಲ್ಲ. ಅವ್ರು ಇವಾಗ ಏನು ಹೇಳೋ ಸ್ಥಿತಿಯಲ್ಲಿ ಇಲ್ಲ ಬಿಡು. ಅಂದ್ರೆ ಮನ್ಸ್ ಗಟ್ಟಿ ಮಾಡ್ಕೋ. ನೀನು ಈ ಸಮಾಜ ಅನ್ಕೊಂಡಿರುವಷ್ಟು ಪ್ರಾಮಾಣಿಕ ಅಧಿಕಾರಿ ಅಲ್ಲ ನಿಮ್ಮಪ್ಪ. ಅವ್ರು ಮಾಡಿರೋ ಕುತಂತ್ರದಿಂದ 3 ಜನ ನಿರಪರಾಧಿಗಳು ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನಾಳೆಯಿಂದ 3 ದಿನ ಕೋರ್ಟ್ ರಜೆ ಇದೆ. ಹಾಗಾಗಿ ಈಗ್ಲೇ ನಾನು ಅವ್ರನ್ನ ಅರೆಸ್ಟ್ ಮಾಡಿ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಏನು ಈ ತರ ಶಾಕ್ ಕೊಡ್ತಿದ್ದೀರಾ? ಪ್ಲೀಸ್ ಪ್ರಿಯಾ, ನೀನ್ ವಿದ್ಯಾವಂತೆ, ನನ್ ಕೆಲ್ಸಕ್ಕೆ ಅಡ್ಡಿ ಬರ್ಬೇಡ. ಐ ಹ್ಯಾವ್ ಟು ಅರೆಸ್ಟ್ ಯುವರ್ ಫಾದರ್ ರೈಟ್ ನೌ. ಅಪ್ಪ ಮಲ್ಕೊಂಡಿರೋದ್ ನೋಡು ತಿಮ್ರಂಗ ಅಂತ. ಅಪ್ಪ 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 ಅಯ್ಯೋ, ಅಪ್ಪನ ಬಾಯಲ್ಲಿ ನೊರೆ ಬರ್ತಿದೆ. ಅಪ್ಪ ಅಪ್ಪ ಅಯ್ಯೋ, ಅಪ್ಪ ವಿಷ ಕುಡಿದ್ಬಿಟ್ಟಿದ್ದಾರೆ. ಓ ಗಾಡ್, ವೆರಿ ಸ್ಯಾಡ್. ಮಹಾನ್ ಸ್ವಾಭಿಮಾನಿ. ನಾನ್ ಮಾಡಿರೋ ರೀಇನ್ವೆಸ್ಟಿಗೇಷನ್ ಬಗ್ಗೆ ಗೊತ್ತಾಗಿರ್ಬೇಕು, ಅದಕ್ಕೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಪ್ರಿಯಾ, ನೀನ್ ಹೋಗಿ ಬೇಗ ಸೋಪ್ ವಾಟರ್ ತಗೊಂಬಾ. ಅವ್ರನ್ನ ಹೇಗಾದ್ರೂ ಮಾಡಿ ನಾವು ಉಳಿಸ್ಕೊಳ್ಳೇಬೇಕು. ಆಗಿರೋ ಅನ್ಯಾಯನ ಸರಿಪಡಿಸ್ಲೇಬೇಕು. ಹೋಗು ಬೇಗ. ಏನಪ್ಪ, ಯಾಕಪ್ಪ ಹೀಗ್ ಮಾಡ್ಕೊಳಕ್ ಹೋದೆ? ಯಾಕಮ್ಮ ನನ್ ಕಾಪಾಡಿದ್ರಿ? ನಿಮಗೆ ಯಾರಿಗೂ ಮುಖ ತೋರಿಸೋ ಯೋಗ್ಯತೆ ನನಗಿಲ್ಲ. ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ. ಮಾವ, ಈಗ್ಲೂ ಕಾಲ ಮಿಂಚಿಲ್ಲ. ನೀವು ಬಂದು ಜಡ್ಜ್ ಮುಂದೆ ಕನ್ಫೆಸ್ ಆದ್ರೆ ಆ 3 ಜನ ನಿರಪರಾಧಿಗಳನ್ನ ಜೀವಾವಧಿ ಶಿಕ್ಷೆಯಿಂದ ಬಿಡಿಸಬಹುದು. ನಮ್ಗಾಗಿರೋ ಕಳಂಕನ ತಪ್ಪಿಸಬಹುದು. ಪ್ಲೀಸ್ ಇಲ್ಲ ಅನ್ಬೇಡಿ. ಹೌದಪ್ಪ. ಆಯ್ತ್ರಪ್ಪ, ನಾನ್ ಪ್ರಾಯಶ್ಚಿತ್ತ ನಡೀದೇನ್ರಿ. ಟೇಕ್ ಮಿ ದೇರ್. ಕೂತ್ಕೊಳ್ಳಿ ಮಿಸ್ಟರ್ ಸೂರ್ಯರಾವ್. ಪರವಾಗಿಲ್ಲ, ಕೂತ್ಕೊಳ್ಳಿಪ್ಪ. ನಿಮ್ಗೆ ಆರೋಗ್ಯ ಬೇರೆ ಸರಿಗಿಲ್ಲ. ಪ್ಲೀಸ್ ಸಿಟ್ ಡೌನ್. ಮಿಸ್ಟರ್ ಸೂರ್ಯರಾವ್, ನೀವು ಸರ್ವಿಸಲ್ಲಿದ್ದಾಗ ಬಹಳ ಸ್ಟ್ರಿಕ್ಟ್ ಅಂಡ್ ಡಿಸಿಪ್ಲಿನ್ಡ್ ಆಫೀಸರ್ ಆಗಿದ್ರಿ ಅಂತ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ. ಆದರೆ ನಿಮ್ಮ ಅಳಿಯ ಅವರು ಪ್ರೊಡ್ಯೂಸ್ ಮಾಡಿರೋ ಈ ಫ್ಯಾಕ್ಟ್ಸ್ ನೋಡಿದ್ರೆ ನೀವು ಪ್ರಾಮಾಣಿಕರ ಅಲ್ಲ ಕಣ್ರಿ. ಒಪ್ಕೋತೀನಿ ಸಾಹೇಬ್ರ. ನನಗ 2 ಮುಖ ಇದ್ದು ರೀ. ಒಂದ ಡಿಪಾರ್ಟ್ಮೆಂಟ್ಗಾಗ್ರಿ, ಇನ್ನೊಂದ ಸಮಾಜಕ್ಕಾಗ್ರಿ. ನನಗೆ ಅನುಕೂಲ ಮಾಡಿಕೊಡೋರ್ಗ ನಾನು ಕಾನೂನು ವಿರುದ್ಧವಾಗಿ ಸಹಾಯ ಮಾಡ್ತಿದ್ನಲ್ರಿ. ನಿಮ್ಮಂಥ ಅಧಿಕಾರಿಗಳಿಗೆ ಸರ್ಕಾರ ಏನ್ರಿ ಕಮ್ಮಿ ಮಾಡಿದೆ? ಕೈ ತುಂಬ ಸಂಬಳ, ಮನೆ, ಕಾರು, ಡ್ರೈವರು, 108 ಭತ್ಯೆಗಳು. ಇದೆಷ್ಟು ಸಾಲದು ಅಂತ ಮೈ ಮೇಲಿರೋ ಯೂನಿಫಾರ್ಮ್ ಸ್ಟಿಫ್ ಆಗಿ ಗರಿಗರಿಯಾಗಿ ಇರಲಿ ಅಂತ ಗಂಜಿ ಕಾಸನ್ನು ಸರ್ಕಾರನೇ ಕೊಡುತ್ತೆ. ಆದ್ರೂ ಇನ್ನೂ ಬೇಕು ಅನ್ನೋ ದುರಾಸೆ ನಿಮಗಳನ್ನ ಬಿಡೋದೇ ಇಲ್ವಲ್ರಿ? ನೀವ್ ಹೇಳೋದು ಕರೆ ಐತ್ರಿ ಸಾಹೇಬ್ರ. ನನಗೂ ಈ ಪ್ರಶ್ನೆ ಇನ್ನೂ ಉತ್ತರ ಸಿಕ್ಕಿಲ್ರಿ. ಅಧಿಕಾರ ಜಾಸ್ತಿ ಆದಂಗ ಹಣ ಗಳಸಾಕ ಸಮಾಜನ ಸಹಾಯ ಮಾಡ್ತಿತ್ರಿ. ನಾವು ಲಂಚ ಬೇಡ ಅಂದ್ರು ಪರಿಸ್ಥಿತಿ ಒತ್ತಡಕ್ಕ ನಾವು ಲಂಚ ತಗೊಳ್ಳೋ ಶುರು ಮಾಡ್ಬಿಡ್ತೀವಿ ಸಾಹೇಬ್ರ. ಆಮೇಲೆ ಲಂಚ ತಗೊಳ್ದಿದ್ದನಿಗೆ ಹೆಚ್ಚಾಗ್ತಿತ್ರಿ. ಅಪ್ಪಿ ತಪ್ಪಿ ಸಿಕ್ಕೊಂಡ್ರ ಹೈಯರ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಂಡ ಹೊರಗೆ ಬರ್ತೇವ್ರಿ.
ಮೇಲಧಿಕಾರಿಗಳು ಸಹಾಯ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಲಂಚ ತಗೊಳಕ ಧೈರ್ಯನೂ ಬರ್ತೈತ್ರಿ. ಲಂಚದ ಮೇಲೆ ಆಸೆನೂ ಜಾಸ್ತಿ ಆಗ್ತೈತ್ರಿ. ನೋ ನೋ, ಐ ಡೋಂಟ್ ಲೈಕ್ ದಿಸ್ ಜಸ್ಟಿಫಿಕೇಶನ್. ನಮ್ಮ ಜನ ಹಣ, ಹೆಂಡ, ಸೀರೆಗೆ ತಮ್ಮ ಓಟುಗಳನ್ನ ಮಾರ್ಕೊಂಡು ಕರಪ್ಟ್ ಆಗ್ತಾರೆ. ಅಂಥ ಓಟುಗಳನ್ನ ತಗೊಂಡು ರಾಜಕಾರಣಿಗಳು ಅಧಿಕಾರಕ್ಕೆ ಬಂದು ಕರಪ್ಟ್ ಆಗ್ತಾರೆ. ಅಂಥ ರಾಜಕಾರಣಿಗಳ ಹೊಟ್ಟೆ ತುಂಬಿಸಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಅಧಿಕಾರಿಗಳು ಕರಪ್ಟ್ ಆಗ್ತಾ ಹೋಗ್ತಾರೆ. ಅಂಥ ಅಧಿಕಾರಿಗಳನ್ನ ಓಲೈಸ್ತಾ ಕೆಳ ಹಂತದ ಕಾರ್ಮಿಕರು ಕರಪ್ಟ್ ಆಗ್ತಾ ಹೋಗ್ತಾರೆ. ಹೀಗೆ ದಿವಾನನಿಂದ ಜವಾನನವರೆಗೂ ಪ್ರತಿಯೊಬ್ಬನು ಕರಪ್ಟ್ ಆಗ್ತಾನೆ ಹೋದ್ರೆ ನಮ್ಮ ಈ ಸಮಾಜ ಉದ್ಧಾರ ಆಗೋದು ಯಾವಾಗ್ರಿ? ಮಹಾತ್ಮ ಗಾಂಧೀಜಿ ಅವರು ಕಂಡ ಕನಸಿನ ರಾಮರಾಜ್ಯದ ನಿರ್ಮಾಣ ಆಗೋದು ಯಾವಾಗ್ರಿ? ದುರಾಸೆಯನ್ನ ಬಿಟ್ಟು ಪಾಲಿಗೆ ಬಂದಿದ್ರಲ್ಲಿ ತೃಪ್ತಿ ಪಟ್ಕೊಳ್ಳೋ ಸ್ವಭಾವವನ್ನ ನಾವೆಲ್ಲರೂ ಬೆಳೆಸ್ಕೊಳ್ಳದೆ ಹೋದ್ರೆ ಅಪಾಯ ಕಟ್ಟಿಟ್ಟು ಬುತ್ತಿ. ನೆನಪಿಟ್ಕೊಳ್ಳಿ. ಐ ಅಗ್ರಿ ವಿತ್ ಯು ಸರ್. ನನ್ನ ಕೈಯಿಂದ ಬಹಳ ದೊಡ್ಡ ತಪ್ಪಾಗೈತ್ರಿ. ಆದ್ರೆ ನನ್ನ ಅಳಿಯ ನನ್ನ ಅಪರಾಧಿ ಅಂತ ನಿರೂಪಿಸೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮಹಾತ್ಮ ಗಾಂಧಿಯವರು ಹೆಂಗಿರಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿದ್ರಿ. ಆದ್ರೆ ನಾನು ಹೆಂಗಿರಬಾರ್ದು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿದ್ದೀನ್ರಿ. ನೀವ್ ಯಾವ ಶಿಕ್ಷೆ ಕೊಟ್ರು ನಾನು ಅನುಭವಿಸೋಕೆ ರೆಡಿ ಇದ್ದೀನ್ರಿ. ಕಾರಣಗಳನ್ನು ಕೊಡ್ತಾ ಕೊಡ್ತಾ ಭ್ರಷ್ಟರಾಗಿದ್ದು ಸಾಕು ಕಣ್ರಿ. ಇನ್ನು ಮುಂದಾದರೂ ಪ್ರಾಮಾಣಿಕರಾಗಿ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ.